ಎಲ್ಲ ನೋಡಿದ್ದೀವಿ. ಇವತ್ತು ಅಧ್ಯಾಯ 5 ಕಿ ಅಂತ ಕರಿತೀವಿ, ಅಂದರೆ ಚಿ ಅಂದರೆ ಪ್ರಾಣಶಕ್ತಿ, ಜೀವಶಕ್ತಿ ಸಿದ್ಧಾಂತದ ಬಗ್ಗೆ ನೋಡೋಣ. ಅದರ ಪರಿಚಯ ಹೆಂಗಿದೆ ಅಂದರೆ, ಚಿ ಎಂಬುದು ಸಾಂಪ್ರದಾಯಿಕ ಚೀನಿ ವೈದ್ಯಶಾಸ್ತ್ರ, TCM ಅಕ್ಯುಪ್ರೆಷರ್ ಮತ್ತು ಅಕ್ಯುಪಂಚರ್ ಹಾಗೂ TCM ಪದ್ಧತಿಗಳ ಅತ್ಯಂತ ಪ್ರಮುಖ ಪರಿಕಲ್ಪನೆಯಾಗಿದೆ. ಚಿಯನ್ನು ಕನ್ನಡದಲ್ಲಿ ಜೀವಶಕ್ತಿ, ಪ್ರಾಣಶಕ್ತಿ ಅಥವಾ ಜೀವನದ ಚಲನಶಕ್ತಿ ಎಂದು ಕರೆಯಬಹುದು. ದೇಹದಲ್ಲಿ ನಡೆಯುವ ಪ್ರತಿಯೊಂದು ಕ್ರಿಯೆಯ ಹಿಂದೆ ಚಿ ಕಾರ್ಯನಿರ್ವಹಿಸ್ತದೆ. ಯಾಕಂದರೆ ಎಲ್ಲರಿಗೂ ಗೊತ್ತು, ನಮ್ಮ ದೇಹದಲ್ಲಿ ಉಸಿರಾಟ ಇಲ್ಲಾಂದರೆ, ನಾಡಿಗಳು ಮಿಡಿತ ಆಗಲಿಲ್ಲ ಅಂದರೆ ಏನಾಗಿದೆ, ಟಿಕೆಟ್ ತೊಗೊಂಡಿದ್ದಾನೆ ಅಂದರೆ ಹೊಗೆ ಹಾಕ್ಕೊಂಡಿದ್ದಾನೆ ಅಂತಾರೆ ಕೆಲವೊಬ್ಬರು, ದೈವಾಧೀನರಾಗಿರೋ ಅಂತಾರೆ. ಹಾಗೆ ನಮ್ಮ ಪ್ರತಿಯೊಂದು ನರನಾಡಿಯಲ್ಲಿ ಈ ಜೀವಶಕ್ತಿ ಇರಬೇಕು, ಈ ಚಲನಶಕ್ತಿ ಇರಬೇಕು. ಆ ಚಲನಶಕ್ತಿ ಇಲ್ಲ ಅಂದರೆ ಅದು ನಿರ್ಜೀವ ವಸ್ತು ಅಂತ ಕರಿತೀವಿ. ಸಜೀವ ವಸ್ತು, ನಿರ್ಜೀವ ವಸ್ತು ಅಂತ ಕರಿತಿದ್ವಲ್ಲ, ಅದೇ ಥರ ನಿರ್ಜೀವ ಆಗಿಬಿಡ್ತಾನೆ. ಇಲ್ಲಿ ಚಲನಶಕ್ತಿ ಇದ್ರಪ್ಪ ಅಂದರೆ ಅದು ಜೀವವಿದೆ ಅಂತ. ಓಕೆ, ಇಲ್ಲಿ ಪ್ರತಿಯೊಂದಕ್ಕೂ ಬೇಕು, ನಮ್ಮ ಉಸಿರಾಟಕ್ಕೆ ಬೇಕು, ಜೀರ್ಣಕ್ರಿಯೆಗೆ ಬೇಕು, ರಕ್ತ ಸಂಚಾರಕ್ಕೆ ಬೇಕು, ಮತ್ತು ಚಲನೆಯ ಬೆಳವಣಿಗೆ, ಚಿಂತನೆ, ರೋಗ ನಿರೋಧಕ ಶಕ್ತಿ ಹಾಗೂ ಸಂತಾನೋತ್ಪತ್ತಿ ಸೇರಿದಂತೆ ಎಲ್ಲ ದೈಹಿಕ ಮತ್ತು ಮಾನಸಿಕ ಕ್ರಿಯೆಗಳಿಗೆ ಚಿ ಅನ್ನೋದು ಒಂದು ಅದ್ಭುತ ಔಷಧಿ ಅಂತ ಹೇಳ್ಬೋದು. ಚಿ ಇಲ್ಲಾಂದರೆ ನಮ್ಮ ಯಾವುದೇ ಒಂದು ದೇಹದಲ್ಲಾಗಲಿ, ನಮ್ಮ ಒಂದು ಚಲನೆ ಆಗಲಿ, ನಮ್ಮ ರಕ್ತದಲ್ಲಾಗಲಿ, ಬೆಳವಣಿಗೆಯಲ್ಲಾಗಲಿ, ಮತ್ತು ನಾವು ಒಂದು ಏನೋ ಥಿಂಕ್ ಮಾಡಬೇಕು, ಇವತ್ತು ನಾಳೆ ಬಗ್ಗೆ ಚಿಂತೆ ಮಾಡಬೇಕಾದ್ರೂ ಅಲ್ಲಿ ಚಿ ಇರಬೇಕು. ಹಾಗಾಗಿ ಪ್ರತಿಯೊಂದು ಕ್ರಿಯೆಗೆ ಈ ಜೀವಶಕ್ತಿ ಅನ್ನೋದು ಭಾಳ ಇಂಪಾರ್ಟೆಂಟ್, ಪ್ರಾಣಶಕ್ತಿ ಅಂತಲೂ ಕರಿತೀವಿ. ಓಕೆ, TCM ಪ್ರಕಾರ ಚಿ ಇಲ್ಲದೆ ಜೀವನವಿಲ್ಲ, ಶೂನ್ಯ. ಓಕೆ, ನಿರ್ಜೀವ ವಸ್ತುಗಳಾಗ್ಬಿಡ್ತೀವಿ. ಚಿ ಅಂದರೆ ಏನು? ಚಿ ಎಂಬುದು ಕಣ್ಣಿಗೆ ಕಾಣದ ಆದರೆ ಅನುಭವಿಸಬಹುದಾದ ಜೀವಶಕ್ತಿಯಾಗಿದೆ. ನೋಡಿ, ಎಲ್ಲರೂ ಚರ್ಚೆ ಮಾಡ್ತಾರೆ, ದೇವರು ಎಲ್ಲಿದ್ದಾನೆ ತೋರಿಸು. ದೇವರು ಎಲ್ಲಿದ್ದಾನೆ ಅಂತ ಚರ್ಚೆ ಮಾಡೋದು, ಒಂದು ಶಕ್ತಿ ಇದೆ ಅಂತ ಒಂದು ಚರ್ಚೆ ಮಾಡೋದು, ಅದು ಕಣ್ಣಿಗೆ ಕಾಣೋದಿಲ್ಲ. ಹಾಗೆ ಗಾಳಿ ಎಲ್ಲಾದರೂ ಇದೆ ಅಂದರೆ ಅದನ್ನು ತೋರ್ಸೋಕ್ಕಾಗತ್ತಾ? ನಾನೀಗ ಉಸಿರಾಡ್ತಾ ಇರೋ ಒಂದು ಗಾಳಿ ಕಣ್ಣಿಗೆ ಕಾಣಲ್ಲ, ಬಟ್ ಅದು ಕ್ರಿಯೆ ನಡೀತಾ ಇರ್ತದೆ. ಹಾಗಾಗಿ ಅದು ಏನೇ ಒಂದು ಕಣ್ಣಿಗೆ ಕಾಣದೇ ಇರತಕ್ಕಂಥ ಒಂದು ಶಕ್ತಿ ಇರ್ತಾವಲ್ಲ, ಅದೇ ಥರ ಕಣ್ಣಿಗೆ ಕಾಣದ ಅನುಭವಿಸಬಹುದಾದ ಜೀವಶಕ್ತಿಯಾಗಿದೆ. ಇದು ದೇಹದ ಪ್ರತಿಯೊಂದು ಜೀವಕೋಶ, ಅಂಗಾಂಗ, ನರ, ಸ್ನಾಯು ಹಾಗೂ ರಕ್ತನಾಳಗಳಲ್ಲಿ ಹರಿಯುತ್ತದೆ. ಈ ನರನಾಡಿಗಳಲ್ಲಿ ನಾವಿಲ್ಲಿ ಎಲ್ಲ ಮೆರಿಡಿಯನ್ ನೋಡ್ತೀವಿ. ಹೆಂಗಂದರೆ ನಾಡಿ ಮಿಡಿತದಲ್ಲಿ ಮೆರಿಡಿಯನ್ನನ್ನು ನೋಡ್ತೀವಿ. ಆ ಮೆರಿಡಿಯನ್ನನ್ನು ನೋಡಿದಾಗ, ಅಲ್ಲಿ ಬಡಿದಾಗ ಕೆಲವೊಬ್ಬರಿಗೆ ವೆರಿಕೋಸ್ ವೆನ್ಸಸ್ ಆಗಿರ್ತದೆ. ನೋಡಿ, ಅಲ್ಲಿ ನಿಮಗೆ ಗೊತ್ತಾಗುತ್ತೆ. ಹೇಗೆ ಅಂದರೆ, ವೆರಿಕೋಸ್ ವೆನ್ಸಸ್ ಗಂಟಾದರೆ ಅಲ್ಲಿ ಮುಂದುಗಡೆ ಎಲ್ಲ ಅವರಿಗೆ ನಮ್ನೆಸ್ಸು, ಇಲ್ಲಾಂದರೆ ಕಲರ್ ಚೇಂಜ್ ಆಗೋದು, ಬ್ಲ್ಯಾಕ್ ಕಲರ್ ಆಗುತ್ತೆ, ಇಲ್ಲಾಂದರೆ ಅದು ಜೋಮ್ ಬರುತ್ತೆ. ಹೀಗೆ ಅಲ್ಲಿ ಒಂದು ಶಕ್ತಿ ಹರಿವಿಲ್ಲ ಅಂದರೆ ನಮ್ಮ ದೇಹದಲ್ಲಿ ಅಡಚಣೆಗಳು ಉಂಟಾಗ್ತವೆ. ಹಾಗಾಗಿ ನಾವು ಆ ಚಿ ಪ್ರಾಣಶಕ್ತಿ ಏನಂತ ಕರಿತೀವಿ, ಅದನ್ನು ಜೋಪಾನವಾಗಿ ಇಟ್ಕೋಬೇಕು. ಅದೇ ಥರ ಜೋಪಾನ ಆಗೋಕ್ಕೆ ನಾವು ಚಲನೆಯಲ್ಲಿರಬೇಕು. ಚಲನೆಯಲ್ಲಿ ಕೂತ್ಕೊಂಡು ಒಂದೇ ರೂಮ್ನಲ್ಲಿ ಕೂತ್ಕೊಂಡು ಮಾನಸಿಕತೆ ಮಾಡಿಕೊಂಡು, ಆ ಮಾನಸಿಕತೆ ಮಾಡ್ಕೊಳೋದ್ರಿಂದ 108 ಸಮಸ್ಯೆಗಳು ಕಾಡ್ತವೆ. ಯಾಕಂದರೆ ನಿಮ್ಮ ಮೈಂಡು, ನೀವು ನೋಡಿ, ಮನೆಯಲ್ಲಿ ಒಬ್ಬಂಟಿಗರಾಗಿ ಕೂರೋದಕ್ಕೂ 4 ಜನದ ಜೊತೆಗೆ ನೀವು ಹೋಗಿ ಮಾತಾಡೋದಕ್ಕೂ ಭಾಳ ಫರಕಿದೆ, ಅಂದರೆ ವ್ಯತ್ಯಾಸ ಇದೆ. ನೀವು ಮನೆಯಲ್ಲಿದ್ದಾಗ ಒಬ್ಬ ಮನುಷ್ಯ, ನನಗೇನು ಕೆಲಸ ಇಲ್ಲ ಅಂದರೆ 108 ಯೋಚನೆ ಬರ್ತಾವೆ. ನಾಳೆ ಹೆಂಗೆ, ನಾನು ಬೇರೆ ಹಿಂಗೆ ಹೋಗ್ತಾ ಇದ್ದೀನಿ, ನಮ್ಮ ಮನೆ ಜೀವನ ಹೇಗೆ, ಮತ್ತೆ ಹೇಗೆ, ಇನ್ನೊಂದು ಈ ಥರ ಕೆಲವೇ ಆದಂಥ ಅವ್ರದ್ದೇ ಆದಂಥ ಒಂದು ಪರ್ಸ್ನಲ್ ಲೈಫ್ಗಳ ಬಗ್ಗೆ ಚಿಂತನೆ ಆಗ್ತದೆ. ಅದೇ ಕೆಲಸಕ್ಕೆ ಹೋಗ್ತೀರಿ, ಕೆಲಸಕ್ಕೆ ಹೋದಾಗ ಅಲ್ಲಿ ಕೊಲೀಗ್ಸ್ ಇರ್ತಾರೆ, ಅಲ್ಲಿ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಇರ್ತಾರೆ. ನಿಮ್ಮ ಏನೋ ಒಂದು ದಿನದ ಚಟುವಟಿಕೆಗಳನ್ನು ಮಾಡಿದಾಗ ಆ ಥಾಟ್ಗಳು ನಿಮ್ಮ ಹತ್ರ ಸುಳಿಯೋದಿಲ್ಲ. ಯಾಕಂದರೆ ಮನುಷ್ಯನಿಗೆ ಥಾಟ್ಸ್ಗಳು ಬರೋದೇ ಖಾಲಿ ಕೂತ್ಕೊಂಡಾಗ. ಮೈ ತುಂಬ ಕೆಲಸ ಇದ್ದರೆ ಯಾವುದೇ ಥಾಟ್ಸ್ ಬರೋಂಗಿಲ್ಲ. ಹಾಗಾಗಿ ಈ ಥಾಟ್ಸನ್ನು ನಾವು ಕ್ರಿಯೇಟ್ ಮಾಡ್ತಿರ್ತೀವಲ್ಲ, ಅದನ್ನು
ಯಾವುದಕ್ಕೆ ಥಾಟ್ಸ್ ಕ್ರಿಯೇಟ್ ಮಾಡಬೇಕು, ಒಳ್ಳೆಯದಕ್ಕೆ ಕೆಟ್ಟದಕ್ಕೆ. ಉಪಯೋಗ ಇದ್ದಿದ್ದು ಥಾಟ್ ಮಾಡೋಣ. ಓಕೆ, ಈಗ ನಾವು ನಿಮಗೆ ಈ ಇಮ್ಯಾಜಿನಲ್ಲಿ ನಿಮಗೆ ಇರಲಿಲ್ಲ ಬುಕ್ನಲ್ಲಿ, ಮತ್ತು ನನಗೇನು ಅನ್ನಿಸ್ತು, ಹೌದು ಇಮೇಜ್ ಇದ್ದರೆ ಚೆನ್ನಾಗಾಗುತ್ತೆ ಅಂದ್ಬಿಟ್ಟು ನಿಮಗೆ ಕೆಲವೊಂದು ಇಮೇಜ್ಗಳನ್ನ ಶೇರ್ ಮಾಡಿದ್ದೀನಿ. ಅದು ಈ ಬುಕ್ಸ್ನಲ್ಲಿ ಬರುತ್ತೆ. ಹಾಗಾಗಿ ನಿಮಗೆ ಇಮೇಜ್ ನೋಡಿದಾಗ ಬಹುಬೇಗ ಅಟ್ರಾಕ್ಷನ್ ಆಗುತ್ತೆ. ಆ ಥರ ಥಾಟ್ಸ್ಗಳು ನಮಗೆ ಬರ್ತವೆ. ಯಾಕಂದರೆ ನಾನು ಅದರದೇ ಬಗ್ಗೆ ಯೋಚನೆ ಮಾಡ್ತಿರ್ತೀನಿ. ಬುಕ್ಕನ್ನು ಯಾವ ಥರ ತಯಾರಿಸಬೇಕು, ಯಾವ ಥರ ನನ್ನ ಬುಕ್ಕು ಜನರ ಪ್ರಸಿದ್ಧಿಯನ್ನು ಪಡೆಯಬೇಕು, ಅದು 100 ಜನರಿಂದ 1000 ಜನಕ್ಕೆ ಹೇಗೆ ತಲುಪಬೇಕು. ಯಾಕಂದರೆ ಕಂಟೆಂಟು ಅವರ ಮನಸ್ಸಿಗೆ ತಟ್ಟಿದಾಗ ನನ್ನ ಬುಕ್ಕು ಹೆಸರುವಾಸಿ ಆಗುತ್ತೆ. ಸುಮ್ಮನೆ ನಾನು ಒಂದು 900 ಪೇಜ್ ಮಾಡಿದ್ದೀನಿ, ಅದರಲ್ಲಿ ಗಂಧ ಇಲ್ಲ ಗಾಳಿ ಇಲ್ಲ ಅಂತ ಹೇಳ್ತೀವಿ. ಅಂದರೆ ಏನು ಓದಿದ್ರು ಏನು ಸರ್ ಒಂದು ಉಪಯೋಗಕ್ಕೆ ಬರಲ್ಲ ಅಂಥದ್ದು ಮಾಡಿದ್ದಾನೆ ಸೋಮು ಅಂತ ಅಂದಾಗ ಅದು ಪ್ರಚಲಿತ ಆಗೋದಿಲ್ಲ. ಅದಕ್ಕೆ ಜೀವ ತುಂಬಬೇಕಾಗಿರೋದೇನು, ಅದು ಪ್ರಾಯೋಗಿಕವಾಗಿ ಜನರಿಗೆ ಒಂದು ಅಟ್ರಾಕ್ಷನ್ ಆಗಬೇಕು, ಅದರಿಂದ ಉಪಯೋಗ ಆಗಬೇಕು. ಆವಾಗ ಅದಕ್ಕೆ ಜೀವ ತುಂಬ್ತೀವಿ. ಒಂದು ಮೂರ್ತಿ ಮಾಡ್ತಾರೆ, ಶಿಲ್ಪಿ ಒಂದು ಮೂರ್ತಿಯನ್ನು ಮಾಡಿದಾಗ ಅದಕ್ಕೆ ಒಂದು ಪ್ರಾಣಶಕ್ತಿಯನ್ನು ಕೊಟ್ಟಿರ್ತಾನೆ. ಆ ಪ್ರಾಣಶಕ್ತಿ ಇದ್ದಾಗ ಅಲ್ಲಿ ದೇವ್ರು ಅಂತ ಅನ್ನಿಸ್ಕೊತದೆ. ಅಲ್ಲಿ ತನಕ ಕಲ್ಲು ಆದಮೇಲೆ ಶಿಲೆ ಆದಮೇಲೆ ಅದು ದೇವರ ಮೂರ್ತಿ ಅನ್ನಿಸ್ಕೊಳೋದು ಅದಕ್ಕೆ ಪ್ರಾಣ ತುಂಬಿದಾಗ. ಆ ಪ್ರಾಣ ಎಲ್ಲಿ ತುಂಬಿರ್ತದಂತ ಮಾತ್ರ ಗೊತ್ತಿರೋದು, ಅವ್ರಿಗೆ ಮಾತ್ರ ಗೊತ್ತಿರೋದು, ಅದು ಬೇರೆ ಯಾರಿಗೂ ಗೊತ್ತಾಗಲ್ಲ. ಹಾಗಾಗಿ ನಮ್ಮ ಪ್ರಾಣ, ನಮ್ಮ ಜೀವಶಕ್ತಿ, ನಮ್ಮ ಎಲ್ಲಿದೆ, ನಾವು ಹೇಗೆ ಜೀವನ ಮಾಡಬೇಕು ಅನ್ನೋದನ್ನು ನಾವು ಕಲ್ತ್ಕೊಳ್ಬೇಕು. ಆವಾಗಲೇ ನಿಮ್ಮ ಒಂದು ಜೀವನ ಚೆನ್ನಾಗಿರೋದು. ಓಕೆ, ನೆಕ್ಸ್ಟ್, ಛೀಯನ್ನು ಕೆಳಗಿನ ಉದಾಹರಣೆಗಳ ಮೂಲಕ ಅರ್ಥ ಮಾಡಿಕೊಳ್ಳಬಹುದು. ಹೇಗೆ ಒಂದು ಉದಾಹರಣೆ ಅಂದರೆ, ವಿದ್ಯುತ್ ಇಲ್ಲದಿದ್ದರೆ ಯಂತ್ರ ಕೆಲಸ ಮಾಡೋದಿಲ್ಲ, ಇಂಧನ ಇಲ್ಲದಿದ್ದರೆ ವಾಹನ ಚಲಿಸುವುದಿಲ್ಲ, ಛೀ ಇಲ್ಲದಿದ್ದರೆ ದೇಹ ಕಾರ್ಯ ನಿರ್ವಹಿಸುವುದಿಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ, ಇದು ಎಲ್ಲರಿಗೂ ಅರ್ಥ ಆಗುತ್ತೆ. ಅದೇ ಛೀಗೆ ಉದಾಹರಣೆ ಕೊಡ್ಲಿಲ್ದಂಗೆ ನಾವು ಹೋಗ್ಬಿಟ್ರೆ ಅದು ಕೆಲವೊಬ್ರಿಗೆ ಗೊತ್ತಾಗ್ಬೋದು. ಯಾಕಂದರೆ ಸ್ವಲ್ಪ ಮೈಂಡನ್ನು ಅವ್ರು ಓಡಿಸಿ ಅದನ್ನು ಮಾಡಿಬಿಟ್ಟು ಅದನ್ನು ತಿಳ್ಕೊಬೋದು. ಕೆಲವೊಬ್ಬರಿಗೆ ಗೊತ್ತೇ ಆಗೋದಿಲ್ಲ. ಕೆಲವೊಂದು ಉದಾಹರಣೆಯನ್ನು ಕೊಟ್ಟಾಗ ಏನಾಗುತ್ತೋ, ಹೌದು ನಮಗೆ ಈ ಛೀ ಇಲ್ಲಾಂದರೆ ದೇಹ ಕಾರ್ಯನಿರ್ವಹಿಸುವುದಿಲ್ಲ. ನಾನೊಂದು 5 ನಿಮಿಷ ಬಾಯಿ ಮತ್ತು ಮೂಗನ್ನು ಬಂದ್ ಮಾಡಿಬಿಟ್ರೆ, 5 ನಿಮಿಷ ಬೇಡ, 2 ನಿಮಿಷ ಸಾಕನ್ಸುತ್ತೆ. 2 ನಿಮಿಷನೂ ಅಲ್ಲ, 1 ನಿಮಿಷ ಬಾಯಿ ಮತ್ತು ಮೂಗು ಮುಚ್ಚಿದ್ರೆ ಜೀವಶಕ್ತಿ ನನಗೆ ಹೋಗೋದಿಲ್ಲ. ಆ ಒಂದು ಗಾಳಿ ಜೀವಶಕ್ತಿ ಏನಿದೆಯಲ್ಲ, ಏರ್ಚಿ ಅಂತ ಏನು ಕರಿತೀವಿ, ಆ ಜೀವಶಕ್ತಿ ಇಲ್ಲ ಅಂದರೆ ನನ್ನ ಉಸಿರು ನಿಂತು ಹೋಗುತ್ತೆ. ಅದೇ ಥರ ನಮ್ಮ ಪ್ರತಿಯೊಂದು ಇಲ್ಲಿ ಈ ಬಳ್ಳ ಆಡಬೇಕಂದ್ರೆ ಇದಕ್ಕೆ ಜೀವ ಇರಬೇಕು. ನಮ್ಮ ಒಂದು ಮೈಂಡನ್ನು ನಾವು ಥಾಟ್ಸನ್ನು ಕ್ರಿಯೇಟ್ ಮಾಡಬೇಕಂದ್ರೆ ಬ್ರೈನಲ್ಲಿ ಇರ್ತಕ್ಕಂಥ ನರ್ವ್ಸ್ ಎಲ್ಲ ಆ್ಯಕ್ಟಿವೇಟ್ ಇರಬೇಕು. ಓಕೆ, ಛೀ ದೇಹದ ಎಲ್ಲ ವ್ಯವಸ್ಥೆಗಳಿಗೆ ಶಕ್ತಿಯನ್ನು ಒದಗಿಸುತ್ತದೆ. ಹೌದು, ಯಾಕಂದರೆ ನಾನು ಸ್ಟ್ರಾಂಗ್ ಆಗಿದ್ದೀನಿ, ಇನ್ನೊಬ್ಬರ ಜೊತೆಗೆ ನಾನು ಫೈಟ್ ಮಾಡಬೇಕಂದ್ರೆ ನನಗೆ ಶಕ್ತಿ ಇರಬೇಕು. ಆ ಶಕ್ತಿ ಎಲ್ಲಿಂದ ಬರುತ್ತೆ? ನೀವು ಊಟ ಮಾಡೋದ್ರಿಂದ ಅದು ಒಂದು ಶಕ್ತಿಯಾಗಿ ಕನ್ವರ್ಟ್ ಆಗುತ್ತೆ. ನೀವು ಗಾಳಿಯನ್ನು ತೆಗೆದುಕೊಂಡಾಗ ಅದು ಒಂದು ಶಕ್ತಿ ಕನ್ವರ್ಟ್ ಆಗುತ್ತೆ. ನೀವು ಚಲನೆ ಮಾಡಿದಾಗ ಅದು ಒಂದು ಶಕ್ತಿ ಕನ್ವರ್ಟ್ ಆಗುತ್ತೆ. ಹೀಗೆ ಪ್ರತಿಯೊಂದರಲ್ಲಿ ನೀವು ಶಕ್ತಿಯನ್ನು ಕ್ರಿಯೇಟ್ ಮಾಡ್ಬೋದು. ಆದರೆ ಅದು ಯಾವ ಥರ ಅನ್ನೋದನ್ನು ನೀವು ಯೋಚನೆ ಮಾಡಬೇಕು. 108 ಬಾರಿ ಸುಮ್ಮನೆ ಕೂತ್ಕೊಂಡು ನಾನು ಹಿಂಗಾಗಬೇಕು, ನಾಳೆ ಹಿಂಗೆ ಮಾಡಬೇಕು, ನನ್ನ ಮಕ್ಕಳಿಗೆ ಏನು ಸಮಸ್ಯೆ, ಮದುವೆ ಆಗಿಲ್ಲ, ಹೆಣ್ಣು ಸಿಕ್ಕಿಲ್ಲ, ಇವೆಲ್ಲ ಥಾಟ್ಸ್ ನೀವು ಕ್ರಿಯೇಟ್ ಮಾಡೋದಲ್ಲ. ಭಗವಂತ ಹಣೆ ಬರವನ್ನು ಬರೆದು ಕಳಿಸ್ಬಿಟ್ಟಿದ್ದಾನೆ, ಯಾರ್ಯಾರು ಏನೇನು ಮಾಡಬೇಕಂತ. ಅದು ತನ್ನಷ್ಟಕ್ಕೆ ತಾನು ನಡೀತಾ ಇರ್ತದೆ. ನಾವು ವಿಧಿಯನ್ನು ಚೇಂಜ್ ಮಾಡೋಕ್ಕಾಗತ್ತೆ. ನಮ್ಮ ಕೈಲಿಂದ ಏನಿದೆ ಪ್ರಯತ್ನ ಮಾಡೋದು. ನಾವು ಇದಕ್ಕಿಂತ ಜಾಸ್ತಿ ನಿಮಗೆ ತಿಳಿಯೋ ಹಾಗೆ ನಾನು ಏನು ಪ್ರಯತ್ನ ಪಟ್ಟರೆ ಇದಲ್ಲ ಅದಕ್ಕೆ ಒಂದು ಫಲ ಸಿಗುತ್ತೆ. ನಾನು ಸುಮ್ಮನೆ ಕೂತ್ಕೊಂಡ್ಬಿಟ್ಟು ಅಯ್ಯೋ ಆಕ್ಯುಪ್ರೆಷರ್ ಬುಕ್ ಬರಿಬೇಕಾಗಿತ್ತು, ಹೇಗೆ ಬರೆಯೋದು, ಏನು ಮಾಡೋದು, ಅದಾಗ್ತಿಲ್ವೇ, ನನಗೆ ಒಬ್ಬನೇ ಇದ್ದೀನಿ, ಯಾರೂ ಅಸಿಸ್ಟೆಂಟ್ ಇಲ್ಲ, ನಾನು ಹೆಂಗೆ ಮಾಡೋದು, ಆಗಸ್ಟ್ 15ಕ್ಕೆ ರಿಲೀಸ್ ಮಾಡಲ್ಲ ಬೇಡವಾ. ಥಾಟ್ಗಳು ಒಳ್ಳೆ ಥರದ್ರಲ್ಲಿ ಒಳ್ಳೆ ಪಾಸಿಟಿವ್ನೆಸ್ ಆಗಿ ತಗೊಂಡು ಹೋದರೆ ನಿಮಗೆ ಅದು ಫಲ ಕೊಡುತ್ತೆ. ಓಕೆ, ಛೀಯ ಮೂಲಗಳು ಯಾವ್ಯಾವ ಇದ್ದಾವೆ? ಓಕೆ, ಛೀಯ ಮೂಲಗಳು ಯಾವ್ಯಾವ ಅಂದರೆ ಛೀ 3 ಪ್ರಮುಖ ಮೂಲಗಳಿಂದ ಉತ್ಪತ್ತಿಯಾಗುತ್ತದೆ. ಒಂದು
ಜನ್ಮಜಾತ ಚಿ ಅಂದರೆ ಪ್ರೆನೆಂಟಲ್ ಚಿ ಅಂತ ಕರಿತೀವಿ. ಇದು ತಂದೆ ಮತ್ತು ತಾಯಿಯ ಬಂದ ಜೀವಶಕ್ತಿಯಾಗಿದೆ. ಗರ್ಭಧಾರಣೆಯ ಸಮಯದಲ್ಲಿ ದೊರೆಯುವ ಈ ಶಕ್ತಿಯನ್ನು ಕಿಡ್ನಿ ಎಸೆನ್ಸ್ ಜಿಂಗ್ ಎಂದು ಕರೆಯುತ್ತಾರೆ. ಈ ಚಿ ಬೆಳವಣಿಗೆ, ಮೆದುಳಿನ ಅಭಿವೃದ್ಧಿ, ಎಲುಬುಗಳ ಬೆಳವಣಿಗೆ, ಸಂತಾನೋತ್ಪತ್ತಿ, ದೀರ್ಘಾಯುಷ್ಯ ಇವುಗಳಿಗೆ ಕಾರಣ ಆಗ್ತದೆ. ನೋಡಿ, ನಮ್ಮಲ್ಲಿ 3 ಥರದ ಪ್ರಾಣಶಕ್ತಿಗಳಿದ್ದಾವೆ, ಜೀವಶಕ್ತಿಗಳಿದ್ದಾವೆ. ಅವು ಯಾವುವು ಅಂದರೆ, ಮೊದಲನೇದಾಗಿ ಜನ್ಮಜಾತ ಚಿ ಅಂತ ಕರಿತೀವಿ, ಅಂದರೆ ಪ್ರೆನೆಂಟಲ್ ಚಿ ಅಂತ. ಇದು ತಂದೆ ಮತ್ತು ತಾಯಿಯಿಂದ ಬಂದ ಜೀವಶಕ್ತಿಯಾಗಿದೆ. ಗರ್ಭಧಾರಣೆಯ ಸಮಯದಲ್ಲಿ ದೊರೆಯುವ ಈ ಶಕ್ತಿಯನ್ನು ಕಿಡ್ನಿ ಎಸೆನ್ಸ್ ಜಿಂಗ್ ಎಂದು ಕರೆಯುತ್ತಾರೆ. ಈ ಚಿ ಕೆಲಸ ಏನು ಅಂದರೆ, ಬೆಳವಣಿಗೆ ಹೇಗೆ ನಿಮ್ಮ ತಂದೆ ತಾಯಿಗಳ ಬೆಳವಣಿಗೆ ಇರುತ್ತೆ ಆ ಥರ ಬೆಳವಣಿಗೆ ಇರುತ್ತೆ. ಮೆದುಳಿನ ಅಭಿವೃದ್ಧಿ, ಇಲ್ಲ ತಾಯಿ ಶಾರ್ಪ್ ಇರ್ಬೋದು, ಇಲ್ಲ ತಂದೆ ಶಾರ್ಪ್ ಇರ್ಬೋದು, ಅದು ಮಗಳಿಗೆ ಅನ್ವಯಿಸ್ತದೆ. ಎಲುಬುಗಳ ಬೆಳವಣಿಗೆ, ಕೆಲವೊಬ್ಬರಿಗೆ ನೆಕ್ ಪ್ರಾಬ್ಲಮ್ ಇರ್ಬೋದು, ಕೆಲವೊಬ್ಬರಿಗೆ ಏನೇ ಒಂದು ಪ್ರಾಬ್ಲಮ್ಸ್, ಬೋನ್ ಪ್ರಾಬ್ಲಮ್ ರಿಲೇಟೆಡ್ ಇದ್ರೆ ಅದು ಮಕ್ಕಳಿಗೆ ಬರ್ಬೋದು. ಓಕೆ, ಸಂತಾನೋತ್ಪತ್ತಿ ಅದು ಒಂದು ಕಾರಣ ಆಗುತ್ತೆ. ದೀರ್ಘಾಯುಷ್ಯ, ಈ ಎಲ್ಲ ಒಂದು ಕಾರಣಕ್ಕೆ ಇಲ್ಲಿ ಪೇರೆಂಟಲ್ ಚಿ ಕಾರಣವಾಗಿರ್ತದೆ. ಓಕೆ, ಇಲ್ಲಿ ಆಹಾರದಿಂದ ದೊರೆಯುವ ಚಿ, ಎರಡನೇದೇನೆಂದರೆ ಆಹಾರದಿಂದ ದೊರೆಯುವ ಚಿ. ನಾವು ಸೇವಿಸುವ ಆಹಾರವನ್ನು ಪ್ಲೀಹೆ ಅಂತ ಮತ್ತು ಹೊಟ್ಟೆ ಜೀರ್ಣಿಸಿ ಶಕ್ತಿಯಾಗಿ ಪರಿವರ್ತಿಸ್ತದೆ. ಈ ಆಹಾರದಿಂದ ದೊರೆಯತಕ್ಕಂಥ ಒಂದು ಎನರ್ಜಿಯನ್ನು ಇಲ್ಲಿ ಯಾವುದು ಆರ್ಗನ್ಗಳು ಕೆಲಸ ಮಾಡ್ತವೆ ಅಂದರೆ, ಒಂದು ಸ್ಪ್ಲೀನ್, ನಾವು ಆಲ್ರೆಡಿ ಸ್ಪ್ಲೀನನ್ನು ಟ್ರಾನ್ಸ್ಪೋರ್ಟೇಷನ್ ಮೆರಿಡಿಯನ್ ಅಂತಲೂ ಕರ್ಕೋಬೋದು. ಮತ್ತು ಹೊಟ್ಟೆ, ಇದು ಹೊಟ್ಟೆಗೆ ಅನ್ನ ಹೋದಾಗ ಇಲ್ಲ ಆಹಾರ ಹೋದಾಗ ಅಲ್ಲಿ ಜೀರ್ಣಿಸಿ ಶಕ್ತಿಯಾಗಿ ಪರಿವರ್ತಿಸ್ತದೆ. ಈ ಶಕ್ತಿಯನ್ನು ಚಿ ಅಂದರೆ ಫುಡ್ ಚಿ ಎಂದು ಕರೆಯುತ್ತಾರೆ. ನೆಕ್ಸ್ಟ್ ಯಾವುದು, ಗಾಳಿಯಿಂದ ದೊರೆಯುವ ಚಿ, ಏರ್ ಚಿ ಅಂತ ಕರಿತೀವಿ. ಶ್ವಾಸಕೋಶದ ಮೂಲಕ ಪಡೆಯುವ ಜೀವಶಕ್ತಿಯನ್ನು ಕೊಂಗ್ ಚಿ, ಏರ್ ಚಿ ಎಂದು ಕರೆಯುತ್ತಾರೆ. ಓಕೆ, ಶುದ್ಧ ಗಾಳಿ ಉತ್ತಮ ಚಿ ನಿರ್ಮಾಣಕ್ಕೆ ಅಗತ್ಯವಾಗಿದೆ. ಓಕೆ, ನೆಕ್ಸ್ಟ್ ಚಿಯ ಉತ್ಪತ್ತಿ, ಗೋ ಚಿ ಅಂದರೆ ಕಾಂಗ್ ಚಿ, ಜಾಂಗ್ ಚಿ ಅಂತಾನು ಕರೀತಾರೆ. ಇವೆಲ್ಲ ಚೈನೀಸ್ ಮೆಥಡ್. ಇವೆಲ್ಲ ಜಾಂಗ್ ಚಿ ಮತ್ತು ಕಿಡ್ನಿ ಎಸೆನ್ಸ್ ಪ್ಲಸ್ ಕಿಡ್ನಿ ಎಸೆನ್ಸ್ ಅಂದರೆ ಜಾಂಗ್ ಚಿ ಅಂತ ಕರೀತಾರೆ. ಜಾಂಗ್ ಚಿ ದೇಹದ ಪ್ರಮುಖ ಜೀವಶಕ್ತಿಯಾಗಿದ್ದು ಆರೋಗ್ಯವನ್ನು ಕಾಪಾಡುತ್ತದೆ. ಈ 3 ಚಿ ಇದ್ದರೆ ಮನುಷ್ಯ ಒಂದು ಸದೃಢನಾಗಿರ್ತಾನೆ, ಅಂದರೆ ಜೀವಂತವಾಗಿರ್ತಾನೆ. ಓಕೆ, ಇಲ್ಲಿ ಚಿಯ ಪ್ರಮುಖ ಕಾರ್ಯಗಳು ಯಾವ್ಯಾವು ಅಂದರೆ, ಒಂದು ಚಲನ ಶಕ್ತಿ ಅಂದರೆ ಮೂಮೆಂಟ್ ಅಂತ ಕರಿತೀವಿ. ಚಿ ದೇಹದಲ್ಲಿ ಎಲ್ಲ ಚಲನೆಯನ್ನು ನಿಯಂತ್ರಿಸುತ್ತದೆ. ಚಿ ದೇಹದಲ್ಲಿನ ಎಲ್ಲ ಚಲನೆಯನ್ನು ನಿಯಂತ್ರಿಸುತ್ತದೆ. ರಕ್ತ ಸಂಚಾರ, ಉಸಿರಾಟ, ಜೀರ್ಣಕ್ರಿಯೆ, ಸ್ನಾಯು ಚಲನೆ, ಅಂಗಾಂಗಗಳ ಕಾರ್ಯ ಇವೆಲ್ಲ ಚಿಯ ಮೇಲೆ ಅವಲಂಬಿತವಾಗಿವೆ. ಓಕೆ, ಎರಡನೇದೇನು, ಉಷ್ಣತೆ, ವಾರ್ಮಿಂಗ್ ಫಂಕ್ಷನ್. ಚಿ ದೇಹದ ತಾಪವನ್ನು ನಿಯಂತ್ರಿಸುತ್ತದೆ. ಚಿ ದುರ್ಬಲವಾದರೆ ತಣ್ಣನೆಯ ಕೈಕಾಲುಗಳು, ಚಳಿ ಸಹಿಸದಿರುವುದು, ಕಡಿಮೆ ಶಕ್ತಿ ಕಾಣಿಸಬಹುದು. ನೋಡಿ, ಈ ಉಷ್ಣತೆ ಕೆಲವೊಂದು ಟೈಮ್ ನಮ್ಮ ದೇಹದಲ್ಲಿ ಭಾಳ ಚಳಿ ಆದರೆ ನಮ್ಮ ದೇಹವನ್ನು ಆ ಆರ್ಗನ್ಗಳು ಒಂದು ಮೆರಿಡಿಯನ್ ಪದ್ಧತಿ ನಮ್ಮ ದೇಹದಲ್ಲಿರ್ತಕ್ಕಂಥ ಒಂದು ಸಿಸ್ಟಮ್ ಹೆಂಗಿದೆ ಅಂದರೆ, ನಿಮಗೆ ಭಾಳ ಕೋಲ್ಡ್ ಐತಾ ಅದು ವಾರ್ಮಪ್ ಮಾಡ್ತದೆ ಬಾಡಿ, ಅದು ವಾರ್ಮಪ್ ಮಾಡ್ಕೊತದೆ, ಬಿಸಿಯನ್ನು ಮಾಡ್ತದೆ. ತನಗೆ ಎಷ್ಟು ನೀಗುತ್ತೋ ಅಷ್ಟು ದೇಹವನ್ನು ವಾರ್ಮಪ್ ಮಾಡುತ್ತೆ. ಅದು ಮಿಕ್ಕದೆ ಕೆಲವೊಂದು ಕೋಲ್ಡ್ ಮಳೆಯಲ್ಲಿ ತೋರಿಸ್ಕೊಂಬಂದಾಗ ನಮಗೆ ಭಾಳ ಚಳಿ ಆದಾಗ ನಮ್ಮ ಬಾಡಿ ತಣ್ಣಗಾಗಕ್ಕೆ ಬಿಡೋದಿಲ್ಲ. ನೀವು ಅಬ್ಸರ್ವ್ ಮಾಡಿ, ನಿಮ್ಮ ಭಾಳ ಕೋಲ್ಡ್ ಯಾವಾಗ ಆಗಿರ್ತದೆ ಅಂದರೆ ಡೆಡ್ ಬಾಡಿಗೆ ಇರ್ತದೆ, ಭಾಳ ತಂಪು ಇರ್ತದೆ. ಆ ಥರ ತಂಪು ಇರೋದಿಲ್ಲ, ಅಲ್ಲಿ ವಾರ್ಮಪ್ ಮಾಡೋದಕ್ಕೆ ನಮ್ಮ ದೇಹ ಬಡ್ದಾಡ್ತಾ ಇರ್ತದೆ. ಇನ್ ಕೇಸ್ ಉಷ್ಣತೆ ಆಯ್ತು, ಜಾಸ್ತಿ ಉಷ್ಣತೆ ಆಯ್ತು ಅಂದರೆ ದೇಹದಲ್ಲಿ ನೀರಿನ ದಾಹ ಜಾಸ್ತಿ ಆಗುತ್ತೆ. ಅಲ್ಲಿ ಕೆಲವೊಂದು ಫ್ಲೂಯಿಡ್ಸ್ನ ಅವಶ್ಯಕತೆ ಇರುತ್ತೆ. ಹಾಗಾಗಿ ಯಥೇಚ್ಛವಾಗಿ ನೀರು ಕುಡಿಯಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ನಮ್ಮ ಒಂದು ಕಂಪ್ಯೂಟರ್ಗಿಂತ ಜಾಸ್ತಿ ನಮ್ಮ ಬ್ರೈನ್ ಕೆಲಸ ಮಾಡ್ತಿರ್ತದೆ. ಯಾವ ವಾತಾವರಣದಲ್ಲಿ ನಮ್ಮ ಒಂದು ದೇಹವನ್ನು ಯಾವ ಥರ ಇಡಬೇಕು, ಯಾವ ಸಮಯದಲ್ಲಿ ದೇಹವನ್ನು ಬಿಸಿ ಮಾಡಬೇಕು, ಯಾವ ಸಮಯದಲ್ಲಿ ಅದನ್ನು ತಣ್ಣಗೆ ಮಾಡಬೇಕು, ಅದು ಎಲ್ಲ ನಿಯಂತ್ರಣದಲ್ಲಿ ಇಡೋಕ್ಕೆ ಪ್ರಯತ್ನ ಪಡುತ್ತೆ. ಅತಿ ಒಂದು ಸಮಸ್ಯೆ ಆದಾಗ ನಿಮಗೆ
ಅಲ್ಲಿ ಆರೋಗ್ಯದಲ್ಲಿ ಬದಲಾವಣೆ ಕಾಣುತ್ತೆ. ಓಕೆ, ನೆಕ್ಸ್ಟು ಇಲ್ಲಿ ಮೂರನೇದೇನೆಂದರೆ ರಕ್ಷಣೆ, ಪ್ರೊಟೆಕ್ಷನ್. ವಿಚಿ ಎಂಬ ರಕ್ಷಣಾತ್ಮಕ ಚಿ ದೇಹವನ್ನು ರೋಗಗಳಿಂದ ಕಾಪಾಡುತ್ತದೆ. ಇದು ರೋಗ ನಿರೋಧಕ ಶಕ್ತಿಯಂತೆ ನಿರ್ವಹಿಸುತ್ತದೆ. ಹಾಗಾಗಿ ಇಲ್ಲಿ ನಾವು ನೋಡಿದ್ವಿ ಚೀಯ ಪ್ರಮುಖ ಕಾರ್ಯಗಳು ಏನಂದರೆ, ಒಂದು ಚಲನಾ ಶಕ್ತಿ, ಎರಡನೇದು ಉಷ್ಣತೆ, ಮೂರನೇದು ರಕ್ಷಣೆ. ಈ ಎಲ್ಲ ಕಾರ್ಯಗಳನ್ನು ಚಿ ಮಾಡ್ತದೆ. ಓಕೆ, ನೆಕ್ಸ್ಟು ನಾಲ್ಕನೇದೇನೆಂದರೆ ಪರಿವರ್ತನೆ, ಟ್ರಾನ್ಸ್ಫಾರ್ಮೇಷನ್. ಆಹಾರವನ್ನು ಶಕ್ತಿಯಾಗಿ ಪರಿವರ್ತಿಸುವುದು, ನೀರನ್ನು ದೇಹದ ದ್ರವಗಳಾಗಿ ಪರಿವರ್ತಿಸುವುದು, ಪೋಷಕಾಂಶಗಳನ್ನು ಸಾಗಿಸುವುದು, ಇವೆಲ್ಲ ಚಿಯ ಕಾರ್ಯಗಳಾಗಿವೆ. ಆಹಾರವನ್ನು ಶಕ್ತಿಯಾಗಿ ಪರಿವರ್ತಿಸಿದಾದ ಮೇಲೆ ಮತ್ತೆ ನಿಮಗೆ ಎಲ್ಲ ಮೆರಿಡಿಯನ್ಗೂ, ಎಲ್ಲ ಆರ್ಗನ್ಗೂ, ಎಲ್ಲ ದೇಹದ ಆರ್ಗನ್ಗೂ ಏನು ಬೇಕಂತ ನಮ್ಮ ಸ್ಪ್ಲೀನ್ ಮೆರಿಡಿಯನ್ ನೋಡ್ಕೊತದೆ. ನೀರನ್ನು ದೇಹದ ದ್ರವಗಳಾಗಿ ಪರಿವರ್ತಿಸೋ ಕೆಲಸವನ್ನು ಮಾಡ್ತದೆ. ಮತ್ತು ಪೋಷಕಾಂಶಗಳನ್ನು ಸಾಗಿಸೋದು, ಇವೆಲ್ಲ ಚಿಯ ಕಾರ್ಯಗಳಾಗಿವೆ. ಓಕೆ, ನೆಕ್ಸ್ಟ್ ಹಿಡಿದಿಡುವ ಕಾರ್ಯ ಅಂದರೆ ಹೋಲ್ಡಿಂಗ್ ಫಂಕ್ಷನ್. ಚಿ ರಕ್ತ ಮತ್ತು ಅಂಗಾಂಗಗಳನ್ನು ಸರಿಯಾದ ಸ್ಥಾನದಲ್ಲಿ ಹಿಡಿದಿಡುತ್ತದೆ. ಚಿ ದುರ್ಬಲವಾದರೆ ಅಂಗಾಂಗಗಳು ಕೆಳಗೆ ಇಳಿಯಬಹುದು, ಅತಿಯಾದ ರಕ್ತಸ್ರಾವ ಉಂಟಾಗಬಹುದು, ಮೂಲವ್ಯಾಧಿ ಉಂಟಾಗಬಹುದು. ಇವು ಎಲ್ಲ ಸಮಸ್ಯೆ. ಕೆಲವೊಬ್ಬರಿಗೆ ಯೂಟ್ರಸ್ ಕೊಲ್ಯಾಪ್ಸ್ ಆಗುತ್ತೆ, ಕೆಲವೊಬ್ಬರಿಗೆ ಹರ್ನಿಯಾ ಆಗುತ್ತೆ, ಕೆಲವೊಬ್ಬರಿಗೆ ಸ್ಟಮಕ್ಕು ಆ ಥರ ಎಲ್ಲ ಒಂಥರ ಬೊಜ್ಜು ಬಂದಿರ್ತದಲ್ಲ, ಇದು ಏನಂದರೆ ಹೋಲ್ಡಿಂಗ್ ಕ್ಯಾಪಸಿಟಿ ಕಡಿಮೆ ಇರುತ್ತೆ, ಹೋಲ್ಡಿಂಗ್ ಫಂಕ್ಷನ್ಸ್ ಕಡಿಮೆ ಇರುತ್ತೆ. ಯಾರಿಗೆಲ್ಲ ಕೊಲ್ಯಾಪ್ಸ್ ಆಗ್ತಾ ಇರ್ತದೋ ಅವರಿಗೆ ಹಿಡಿದಿಡುವ ಕಾರ್ಯ ಲೋ ಇರುತ್ತೆ. ಓಕೆ, ನೆಕ್ಸ್ಟ್ ಚೀಯ ವಿಧಗಳು ಯಾವ್ಯಾವು? ಚೀಯಲ್ಲಿ ವಿಧಗಳು ಯಾವುದಂದರೆ ಯುವನ್ ಚಿ, ಮೂಲ ಚಿ ಅಂತ ಕರಿತೀವಿ. ಕಿಡ್ನಿಯಲ್ಲಿ ಸಂಗ್ರಹವಾಗಿರುವ ಮೂಲ ಜೀವಶಕ್ತಿ ದೇಹದ ಎಲ್ಲ ಅಂಗಾಂಗಗಳಿಗೆ ಶಕ್ತಿ ನೀಡುತ್ತದೆ. ನಾವು ಹಾಗಾಗಿ ಇದನ್ನು ಏನಂತ ಅಂದ್ವಿ ಅಂದರೆ 6Kಯಲ್ಲಿ ನಮ್ಮ ದೇಹದಲ್ಲಿರ್ತಕ್ಕಂಥ ಅಕೌಂಟ್ ಬ್ಯಾಲೆನ್ಸ್ ಅಂತ ಕರಿದ್ವಿ. ಈ ಕಿಡ್ನಿಯಲ್ಲಿ ಎಸೆನ್ಸು ಎಷ್ಟು ಸ್ಟ್ರಾಂಗ್ ಇರುತ್ತೋ ನಿಮ್ಮ ಜೀವಶಕ್ತಿ ದೇಹದ ಎಲ್ಲ ಅಂಗಾಂಗಗಳಿಗೆ ಶಕ್ತಿಯನ್ನು ಕೊಡ್ತದೆ. ನಿಮ್ಮ ದೇಹದ ಅಕೌಂಟ್ ಬ್ಯಾಲೆನ್ಸು ಕಡಿಮೆ ಆಗ್ತಾ ಇದೆ ಅಂದರೆ ನೀವು ಮುಂದಿನ ಜೀವನವನ್ನು ಭಾಳ ಹುಷಾರಾಗಿ ಮಾಡಬೇಕಂತ ಸಲಹೆ ಅದು. ಯಾವುದು ಎನರ್ಜಿ, ನೀವೆಷ್ಟು ಫುಡ್ಡನ್ನು ಕನ್ಸ್ಯೂಮ್ ಮಾಡ್ತಾ ಇದ್ದೀರಿ, ಅದು ಎಷ್ಟು ನೀವು ಕನ್ಸ್ಯೂಮ್ ಮಾಡ್ತಿರ್ತಕ್ಕಂಥ ಆಹಾರ ಎನರ್ಜಿಯಾಗಿ ಎಷ್ಟು ಬರ್ತಾ ಇದೆ, ನೀವು ಎಷ್ಟು ಖರ್ಚು ಮಾಡ್ತಾ ಇದ್ದೀರಿ, ಇಲ್ಲಿ ಸೇವಿಂಗನ್ನು ಯಾವ ಥರ ಮಾಡಬೇಕು. ಹಾಗಾಗಿ ನಮ್ಮ ಕಿಡ್ನಿಯಲ್ಲಿ ಸಂಗ್ರಹ ಆಗಿರುವ ಮೂಲ ಜೀವಶಕ್ತಿ ಏನಿದೆಯಲ್ಲ ಅದು ದೇಹದ ಎಲ್ಲ ಅಂಗಾಂಗಗಳಿಗೆ ಶಕ್ತಿ ನೀಡುತ್ತದೆ. ನೆಕ್ಸ್ಟ್ ಜಾಂಗ್ಚಿ, ಎದೆಚಿ ಅಂತ ಕರಿತೀವಿ. ಶ್ವಾಸಕೋಶ ಮತ್ತು ಹೃದಯದ ಕಾರ್ಯವನ್ನು ಬೆಂಬಲಿಸುತ್ತದೆ, ಉಸಿರಾಟ ಮತ್ತು ಧ್ವನಿಯನ್ನು ನಿಯಂತ್ರಿಸುತ್ತದೆ. ಓಕೆ, ಇಂಗ್ಚಿ ಅಂದರೆ ಪೋಷಕ ಚಿ, ರಕ್ತದೊಂದಿಗೆ ಸಂಚರಿಸುತ್ತದೆ, ಅಂಗಾಂಗಗಳಿಗೆ ಪೋಷಣೆ ನೀಡುತ್ತದೆ. ನೆಕ್ಸ್ಟ್ ವಿಚಿ, ರಕ್ಷಣಾತ್ಮಕ ಚಿ ಅಂತ ಕರಿತೀವಿ. ದೇಹವನ್ನು ಸೋಂಕು ಮತ್ತು ರೋಗಗಳಿಂದ ರಕ್ಷಿಸಲ್ಪಡುತ್ತದೆ. ನೋಡಿ, ನಮ್ಮ ರಕ್ತದಲ್ಲಿ WBC RBC ಕೌಂಟ್ ಇಷ್ಟೇ ಇರಬೇಕಂತ ಇರುತ್ತೆ. ಅದೇ ಏನಾದರೂ ನಿಮಗೆ ಬಿಳಿ ರಕ್ತ ಕಣಗಳು ಜಾಸ್ತಿ ಆದರೆ ಅದು ನಿಮಗೆ ಕಾಯಿಲೆಗೆ ಗುರಿ ಮಾಡುತ್ತೆ, ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರುತ್ತೆ. ಹಾಗಾಗಿ ಇಲ್ಲಿ ಆ ರೋಗ ನಿರೋಧಕ ಶಕ್ತಿ ಏನಿದೆಯಲ್ಲ ಅವು ಹೊಡೆದಾಡ್ತಾ ಇರ್ತವೆ. ಅಂದರೆ ನಮ್ಮ ದೇಹಕ್ಕೆ ಯಾವುದೇ ಬ್ಯಾಕ್ಟೀರಿಯಾದಿಂದ ಇರ್ಬೋದು, ವೈರಸ್ನಿಂದ ಇರ್ಬೋದು, ಅದ್ರ ಜೊತೆಗೆ ಫೈಟ್ ಮಾಡ್ತಾರೆ. ಅಂದರೆ ಒಂಥರ ಈ ಪ್ರಧಾನಮಂತ್ರಿ ಜೊತೆಗೆ ಇರ್ತಾರಲ್ಲ, ಜಡ್ ಸೆಕ್ಯೂರಿಟಿ, ಆ ಥರ ಇರ್ತದೆ. ಓಕೆ, ಆ ರೋಗ ನಿರೋಧಕ ಶಕ್ತಿ, ಹ್ಯುಮಿನಿಟಿ ಪವರ್ ಯಾರಲ್ಲಿ ಸ್ಟ್ರಾಂಗ್ ಇರುತ್ತೋ ಅವರಿಗೆ ಜಾಸ್ತಿ ರೋಗಗಳು ಬರೋದಿಲ್ಲ. ಹಾಗಾಗಿ ಈ ವಿಚಿ ರಕ್ಷಣಾತ್ಮಕ ಚಿ ಇದೆಯಲ್ಲ ಅದನ್ನು ಭಾಳ ಕೇರ್ಫುಲ್ಲಾಗಿ ನೋಡ್ಕೋಬೇಕು. ಓಕೆ, ನೆಕ್ಸ್ಟ್ ಚಿ ಅಸಮತೋಲನಗಳು. ಚಿಯಲ್ಲಿ ಅಸಮತೋಲನಗಳು ಅಂದರೆ ಚಿ ಕೊರತೆ, ಚಿ ಡಿಫಿಷಿಯನ್ಸಿ ಆದರೆ ಅತ್ಯಂತ ಸಾಮಾನ್ಯ ಸಮಸ್ಯೆ ಯಾವ ಥರ ಇರುತ್ತೆ ಅಂದರೆ ಲಕ್ಷಣಗಳು: ಆಯಾಸ, ಉಸಿರಾಟದ ತೊಂದರೆ, ಧ್ವನಿ ದುರ್ಬಲತೆ, ಹಸಿವು ಕಡಿಮೆ, ಜೀರ್ಣಕ್ರಿಯೆ ದುರ್ಬಲತೆ, ಹೆಚ್ಚು ಬೆವರು, ರೋಗ ನಿರೋಧಕ ಶಕ್ತಿ ಕಡಿಮೆ. ನಮಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗಿದೆ ಅಂತ ಹೇಗೆ ಗೊತ್ತಾಗುತ್ತೆ? ಪದೇ ಪದೇ ಕೋಲ್ಡ್ ಆಗೋದು, ಪದೇ ಪದೇ ಜ್ವರ ಬರೋದು, ಪದೇ ಕೆಮ್ಮು ಬರೋದು, ಪದೇ ಪದೇ ಒಂಥರ ಆಯಾಸ ಥರ ಆಗೋದು,
ಅಂದರೆ ಏನೂ ಇಲ್ಲ ಅಂದರೆ ಸುಮ್ಮನೆ ಗೆಲುವಿರಲ್ಲ ಅವರಿಗೆ. ಓಕೆ, ಈ ಥರ ಒಂದು ಸಮಸ್ಯೆಗಳು ಕಾರಣ ಆಗ್ತವೆ. ಓಕೆ, ನೆಕ್ಸ್ಟ್ ಚೀ ಸ್ಥಗಿತ. ಚೀ ಸ್ಟ್ಯಾಗ್ನೇಷನ್ ಆದರೆ ಅಲ್ಲಿ ಯಾವ ಥರ ಸಮಸ್ಯೆ ಬರ್ತಾವೆ ಅಂದರೆ ಚೀ ಸ್ಥಗಿತ, ಚೀ ಸ್ಟ್ಯಾಗ್ನೇಷನ್ ಅಂತ ಕರಿತೀವಿ. ಚೀ ಸರಿಯಾಗಿ ಹರಿಯದ ಸ್ಥಿತಿ. ಲಕ್ಷಣಗಳು ಏನಿರ್ತವೆ? ಎದೆ ಬಿಗಿತ ಬರ್ತದೆ, ಹೊಟ್ಟೆ ಉಬ್ಬರ ಆಗುತ್ತೆ, ಭಾವನಾತ್ಮಕ ಒತ್ತಡ ಆಗುತ್ತೆ, ಕೋಪ ಬರುತ್ತೆ, ನೋವು ಬರುತ್ತೆ, ತಲೆನೋವು ಕಾಣಿಸಿಕೊಳ್ಳುತ್ತದೆ. ಇವೆಲ್ಲ ನೋಡ್ಬೋದು. ಲಿವರ್ ಚೀ ಸ್ಟ್ಯಾಗ್ನೇಷನ್ ಅಂತ ಕರಿತೀವಿ. ಚೀ ಸ್ಟ್ಯಾಗ್ನೇಷನ್ ಅಂದರೆ ನಿಮಗೆ ಈಗ ಒಂಚೂರು ಗೊತ್ತಾಗುತ್ತೆ ಅಂತ ಅನಿಸುತ್ತೆ. ಚೀ ಸ್ಟ್ಯಾಗ್ನೇಷನ್ ಆದಾಗ ಯಾವೆಲ್ಲ ಲಕ್ಷಣ ಬರ್ತವೆ? ಎದೆ ಬಿಗಿತ ಆಗುತ್ತೆ, ಹೊಟ್ಟೆ ಉಬ್ಬರ ಆಗುತ್ತೆ, ಭಾವನಾತ್ಮಕ ಒತ್ತಡ ಬರುತ್ತೆ, ಕೋಪ ಬರುತ್ತೆ, ನೋವು ಬರುತ್ತೆ, ತಲೆನೋವು ಕಾಣಿಸಿಕೊಳ್ಳುತ್ತದೆ. ಓಕೆ, ಚೀ ಕೆಳಗೆ ಇಳುವುದು, ಚೀ ಸಿಂಕಿಂಗ್ ಅಂತ ಕರಿತೀವಿ. ಚೀ ತನ್ನ ಸ್ಥಾನವನ್ನು ಕಳೆದುಕೊಳ್ಳುವುದು. ಲಕ್ಷಣ ಏನಿರುತ್ತೆ? ಮೂಲವ್ಯಾಧಿ, ಗರ್ಭಾಶಯ ಕೆಳಗೆ ಇಳುವುದು, ಅಂಗಾಂಗಗಳ ದುರ್ಬಲತೆ, ಅತಿಯಾದ ಆಯಾಸ. ಅಂದರೆ ಸಿಂಕಿಂಗ್ ಅಂತ ಏನು ಕರಿತೀವಿ, ಕೆಳಗಿಳಿಯೋದು. ಅವಾಗಲೇ ನೋಡಿದ್ದೀವಲ್ಲ ನಾವು, ಕೊಲ್ಯಾಪ್ಸ್ ಆಗೋದು, ಕೆಲವೊಂದು ಹಿಡಿದಿಟ್ಕೊಳ್ಳೋದಕ್ಕೆ ಆಗದೇ ಇರುವುದಕ್ಕೆ ಈ ಒಂದು ಅರ್ಥ ಬರುತ್ತೆ. ಓಕೆ, ನೆಕ್ಸ್ಟ್ ಚೀ ವಿರುದ್ಧ ದಿಕ್ಕಿನಲ್ಲಿ ಚಲಿಸುವುದು, ರೆಬಿಲೋನಸ್ ಚೀ ಅಂತ ಕರಿತೀವಿ. ಚೀ ತಪ್ಪು ದಿಕ್ಕಿನಲ್ಲಿ ಚಲಿಸಿದ್ರೆ ಏನಾಗುತ್ತೆ? ಈಗ ನಾವು ಒಂದು ವೆಹಿಕಲನ್ನು, ನಮ್ಮ ಒಂದು ರೂಟ್ ಇರುತ್ತೆ, ಆ ರೂಟ್ನಲ್ಲಿ ಹೋಗೋ ಬದಲಿ ನಾವು ರಾಂಗ್ ರೂಟ್ನಲ್ಲಿ ಹೋದ್ರೆ ಏನಾಗುತ್ತೆ? ಆಕ್ಸಿಡೆಂಟ್ ಆಗ್ಬೋದು. ಅಂದರೆ ನಾವು ರೂಲ್ಸನ್ನು ಫಾಲೋ ಮಾಡಲಿಲ್ಲ ಅಂದರೆ ಏನಾಗುತ್ತೆ ನಮ್ಮ ದೇಹದಲ್ಲಿ? ಚೀ ತಪ್ಪು ದಿಕ್ಕಿನಲ್ಲಿ ಚಲಿಸೋದು. ಅದರ ಲಕ್ಷಣ ಏನಾಗುತ್ತೆ ಅಂದರೆ ಕೆಮ್ಮು, ಅಸ್ತಮ, ವಾಂತಿ, ಬಿಕ್ಕಳಿಕೆ, ಆಮ್ಲತೆ. ಇದು ಚೀ ವಿರುದ್ಧ ದಿಕ್ಕಿನಲ್ಲಿ ಚಲಿಸುವ ಲಕ್ಷಣಗಳು. ಓಕೆ, ಚೀ ವಿರುದ್ಧ ದಿಕ್ಕಿನಲ್ಲಿ ಹೆಂಗೆ ಅಂದರೆ, ಈಗ ನೀವು ಉಸಿರಾಟನ ತಗೊಂತೀರಿ, ಅದೇ ಉಸಿರಾಟ ಮೇಲ್ ಬರ್ತಾ ಇದೆ ಅಂದರೆ ನೀವು ಒಳಗೆ ತಗೊಂತಾ ಇಲ್ಲ, ಹೊರಗಡೆ ಬರ್ತಾ ಇದೆ ಕೆಮ್ಮುಖದಲ್ಲಿ, ಏನಾಗ್ತಿದೆ? ಅದು ವಿರುದ್ಧ ದಿಕ್ಕು ತಾನೆ. ವಾಂತಿ ಆಗ್ತಾ ಇದೆ. ನಮ್ಮ ಒಂದು ಯಾರಿಗಾದರೂ ಕೆಲವೊಬ್ಬರಿಗೆ ವಾಮಿಟ್ ಸೆನ್ಷನ್ ಬಂದರೆ ಅವರಿಗೆ ನಾವಿಲ್ಲಿ ಲೆಫ್ಟ್ ಹ್ಯಾಂಡ್ ಮಿಡಲ್ ಫಿಂಗರ್ನಲ್ಲಿ ಒಂದು ಪಿಂಕ್ ಲೈನನ್ನು ಉದ್ದ ಎಳೆಯೋದಕ್ಕೆ ಹೇಳ್ತೀವಿ. ಅಂದರೆ ಡೈರೆಕ್ಷನನ್ನು ಚೇಂಜ್ ಮಾಡೋಕ್ಕೆ ಹೇಳ್ತೀವಿ. ಆ ಊಟ ಮಾಡ್ತಕ್ಕಂಥ ಆಹಾರ ನಮಗೆ ವಾಪಸ್ ಬರ್ತಾ ಇದೆ ಅಂದ್ರೇನು? ವಿರುದ್ಧ ದಿಕ್ಕು ತಾನೆ. ಬಿಕ್ಕಳಿಕೆ ಬರ್ತಾ ಇದೆ, ಅದು ವಿರುದ್ಧ ದಿಕ್ಕೆ. ಆಮ್ಲತೆ, ಆಸಿಡ್ ರಿಫ್ಲೆಕ್ಸ್ ಬರ್ತಾ ಇದೆ, ಇವೆಲ್ಲ ವಿರುದ್ಧ ದಿಕ್ಕಿನಲ್ಲಿ. ಓಕೆ, ನೆಕ್ಸ್ಟ್ ಚೀ ಮತ್ತು ಅಂಗಾಂಗಗಳು. ಚೀ ಮತ್ತು ಅಂಗಾಂಗಗಳು ಯಾವುದು? ಲಂಗ್ ಚೀ. ಲಂಗ್ ಚೀ ಏನು ಮಾಡುತ್ತೆ? ಉಸಿರಾಟವನ್ನು ನಿಯಂತ್ರಿಸುತ್ತದೆ. ಸ್ಪ್ಲೀನ್ ಚೀ ಏನು ಮಾಡುತ್ತೆ? ಆಹಾರವನ್ನು ಶಕ್ತಿಯಾಗಿ ಪರಿವರ್ತಿಸುತ್ತದೆ. ಹಾರ್ಟ್ ಚೀ ಏನು ಮಾಡುತ್ತೆ? ರಕ್ತ ಸಂಚಾರವನ್ನು ನಿಯಂತ್ರಿಸುತ್ತದೆ. ಲಿವರ್ ಚೀ ಏನು ಮಾಡುತ್ತೆ? ಚೀಯ ಮುಕ್ತ ಹರಿವನ್ನು ಕಾಪಾಡುತ್ತದೆ. ಕಿಡ್ನಿ ಚೀ ಏನು ಮಾಡುತ್ತೆ? ಜೀವಶಕ್ತಿ ಮತ್ತು ಬೆಳವಣಿಗೆಯನ್ನು ನಿಯಂತ್ರಿಸುತ್ತದೆ. ಇಷ್ಟು ಚೀ ಅಂಗಾಂಗಗಳ ಬಗ್ಗೆ ನೀವು ಸರಿಯಾದ ರೀತಿಯಲ್ಲಿ ಸ್ಟಡಿ ಮಾಡಿದರೆ ನೀವು ಒಂದು ಮಸ್ತಾಗಿರ್ತಕ್ಕಂಥ, ಪರ್ಫೆಕ್ಟ್ ಆಗಿರ್ತಕ್ಕಂಥ ಒಂದು ಮೆಡಿಸಿನ್ ಫ್ರೀಯನ್ನು ಮಾಡ್ಕೋಬೋದು. ನಿಮಗೆ ಉಸಿರಾಟ ಪ್ರಾಬ್ಲಮ್ ಆಗ್ತಾ ಇದೆ ಅಂದರೆ ಲಂಗ್ ಚೀನಲ್ಲಿ ಏನೋ ಪ್ರಾಬ್ಲಮ್ ಇದೆ. ಆಹಾರ ಶಕ್ತಿಯಾಗಿ ಪರಿವರ್ತಿಸ್ತದೆ ಅಂದರೆ ಸ್ಪ್ಲೀನ್ ಚೀ ಇರಬೇಕು. ಯಾರಿಗೆ ಊಟ ಮಾಡಿದ ತಕ್ಷಣ ಆಯಾಸ ಆಗುತ್ತೆ, ಇಲ್ಲ ನನಗೆ ಎನರ್ಜಿ ಇಲ್ಲ, ನನಗೆ ನಿಶಕ್ತಿ ಥರ ಇದೆ ಅಂದರೆ ಅಲ್ಲಿ ಯಾರು ಕಾರಣಕರ್ತರು? ಚೀ, ಸ್ಪ್ಲೀನ್ ಚೀ ಬರುತ್ತೆ. ಓಕೆ, ರಕ್ತ ಸಂಚಾರವನ್ನು ನಿಯಂತ್ರಿಸುತ್ತದೆ. ಯಾವುದು? ಹಾರ್ಟ್ ಚೀ. ವೆರಿಕೋಸ್ ವೆನ್ಸಸ್ ಆಗೋದು ಹಾರ್ಟ್ ಚೀನಿಂದಾನೆ. ಓಕೆ, ಲಿವರ್ ಚೀ ಏನು ಮಾಡುತ್ತೆ? ಚೀಯ ಮುಕ್ತ ಹರಿವನ್ನು ಕಾಪಾಡುತ್ತದೆ. ಯಾರಿಗಾದರೂ ಲಿವರ್ ಚೀ ಸ್ಟ್ಯಾಗ್ನೇಷನ್ ಆಗಿರ್ತದೆ, ಲಿವರ್ ಅಂದರೆ ಲಿವರಲ್ಲಿ ಇರ್ತಕ್ಕಂಥ ಒಂದು ಪೈಪ್ಲೈನ್ ಏನಿದೆಯಲ್ಲ ಅದು ಸರಾಗವಾಗಿಲ್ಲ. ಓಕೆ, ಇವೆಲ್ಲ ನಿಮಗೆ ಒಂದು ಒಳ್ಳೆ ಇಂಪಾರ್ಟೆಂಟ್ ಇರತಕ್ಕಂಥ ನಾಲೆಡ್ಜ್ಗಳು. ಯಾವ್ಯಾವ ಚೀ ಏನೇನು ಕೆಲಸ ಮಾಡುತ್ತೆ. ಕಿಡ್ನಿ ಚೀ ಜೀವಶಕ್ತಿ ಮತ್ತು ಬೆಳವಣಿಗೆಯನ್ನು ನಿಯಂತ್ರಿಸ್ತದೆ. ಹಾಗಾಗಿ ಕಿಡ್ನಿಯಲ್ಲಿ ಅಕೌಂಟ್ ಬ್ಯಾಲೆನ್ಸನ್ನು ಜಾಸ್ತಿ ಇಡಿ. ಓಕೆ, ಚೀ ಮತ್ತು ಮೆರಿಡಿಯನ್ಗಳು. ಚೀ ಮತ್ತು ಮೆರಿಡಿಯನ್ಗಳು. ಚೀ ದೇಹದಲ್ಲಿ 12 ಪ್ರಮುಖ ಮೆರಿಡಿಯನ್ಗಳ ಮೂಲಕ ಹರಿಯುತ್ತದೆ. ಚೀ ಹರಿವು ಅಡ್ಡಿಯಾದಾಗ ಏನಾಗ್ತದೆ ಅಂದರೆ ನೋವು, ಉರಿಯೂತ,
ಅಂಗಾಂಗಗಳ ಅಸಮತೋಲನ, ರೋಗಗಳು ಉಂಟಾಗುತ್ತವೆ. ಆದ್ದರಿಂದ ಅಕ್ಯುಪ್ರೆಷರ್ ಚಿಕಿತ್ಸೆಯ ಮುಖ್ಯ ಉದ್ದೇಶ ಚಿ ಹರಿವನ್ನು ಪುನಃ ಸಮತೋಲನಗೊಳಿಸುವುದು. ಇಲ್ಲಿ ಕರೆಕ್ಟಾಗಿ ಏನು ಹೇಳಿದ್ದಾರೆ ಅಂತ ಇನ್ನೊಂದ್ಸಲ ಕ್ಲಿಯರ್ ಆಗಿ ಕೇಳ್ಕೊಂಬಿಡಿ. ಚಿ ದೇಹದ 12 ಪ್ರಮುಖ ಮೆರಿಡಿಯನ್ಗಳ ಮೂಲಕ ಹರಿಯುತ್ತದೆ. ಚಿ ಹರಿವು ಅಡ್ಡಿ ಆದಾಗ ನೋವು, ಉರಿಯೂತ, ಅಂಗಾಂಗಗಳ ಅಸಮತೋಲನ, ರೋಗಗಳು ಉಂಟಾಗುತ್ತವೆ. ಆದ್ದರಿಂದ ಆಕ್ಯುಪ್ರೆಷರ್ ಚಿಕಿತ್ಸೆಯ ಮುಖ್ಯ ಉದ್ದೇಶ ಚಿ ಹರಿವನ್ನು ಪುನಃ ಸಮತೋಲನಗೊಳಿಸುವುದು. ಇಲ್ಲಿ ಶುಗರ್ ಇರ್ತಕ್ಕಂಥ ಪೇಷಂಟ್ನ ಶುಗರ್ ಕಡಿಮೆ ಮಾಡೋದಲ್ಲ, ಅಸ್ತಮ ಇರ್ತಕ್ಕಂಥ ಪೇಷಂಟ್ನ ಅಸ್ತಮ ಸರಿಪಡಿಸೋದಲ್ಲ, ಜ್ವರ ಇರ್ತಕ್ಕಂಥ ಪೇಷಂಟ್ನ ಇಲ್ಲಿ ಯಾವುದೇ ಥರದ ಕಾಯಿಲೆಗಳನ್ನು ಹೆಸರಿಗೆ ಟ್ರೀಟ್ಮೆಂಟ್ ಮಾಡಬೇಡಿ ಅಂತ ನಾವು ಒತ್ತಿ ಹೇಳೋದೇನೆಂದರೆ, ನಿಮ್ಮ ಒಂದು ಅಕ್ಯುಪ್ರೆಷರ್ನ ಕೆಲಸ ಏನಂದರೆ, ಮುಖ್ಯ ಉದ್ದೇಶ ಏನಂದರೆ ಚಿ ಹರಿವನ್ನು ಮತ್ತು ಮರು ಸ್ಥಾಪನೆ ಮಾಡೋದು. ನಮ್ಮ ಒಂದು ಮನೆಯಲ್ಲಿ ಎಲ್ಲಾದರೂ ನೀರು ಸೋರ್ತಾ ಇದೆ ಅಂದರೆ ನಾವೇನು ಮಾಡ್ತೀವಿ, ಎಲ್ಲಿ ಸೋರ್ತಾ ಇದೆ ಅದನ್ನು ಯಾವ ಥರ ರಿಪೇರಿ ಮಾಡಬೇಕು ಅಂತ ನೋಡ್ತೀವಿ. ಅದನ್ನು ಬಿಟ್ಟು ಮನೆಯನ್ನೇ ತೆಗೆದುಹಾಕಲ್ಲ, ಅಂದರೆ ಮನೆಯ ಸೀಟನ್ನೇ ತೆಗೆದುಹಾಕಲ್ಲ. ಇನ್ ಕೇಸ್ ಇಲ್ಲಿ ಇರ್ತಕ್ಕಂಥ ಒಂದು ಬಲ್ಪಿಗೆ ಕರೆಂಟ್ ಬರ್ತಾ ಇಲ್ಲ, ಅದರದ್ದು ಒಂದು ಎನರ್ಜಿ ಬರ್ತಾ ಇಲ್ಲ ಅಂದರೆ ಅಲ್ಲಿಂದ ಬಂದಿರತಕ್ಕಂಥ ಒಂದು ಸ್ವಿಚ್ನಿಂದ ಆ ವೈರನ್ನು ಚೆಕ್ ಮಾಡಬೇಕು ಹೊರತು ಮನೆಯಲ್ಲಿರ್ತಕ್ಕಂಥ ಎಲ್ಲ ವೈರ್ಗಳನ್ನು ತೆಗೆದುಹಾಕೋದಲ್ಲ. ಸಮಸ್ಯೆ ಎಲ್ಲಿದೆ ನೋಡಿ, ಅಲ್ಲಿ ಎನರ್ಜಿಯನ್ನು ಚಿ ಬ್ಯಾಲೆನ್ಸನ್ನು ಸರಿಪಡಿಸಿ. ಇಲ್ಲಿ ಎನರ್ಜಿಯನ್ನು ಬ್ಯಾಲೆನ್ಸ್ ಪಡಿಸೋದು ನಮ್ಮ ಮುಖ್ಯ ಉದ್ದೇಶ. ಸರ್ ತಲೆನೋವು ಆಗಿದೆ ಸರ್, ಜ್ವರ ಬಂದಿದೆ ಸರ್, ನಮಗೆ ಮೂಲವ್ಯಾಧಿ ಆಗಿದೆ ಸರ್, ಜಾಂಡೀಸ್ ಆಗಿದೆ ಸರ್, ಏನಾಗಿದೆ, ಯಾವ ಎನರ್ಜಿ ಇಂಬ್ಯಾಲೆನ್ಸ್ ಆಗಿದೆ ಅಷ್ಟೇ ಚೆಕ್ ಮಾಡಬೇಕು. ನಾನು ಶುಗರಿಗೂ ಕೊಡ್ತೀನಿ, ಜ್ವರಕ್ಕೂ ಕೊಡ್ತೀನಿ, ನೆಗಡಿಗೂ ಕೊಡ್ತೀನಿ, ಅಸ್ತಮಾ ಕೊಡ್ತೀನಿ, ಮಲೇರಿಯಾ ಕೊಡ್ತೀನಿ, HIV ಕೊಡ್ತೀನಿ. ಆ ಕಾಯಿಲೆ ಹೆಸರನ್ನು ಯಾವುದೇ ಕಾರಣಕ್ಕೂ ಹೇಳಬಾರದು, ಹೇಳೋ ಅಧಿಕಾರ ನಮಗೆ ಇಲ್ಲವೇ ಇಲ್ಲ. ಓಕೆ, ಇದನ್ನು ತಲೆಯಲ್ಲಿ ಇಟ್ಕೊಂಡ್ಬಿಟ್ಟು ನೀವು ಕೆಲಸ ಮಾಡಬೇಕು. ಓಕೆ, ಚಿ ಹೆಚ್ಚಿಸುವ ನೈಸರ್ಗಿಕ ವಿಧಾನಗಳು ಯಾವ್ಯಾವು? ಓಕೆ, ನಿಮ್ಮಲ್ಲಿ ಏನಾಯಿತು, ಚಿ ಅಂತರೂ ಇಂಬ್ಯಾಲೆನ್ಸ್ ಆಗಿದೆ ಅಂತ ಗೊತ್ತಾಯಿತು. ಅದನ್ನು ಸರಿಪಡಿಸ್ಬೇಕಲ್ಲ, ಯಾವ ಥರ ಸರಿಪಡಿಸ್ಬೇಕು? ಸಮತೋಲಿತ ಆಹಾರವನ್ನು ಸ್ವೀಕಾರ ಮಾಡಬೇಕು. ಸಮತೋಲಿತ ಆಹಾರ ಅಂದ್ರೇನು? ಪಿಜ್ಜಾ, ಬರ್ಗರ್, ಗೋಬಿ, ಪಾನಿಪುರಿ, ಎಗ್ ಫ್ರೈಡ್ ರೈಸ್, ವೆಜ್ ರೈಸ್, ಇವ ಸಮತೋಲಿತ ಆಹಾರ ಏನು? ನಾನು ಒಬ್ಬನೇ ಕೇಳಿದರೆ ಮತ್ತೆ ಆಮೇಲೆ ಯಾರಿಗೂ ಕೇಳಬೇಕಲ್ಲ. ಓಕೆ, ಹೇಳಿ ಈಗ. ಸಮತೋಲಿತ ಆಹಾರ ಅಂದರೆ ಇವೆಲ್ಲ ನಾವು ಹೇಳಿದ್ದ ಅಥವಾ ಬೇರೆ ಏನಾದರೂ ಇದೆನಾ? ಯಾವ ತರ ಇವತ್ತು ರೈಸ್ ತಿಂದ್ಬಿಟ್ಟು ಅರ್ಧ ಚಪಾತಿ ತಿಂದ್ರೆ ಬ್ಯಾಲೆನ್ಸ್ ಆಗುತ್ತಾ? ಪ್ರೋಟೀನ್ ಅದೆಲ್ಲ ತಗೋತಾ ಇರ್ಬೇಕು ಸ್ವಲ್ಪ ಸ್ವಲ್ಪ ಅಂತ. ಯಾವ ತರ ಪ್ರೋಟೀನ್? ಹಣ್ಣು ತರಕಾರಿ ತಿನ್ಬೇಕು ಸರ್, ಹಣ್ಣು ತರಕಾರಿ ತಿನ್ಬೇಕು ಸರ್ ಜಾಸ್ತಿ. ಹಣ್ಣು ತರಕಾರಿ ಅಲ್ಲ, ಯಾರು ಹಣ್ಣು ತರಕಾರಿ ತಿಂತ ಇಲ್ಲ ಈಗ? ಹಣ್ಣು ತರಕಾರಿ ಯಾರು ತಿಂತ ಇಲ್ಲ? ಸೊಪ್ಪು, ಕಾಳು ಕಡಿ, ಕಾಳು, ಮೊಳಕೆ ಕಾಳು. ಕರೆಕ್ಟ್. ಇವೆಲ್ಲ ತಿಂತಾ ಇದ್ದೀರಲ್ಲ, ಮತ್ ನೀವೇನು ಕಲಿತಾ ಇದ್ದೀರಿ? ನಿಮಗೆ ಯಾಕೆ ಆರೋಗ್ಯ ಸಮಸ್ಯೆ ಬರ್ತಾ ಇದೆ ಹೇಳಿ? ಇಂಬ್ಯಾಲೆನ್ಸ್ ಆಗಿದೆ ಅನ್ಸುತ್ತೆ ನಮಗೆ. ಇಂಬ್ಯಾಲೆನ್ಸ್ ಏನಾಗಿದೆ? ನೀವು ಯಾಕೆ ಇಷ್ಟು ವರ್ಷ ನೀವು ಬ್ಯಾಲೆನ್ಸ್ ಇರ್ತಕ್ಕಂಥ ಫುಡ್ ಅನ್ನೇ ತಿಂತಾ ಇದ್ದೀರಲ್ಲ? ಏನ್ ತಗೋಬೇಕು ಅಂತ ಅದು ಪರ್ಫೆಕ್ಟ್ ಆಗಿ ತಗೊಂಡಿಲ್ಲ ಅಂದ್ರೆ ಅದು ಇಂಬ್ಯಾಲೆನ್ಸ್ ಆಗುತ್ತೆ ಸರ್. ಅಂದ್ರೆ ನಾವು ಯಾವ್ದೋ ಹಣ್ಣು ತಿಂತೀವಿ ಸರ್, ನಾವು ಯಾವ್ದೋ ಹಣ್ಣು ತಿಂತೀವಿ. ಬಟ್ ಸಮಸ್ಯೆ ಎಲ್ಲಿ ಹುಡ್ಕೊಂಡಿದೆ ಅಂದ್ರೆ, ಓಕೆ ಈಗ ಹೇಳ್ತೀನಿ ನೋಡಿ, ಎಲ್ಲರೂ ಕರೆಕ್ಟ್ ಆಗಿ ಹೇಳ್ತಾ ಇದ್ದೀರಿ. ಏನ್ ಮೇಡಮ್ ಅವ್ರ, ಕವಿತಾ ಮೇಡಮ್ ಅವ್ರ ಏನಾದ್ರು ಹೈಬ್ರಿಡ್ ಊಟ ಮಾಡ್ತೀವಲ್ರಿ ಅದಕ್ಕೆ. ಈಗ ನೋಡ್ರಿ, ಎಲ್ಲ ಏನಂದ್ರ ಫೈಬರ್ಸ್ ಇಲ್ಲ. ನಂಬಿ ಅಣ್ಣ ಸರ್ ಹೇಳಿದ್ರು, ನಾವೀಗ ಸಿರಿಧಾನ್ಯದ ಬಗ್ಗೆ ಮಾತಾಡಿ ಸಾರು ಕ್ಲಾಸ್ ಮಾಡಿ ಅಂತ ನಂಬಿ ಅಣ್ಣ ಸರ್ ಬಿದ್ದಿದ್ದಾರೆ. ನಾವು ನೋಡಿದ್ರೆ ಈಗ ಓಕೆ, ನಾನು ಮ್ಯೂಟ್ ಮಾಡಿಬಿಡ್ತೀನಿ, ಮ್ಯೂಟ್ ಮಾಡಿ ಮಾತಾಡ್ತೀನಿ. ಓಕೆ,
ನೋಡಿ ಈಗ ST36 ಪಾಯಿಂಟ್ ಏನು ಕೆಲಸ ಮಾಡುತ್ತೆ ಅಂತ ನನಗೆಲ್ಲ ಗೊತ್ತಿದೆ, ನಿಮಗೂ ಈಗ ಕಲ್ಕೊಂತೀರಿ. ಬಟ್ ಅದನ್ನು ಮಾಡೋದ್ರಿಂದ ಸರಿ ಆಯ್ತಲ್ಲ ಸರ್, ಮತ್ತೇನಿದೆ? ಓಕೆ, ST36 ಪಾಯಿಂಟ್ ಓದ್ತೋದ್ರಿಂದ 15 ದಿವಸ ಚೆನ್ನಾಗಿರ್ತೀರಿ. ಮತ್ತು ನೀವು ಫುಡ್ಡನ್ನು ಸರಿಯಾದ ರೀತಿಯಲ್ಲಿ ತಗೊಳ್ಳಿಲ್ಲ ಅಂದರೆ, ನಿಮ್ಮ ಫಿಸಿಕಲ್ ಆ್ಯಕ್ಟಿವಿಟೀಸ್ ಇಲ್ಲ ಅಂದರೆ, ನಿಮ್ಮ ಮೆಂಟಲಿ ಸ್ಟ್ರೆಸ್ ಇಲ್ಲ ಅಂದರೆ ST36.0 ಆಯ್ತಲ್ಲ. ಮತ್ತು ತಿರ್ಗಿ 15 ದಿವಸ ಬಿಟ್ಟು ನಾನು ಮತ್ತೆ ಒತ್ಕೋಬೋದಲ್ಲ ಸರ್? ತಪ್ಪು. ಪದೇ ಪದೇ ಪ್ಯಾರಾಸಿಟಮಲ್, ಪೇನ್ ಕಿಲ್ಲರ್ ಎಲ್ಲ ಟ್ಯಾಬ್ಲೆಟ್ ತೊಗೋಬೋದಲ್ಲ. ನಾವ್ಯಾಕೆ ಮತ್ತೆ ಸುಮ್ಮನೆ ಆಸ್ಪತ್ರೆಗೆ ಹುಷಾರಿಲ್ದಾಗಲೇ ಹೋಗ್ತೀವಿ? ವಿಚಾರ ಮಾಡಬೇಕಲ್ಲ. ಬಟ್ ಎಲ್ಲರೂ ವಿಚಾರ ಮಾಡೋದ್ರಿಂದ ಇಲ್ಲಿ ಒಂದು 50 to 60% ರೈತರು ಇರ್ಬೋದು, ಇನ್ನು ಉಳಿದವರೆಲ್ಲ ಜಮೀನು ಇಲ್ಲದೆ ಇರೋಗ್ಬೋದು. ಮೇನು ಎಲ್ಲಿ ನಾವು ಸುಧಾರಣೆಯನ್ನು ಮಾಡಬೇಕಂದ್ರೆ ತಳಮಟ್ಟದಿಂದ ಸುಧಾರಣೆ ಮಾಡಬೇಕು. ಅದಕ್ಕೆ ಇಂಜಿನಿಯರ್ಸು ಕಾಲಮನ್ನು 10 ಬಾರು, 12 ಬಾರು, 16 ಬಾರು ಹಾಕಿಬಿಟ್ಟು ಅಂತಸ್ತನ್ನು ಕಟ್ಟಿಸೋದು. ಅಂದರೆ ಫೌಂಡೇಶನ್ ಗಟ್ಟಿಯಾಗಿರ್ಬೇಕು. ಆ ಫೌಂಡೇಶನ್ ಗಟ್ಟಿಯಾಗಿರ್ಬೇಕಂದ್ರೆ ನಾವು ಸರಿಯಾದ ರೀತಿಯಲ್ಲಿ ಆಹಾರ ಸೇವಿಸಬೇಕು. ಕರೆಕ್ಟ್ ತಿಂತಾ ಇದ್ದೀವಿ, ಮೊಳಕೆ ಹೊಡೆದಿದ್ದಾಗನೇ ತಿಂತಾ ಇದ್ದೀವಿ, ಮೂಲಂಗಿ ಸೊಪ್ಪೆ ತಿಂತಾ ಇದ್ದೀವಿ, ಪಾಲಕ್ ಸೊಪ್ಪೆ ತಿಂತಾ ಇದ್ದೀವಿ, ಮೆಂತ್ಯ ಸೊಪ್ಪನ್ನು ತಿಂತಾ ಇದ್ದೀವಿ, ಎಲ್ಲ ಸೊಪ್ಪನ್ನು ತಿಂತಾ ಇದ್ದೀವಿ. ಆದರೆ ಯಾವುದು ನಮ್ಮ ದೇಹಕ್ಕೆ ಉಪಯೋಗ ಇಲ್ಲದೆ ಇರೋದು. ಮೊನ್ನೆ ನಮ್ಮ ನಂಬೇಣ ಸರ್ ಕ್ಲಾಸ್ನಲ್ಲಿ ಹೇಳ್ತಾ ಇದ್ರು, ಅಕ್ಕಿ ಮೇಲೆ ಇರ್ತಕ್ಕಂಥ ಒಳ್ಳೆ ಲೇಯರನ್ನು ತೆಗೆದುಬಿಟ್ಟು ಅದು ಪ್ರಾಣಿಗಳಿಗೆ ಕೊಟ್ಟು ನಾವು ಪ್ರಾಣಿ ತಿನ್ನಲಿದ್ದಂಥ ಆಹಾರನ ನಾವು ತಿಂತಾ ಇದ್ದೀವಿ. ಅಂದರೆ ನೀವು ಎಲ್ಲಿ ನೋಡಿ, ಫೈಬರ್ ಕಂಟೆಂಟ್ ಇರ್ತಕ್ಕಂಥ ಐಟಮ್ನ, ಸಿರಿಧಾನ್ಯನ ನಾನು ಯಾವುದೇ ಕೆಲವೊಂದು ಪೇಷಂಟ್ ಮೇಲೆ ಪ್ರಯೋಗ ಮಾಡಿದ್ದೀವಿ. ಹೇಗೆ? ಕಲರ್ ಹಾಕಿಲ್ಲ, ಆಕ್ಯುಪ್ರೆಷರ್ ಹಾಕಿಲ್ಲ, ಮತ್ತೊಂದು ಹಾಕಿಲ್ಲ. ಬಟ್ ಆಕ್ಯುಪ್ರೆಷರ್ ಬೇಕು, ಕಲರು ಬೇಕು. ಯಾವಾಗ? ನಿಮ್ಮ ಎನರ್ಜಿಯನ್ನು ಬ್ಯಾಲೆನ್ಸ್ ಮಾಡೋಕ್ಕೆ. ನಿಮ್ಮ ಎನರ್ಜಿ ಬ್ಯಾಲೆನ್ಸ್ ಆದಮೇಲೆ ನೀವು ಸರಿಯಾದ ರೀತಿಯಲ್ಲಿ ಫೈಬರ್ ಕಂಟೆಂಟ್ ಇರ್ತಕ್ಕಂಥ ಫುಡ್ಡನ್ನು ತಗೋಬೇಕು, ಜವಾರಿ ಫುಡ್ಡನ್ನು ತಗೋಬೇಕು. ವಿಷಮುಕ್ತ ಅಂದರೆ ಏನು ರಾಸಾಯನಿಕ ಔಷಧಿಗಳನ್ನ ಹಾಕ್ತಾ ಇದ್ದೀವಲ್ಲ, ಅವನ್ನ ತೆಗೆದುಬಿಟ್ಟು 6 ತಿಂಗಳ ಬೆಳೆಯನ್ನು ಬೆಳೆದು ತಿಂದರೆ ಅದಕ್ಕೆ ಒಂದು ಎನರ್ಜಿ ಇರುತ್ತೆ. ಯಾಕೆ ನಮ್ಮ ಹಿರಿಯರಿಗೆ ಆಸ್ಪತ್ರೆ ನೋಡಿರಲಿಲ್ಲ? ಅವರು 20-30 ವರ್ಷದ ಹಿಂದೆ ಆಸ್ಪತ್ರೆಗಳ ಸಂಖ್ಯೆ ಯಾಕೆ ಕಡಿಮೆ ಇತ್ತು? ಆಸ್ಪತ್ರೆಗಳ ಸಂಖ್ಯೆ ಕಡಿಮೆ ಅನ್ನೋದಕ್ಕಿಂತ ಈಗ ನಾವು ಬೆಂಗಳೂರಲ್ಲಿ ಯಾವುದೋ ಟರ್ಮಿನಲ್ ಮಾಡ್ತಾ ಇದ್ದಾರೆ, ಎಷ್ಟೋ 1000 ಕೋಟಿ ಮಾಡಿಬಿಟ್ಟು. ಯಾಕೆ ಮಾಡ್ತಾ ಇದ್ದಾರೆ? ಟ್ರಾಫಿಕ್ ಜಾಮನ್ನು ನಿಲ್ಲಿಸಲಿಕ್ಕೆ. ಟ್ರಾಫಿಕ್ ಜಾಮ್ ಯಾಕಾಯಿತು? ನಾವು ಮನೆಯಲ್ಲಿ 3 ಜನ ಇದ್ದೀವಿ, 3 ವೆಹಿಕಲ್ನಲ್ಲಿ ಅಡ್ಡಾಡ್ತಾ ಇದ್ದೀವಿ. ಪರಿಹಾರನ ಕಂಡ್ಕೋಬೇಕಂತ ಯಾರಲ್ಲಿ ಇಲ್ಲ. ಅದಕ್ಕೊಂದು ಸಮಸ್ಯೆ ಆಗಿದೆನಾ, ಅದಕ್ಕೆ ಒಂದು ಸೊಲ್ಯೂಷನನ್ನು ತಗೊಳೋದು. ಅಂದರೆ ಎಲ್ಲಿ ಆರೋಗ್ಯವನ್ನು ಹಾಳು ಮಾಡ್ಕೊತಿರ್ತಕ್ಕಂಥದ್ದು ಎಲ್ಲಿ? ಎಲ್ಲರೂ ತೊಗೊತಾ ಇದ್ದೀವಿ. ಅಕ್ಕಿ ತಿಂತಾ ಇದ್ದೀವಿ, ಜೋಳದ ರೊಟ್ಟಿ ತಿಂತಾ ಇದ್ದೀವಿ, ಮುದ್ದೆ ತೊಗೊತಾ ಇದ್ದೀವಿ, ಸೊಪ್ಪು ತೊಗೊತಾ ಇದ್ದೀವಿ, ಮೊಳಕೆ ಹೊಡೆದಿದ್ದು ತೊಗೊತಾ ಇದ್ದೀವಿ. ಅದರಿಂದ ಏನು ಉಪಯೋಗ ಇದೆ? ನಮ್ಮಲ್ಲಿ ಜವಾರಿ ಐಟಮ್ಸನ್ನೇ ಹುಡುಕ್ತಾರೆ. ಕೆಲವೊಬ್ರು ಜವಾರಿ ಮೆಣಸಿಕಾಯನ್ನೇ ಹುಡುಕ್ತಾರೆ, ಜವಾರಿ ಆಲೂಗಡ್ಡೆನೇ ಹುಡುಕ್ತಾರೆ, ಜವಾರಿ ಈರುಳ್ಳಿನೇ ಹುಡುಕ್ತಾರೆ. ಯಾಕೆ ಜವಾರಿ ಅಂತ ಅಂತಾರೆ? ಅಲ್ಲಿ ಕೆಲವೊಂದು ನಮಗೆ ದೇಹಕ್ಕೆ ಬೇಕಾಗಿರ್ತಕ್ಕಂತಹ ಒಂದು ಪೋಷಕಾಂಶಗಳು ಸಿಗ್ತವೆ. ಹಾಗೆ ನಿಮ್ಮ ಒಂದು ದೇಹಕ್ಕೆ ಸರಿಯಾದ ರೀತಿಯಲ್ಲಿ ಆಹಾರ ಸಮತೋಲನವನ್ನು ತೆಗೆದುಕೊಳ್ಳಿಲ್ಲ ಅಂದರೆ ನೀವು ಕೊಟ್ಟಿರ್ತಕ್ಕಂಥ ಪಾಯಿಂಟು, ಕೊಟ್ಟಿರ್ತಕ್ಕಂಥ ಟ್ರೀಟ್ಮೆಂಟು 0, ಶೂನ್ಯ. ಹಾಗಾಗಿ ಪ್ರತಿಯೊಬ್ಬರು ಏನು ತಿಳ್ಕೊಬೇಕಂದ್ರೆ, ನಿಮ್ಮ ಹೊಲ ಇದ್ದರೆ ನೀವೇ ತರಕಾರಿ ಬೆಳ್ಕೊಳ್ಳಿ. ನಿಮ್ಮ ಹೊಲ ಇತ್ತಂದರೆ ನಿಮಗೆ ಬೇಕಾಗಿರ್ತಕ್ಕಂಥ ರಾಗಿಯನ್ನು ನೀವೇ ಬೆಳ್ಕೊಳ್ಳಿ. ಬಿಳಿ ಅನ್ನ ಇದೆಯಲ್ಲ, ಅದನ್ನು ನಾವು ಆಹಾರ ಅಂತ ಕರೆಯೋದಿಲ್ಲ, ನೆಗೆಟಿವ್ ಗೇನ್ಸ್ ಅಂತ ಕರಿತೀವಿ. ಪಾಸಿಟಿವ್ ಒಂದು 3 ಸ್ಟೆಪ್ ಇದ್ದಾವೆ. ಡಾಕ್ಟರ್ ಖಾದರ್ ಅವರು 3 ಸ್ಟೆಪ್ಪಲ್ಲಿ ಮಾಡಿದ್ದಾರೆ. ಫಸ್ಟ್ ಸ್ಟೆಪ್ನಲ್ಲಿ ಏನು ಗೊತ್ತಾ? ಸಿರಿಧಾನ್ಯಗಳು ಬರ್ತವೆ. ನವಣೆ, ಅರ್ಕ, ಕೊರ್ಲೆ, ಆಮೆ, ಸಾಮೆ, ಊದಲು, ಇವೆಲ್ಲ ಕೆಲವೊಂದು ಸಿರಿಧಾನ್ಯಗಳನ್ನು ಫಸ್ಟ್ ಗ್ರೇಡ್ನಲ್ಲಿ ಇಟ್ಟಿದ್ದಾರೆ. 2ನೇ ಗ್ರೇಡ್ನಲ್ಲಿ ಏನು ಇಟ್ಟಿದ್ದಾರೆ? ಜೋಳ ಮತ್ತು ರಾಗಿಯನ್ನು. ಇದನ್ನು ಅವು ಮಿಸ್ ಆದರೆ ಇವನು ತಿನ್ಬೇಕಂತ ಇಟ್ಟಿದ್ದಾರೆ ಅವರು ಆಪ್ಷನ್ಸ್ನಾಗಿ. ಫಸ್ಟಲ್ಲಿ ಪ್ರಿಫರೆನ್ಸ್ ಕೊಡಬೇಕಾಗಿರೋದು ಯಾವುದು? ಸಿರಿಧಾನ್ಯಕ್ಕೆ. ನೀವು ಬೇಕಾದರೆ ಸಿರಿಧಾನ್ಯನ ಉಪಯೋಗಿಸ್ರಿ. ಯಾರು ಶುಗರ್ ಪೇಷಂಟ್ ಇದ್ದೀರಿ, ಏನೂ ಆಕ್ಯುಪ್ರೆಷರ್ ಪಾಯಿಂಟ್ನ ಮಾಡಬೇಡಿ, ಯಾವುದು ಕಲರ್ ಹಾಕಬೇಡಿ. ಜಸ್ಟ್ ಸಿರಿಧಾನ್ಯ. ಕೆಲವೊಂದು ಕಷಾಯಗಳಿದ್ದಾವೆ, ನನ್ನ ಶುಗರ್ ಬುಕ್ನಲ್ಲಿ ಎಲ್ಲ ಮೆನ್ಷನ್ ಮಾಡಿದ್ದೀನಿ.
ಅವನ್ನ ತಗೊಂತಂಬನ್ನಿ. ಮೂರನೇದರಲ್ಲಿ ಯಾವ್ದು ಇಟ್ಟಿದ್ದಾರೆ? ಅಕ್ಕಿ ಗೋಧಿಯನ್ನು ಇಟ್ಟಿದ್ದಾರೆ. ಅಕ್ಕಿ ಗೋಧಿ ಮೂರನೇದರಲ್ಲಿ ಇಟ್ಟಿದ್ದಾರೆ ಅಂದರೆ ನೆಗೆಟಿವ್ ಏನ್ಸ್ ಅಂತ ಕರಿತೀವಿ. ಅಂದರೆ ಪಾಸಿಟಿವ್ ಬೇರೆ, ನೆಗೆಟಿವ್ ಬೇರೆ. ನಾವು ನಮ್ಮ ದುಶ್ಮನಿಗಳಿಗೆ ಹೇಳ್ತೀವಿ, ಅವರು ನೆಗೆಟಿವ್ ಜನ ಇದ್ದಾರೆ, ಅಲ್ಲಿ ಹೋಗೋದು ಬೇಡ, ದುಶ್ಮನ್ ಕಂಡ್ರೆ ದೂರ ಇದೆ ಅಂತ ಹೇಳ್ತೀವಲ್ಲ, ಅದೇ ಥರ ಅದು ಯಾವುದೇ ಅಕ್ಕಿ ಆಗಿರ್ಬೋದು, ಸೋನಾ ಮುಸ್ರಿ ಅಕ್ಕಿ ಆಗಿರ್ಬೋದು, ಆರ್ಗ್ಯಾನಿಕ್ ಅಕ್ಕಿ ಆಗಿರ್ಬೋದು, ಮತ್ತೊಂದು ಆಗಿರ್ಬೋದು, ಮಗದೊಂದು ಆಗಿರ್ಬೋದು, ಅದು ನಮಗೆ ಗೊತ್ತಿಲ್ಲ. ಬಟ್ ಅಕ್ಕಿಯನ್ನು ನಮ್ಮ ಒಂದು ಪುರಾತನ ಒಂದು ನಮ್ಮ ತಾತಂದಿರ ಕಾಲದಲ್ಲಿ, ನಮ್ಮ ಪುರಾತನ ಒಂದು ಹಿಸ್ಟ್ರಿಯಲ್ಲಿ ಅಕ್ಕಿ ಮತ್ತು ಗೋಧಿಯನ್ನು ತಗೊತಾ ಇರಲಿಲ್ಲ, ಅವರು ಕನ್ಸ್ಯೂಮ್ ಮಾಡ್ತಾ ಇರಲಿಲ್ಲ. ಇದನ್ನು ಎಲ್ಲರೂ ಬೇಕಾದರೆ, ನಾನೇನಾದರೂ ಸುಳ್ಳು ಹೇಳಿದರೆ ನೀವು ನಿಮ್ಮ ಅಜ್ಜನೋ ಅವರು ಏನಾದರೂ ಒಂದು 80-90 ವರ್ಷ ಇರ್ತಾರಲ್ಲ ಅವ್ರಿಗೆ ಕೇಳಿ, ನೀವು ಗೋಧಿ ಏನಾದರೂ ಚಪಾತಿ ಮಾಡ್ಕೊಂಡು ತಿಂತಿದ್ರಾ? ಇಲ್ಲಿ ಬ್ರ್ಯಾಂಡ್ಗಳನ್ನು ಹೆಸರು ಹೇಳೋದಿಲ್ಲ. ನಮ್ಮ ನಂಬ್ಯಾಣ ಸರ್ ಅದನ್ನ ಸ್ಟ್ರಿಕ್ಟಾಗಿ ಅವಾಯ್ಡ್ ಮಾಡ್ತಾರೆ. ಯಾಕಂದರೆ ಬ್ರ್ಯಾಂಡನ್ನು ಹೆಸರು ಹೇಳಿದಾಗ ಅವರು ಅಬ್ಜೆಕ್ಷನ್ ಮಾಡ್ಬೋದು. ಹಾಗಾಗಿ ಗೋಧಿಯನ್ನು ನೀವು ಚಪಾತಿ ಮಾಡ್ಕೊಂಡು ತಿಂತಿದ್ರ? ಅವ್ರು ಇದುವರೆಗೂ ನಮ್ಮ ಕೆಲವೊಬ್ರು ಏನಾದ್ರು ವಯಸ್ಸಾದವ್ರಿಗೆ ನೋಡಿ, ಸರ್ ಚಪಾತಿ ಮಾಡ್ಕೊಡ್ಲೇನಜ್ಜ ಅಂದರೆ, ಅವ ಏನು ಮಾಡ್ತೀವಿ ಚಪಾತಿ ಬೇಡ ಅಂತಾರೆ. ಅವ್ರು ರೊಟ್ಟಿ ಇದ್ರೆ ಕೊಡು, ಇಲ್ಲಾಂದ್ರೆ ರಾಗಿ ಮುದ್ದಿದ್ರು ಕೊಡು ಅಂತಾರೆ. ಅದನ್ನು ಬಿಟ್ಟರೆ ಮತ್ತೇನು ಪದ್ಧತಿಗಳನ್ನು ನೀವು ಎಲ್ಲಿ ತನಕ ಸುಧಾರಣೆ ಮಾಡೋದಿಲ್ಲವೋ ಅಲ್ಲಿ ತನಕ ನಿಮ್ಮ ಒಂದು ಆರೋಗ್ಯವನ್ನು ನೀವು ಕಾಪಾಡಿಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ನೀವು ಬೇಕಾದರೆ MBBS ಆಕ್ಯುಪಂಕ್ಚರ್ ಆಗಲಿ, MD ಆಕ್ಯುಪಂಕ್ಚರ್ ಆಗಲಿ, MBBS MD ಡಾಕ್ಟರ್ ಆಗಲಿ, ಯಾರ ಹತ್ರ ಹೋದರೂ ನೀವು ಸುಧಾರಣೆ ಮಾಡ್ಕೊಬೇಕು. ಸುಧಾರಣೆ ಮಾಡ್ಕೋಬೋದು ಅನ್ನೋರಿದ್ರೆ ಕೈ ಎತ್ರಿ, ಯಾರು ಇದ್ರೆ. ಇಲ್ಲ ಮಾತಾಡ್ರಿ, ಹೌದು ಸರ್ ನಾವು ಆಹಾರ ಇಲ್ದಂಗೆ ನಾವು ಮೆಡಿಸಿನಲ್ಲೇ ಬೇಕಾದ್ರೆ ಸುಧಾರಣೆ ಮಾಡ್ಕೊತೀವಿ ಅಂದರೆ ಮಾತಾಡಿ. ಆಗತ್ರಾ? ಖಂಡಿತ ಆಗಲ್ಲ ಸರ್. ಮತ್ತೆ ಯಾಕೆ ಮಾಡ್ತಾ ಇಲ್ಲ ನಾವು? ಈಗ ಬೇಕಾದ್ರೆ ಎಲ್ಲ ಕಲಿತಾ ಇದೀವಿ, ಎಲ್ಲರೂ TM ಕಲ್ತಿದ್ದೀವಿ, TCM ಕಲ್ತಿದ್ದೀವಿ, ಆಕ್ಯುಪಂಕ್ಚರ್ ಆಹಾರ ಕೊಡಕ್ಕೆ ಅಷ್ಟೊಂದು ನಾವು ಪ್ರಾಮುಖ್ಯತೆ ಕೊಡ್ತಾ ಇಲ್ಲ ಸರ್. ನಾವು ಊಟದ ಬಗ್ಗೆ ಏನೋ ಬೇಕು ತಿನ್ಬೇಕು ಅಂತ ತಿಂತಾ ಇದೀವಿ ಅಷ್ಟೇ. ಏನ್ ಕಲಿಬೇಕು ಹೇಳಿ? ನಾವೇನು ಕಲಿತಾ ಇದೀವಿ? ಇಷ್ಟು ಹಣ ಕೊಟ್ಟು, ಇಷ್ಟು ಟೈಮ್ ವೇಸ್ಟ್ ಮಾಡಿ, ಎಲ್ಲರೂ ನಾವು ಎನರ್ಜಿ ವೇಸ್ಟ್ ಮಾಡಿ ಎಲ್ಲ ಕಲಿತಿರೋ ಉದ್ದೇಶ ಏನು? ಅದು ನಮಗ್ ಗೊತ್ತಾಗ್ತಾ ಇರೋದು, ಫುಡ್ಡಿಗೆ ಯಾಕೆ ನಾವ್ ಇಷ್ಟೊಂದು ವ್ಯಾಲ್ಯೂ ಕೊಡ್ತಾ ಇದ್ದೀವಿ ಅಂತೇಳಿ. ಅದೇ ಬಂದಿರೋದು ಈ ಪ್ರಶ್ನೆ. ಹೋಗ್ಲಿ, ಏನೋ ಒಂದ್ ಐತೆ ತಿನ್ನೋದು, ಸುಮ್ನಿರೋದು, ಹೊಟ್ಟೆ ತುಂಬಿಸ್ಕೊಂಡು ಈಗ ಕಲೀಲಿಲ್ದವ್ರು ಬೇಡ, ಕಲ್ತಿರೋರಾದ್ರೂ ಎಷ್ಟು ಸಲ ನೀವು ಆಹಾರ ಪದ್ಧತಿಗಳನ್ನ ಚೇಂಜ್ ಮಾಡಿದಿರಿ? ನಾವು ಮಾಡೇ ಇಲ್ಲ ಸರ್. ಸರ್ ಅಷ್ಟ್ ಈಸಿಯಾಗಿ ಸಿಗೋದಿಲ್ರಿ ಬಜಾರ್ದಾಗ. ಯಾಕೆ ಸಿಗಲ್ಲ ಮೇಡಮ್? ಹುಡುಕಿದ್ರೆಲ್ಲ ಸಿಗೋದು ಹುಡುಕ್ಬೇಕ್ರಿ. ಕಾಯಿಪಲ್ಯ ಅಂತಾರ ಏನು ಸಿಗೋದಿಲ್ರಿ ಎಲ್ಲ. ಈಗ ನೋಡ್ರಿ, ನಾವ್ ಎಲ್ಲವನ್ನೂ ಬದಲಾವಣೆ ಮಾಡಕ್ ಆಗಂಗಿಲ್ಲ. ನಾವು 70% ಬದಲಾವಣೆ ಮಾಡ್ಬೋದ್ರ? 70% ನಮ್ದು ನಾವೇ ಮಾಡ್ಕೋಬೇಕಾಗತ್ತೆ. ನಮ್ದು ನಾವು ಬೇಡ್ರಿ ಮೇಡಮ್. ನಾನೇನ್ ಹೇಳ್ತಿದ್ದೀನಿ, ಸಿರಿಧಾನ್ಯ ನಾನು ಕೆಲವೊಬ್ರಿಗೆ ಹೇಳಿದ್ರೆ, ಸರ್ ಸಿರಿಧಾನ್ಯ ತಿನ್ನ ಬಿಡಿ ಸರ್, ಡೈಜೆಷನ್ ಆಗಲ್ಲ ಅಂತ. ನೋಡ್ರಿ ಮೇಡಮ್, ನವಣೆ ಇದೆಲ್ಲ ಹೀಟ್ ಇದೆ. ಅವ್ರ ಏನ್ ಮಾಡ್ತೀವಿ ಅಂದ್ರೆ, ನಾವು ನವಣೆ, ಆರ್ಕ, ಕೊರ್ಲೆ, ಊದ್ಲು, ಸಾಮೆ, ಈ 5 ಧಾನ್ಯಗಳನ್ನ ನಮ್ಮ ಶುಗರ್ ಪೇಷಂಟ್ರಿಗೆ ಹೇಳ್ತೀವಿ. ನವಣೆ ತಿಂದ ಮೇಲೆ 2 ದಿವಸ ಆದ ನಂತರ ಸಾಮೆ ಕೊಟ್ಟು ತಿನ್ಬೇಕು. ಸಾಮೆ ತಂಪು ಮಾಡುತ್ತೆ, ಗೊತ್ತಾಯ್ತಾ? ಅವರು ಅವಾಗಿನ ಕಾಲದಲ್ಲಿ ಯಾಕೆ ಹೀಟ್ ಆಗ್ಲಿಲ್ಲ, ನಿಮ್ಗೆ ಯಾಕೆ ಹೀಟ್ ಆಗ್ತಾ ಇದೆ ಅಂದ್ರೆ, ಅವಾಗೆಲ್ಲ ಮೊಸರು, ಮಜ್ಜಿಗೆ ಅವೆಲ್ಲ ತಿಂತಿದ್ರು. ಅವರು ನವಣೆಗೆ ಮಜ್ಜಿಗೆ ಹಾಕೊಂಡು ಮತ್ತೆ ಏನೋ ಒಂಥರ ತಿಂತಿದ್ರು. ನೀವು ತಿಂತಾ ಇಲ್ಲ ಅಂದ್ರೆ ಯಾರು ತಪ್ಪದು? ಅಲ್ಲ, ಹಾಲ್ ಸತ್ಯಕ್ಕೆಲ್ಲ ಇದನ್ ಮಾಡಕತ್ತಾರ, ಮಿಕ್ಸ್ ಮಾಡಿ ಅಡಲ್ಟ್ರೇಷನ್ ಆಗಕತ್ತ, ಅವು ಸತ್ಯ ಕುಡಿಯೋದು ವಜ್ಜ ಆಗೈತ್ರಿ ಈಗ. ಅಲ್ಲ, ನೀವೀಗ ಹಾಲೇ ಯೂಸ್ ಮಾಡ್ರಿ ಅಂತ ಹೇಳಂಗಿಲ್ಲ. ನಾನೀಗ ನಂಬೆ ಅಣ್ಣ ಸರ್ ಮೊನ್ನೆ ಒಂದು ಹೇಳಿದ್ರು, ನಾವು ಹಾಲಿಲ್ದಂಗೆ ಕೆಲವೊಂದು ಸಿರಿಧಾನ್ಯಗಳಲ್ಲಿ ಹಾಲು ತೆಗಿಬಹುದು ಅಂತ ಹೇಳಿದ್ರು ಅವರು. ಮುಂದಿನ ದಿನಗಳಲ್ಲಿ ಅವನ್ನೆಲ್ಲ ಕಾನ್ಸೆಪ್ಟ್ ತರ್ತೀವಿ ನಾವು. ಹೆಂಗಂದ್ರೆ, ಪ್ರತಿಯೊಬ್ಬರು ನಿಮ್ಮ ಆಹಾರ ಪದ್ಧತಿಗಳನ್ನ ಎಲ್ಲಿ ತನಕ ನೀವು ಚೇಂಜ್ ಮಾಡೋದಿಲ್ವೋ ಅಲ್ಲಿ ತನಕ ನಿಮ್ಮ ಆರೋಗ್ಯಕ್ಕೆ ಯಾರೂ ಹೊಣೆಗಾರರಲ್ಲ. ಮತ್ತೆ ನಿಮ್ಮ ತಲೆಯಲ್ಲಿ ಏನಾದರೂ, ನಾನು SP9 ಪಾಯಿಂಟನ್ನು ಪ್ರೆಸ್ ಮಾಡಿದಾಗ ನನ್ನ ಸ್ಟಮಕ್ಕು ಎಲ್ಲ ಕ್ಲಿಯರ್ ಆಗುತ್ತೆ, ST36 ಒತ್ತದಾಗ ಕ್ಲಿಯರ್ ಆಗುತ್ತೆ, K3 ಒತ್ತದಾಗ ಕ್ಲಿಯರ್ ಆಗುತ್ತೆ, ನಾನು ಲಿವರ್ ಒತ್ತಿದ್ರೆ ಕ್ಲಿಯರ್ ಆಗುತ್ತೆ, ಲಂಗ್ಸ್ ಒತ್ತಿದ್ರೆ ಕ್ಲಿಯರ್ ಆಗುತ್ತೆ. ಈ ಅನ್ನೋ ಮೆಥಡನ್ನು ನೀವು ತೆಗೆದುಬಿಡಿ. ಇದೆಲ್ಲ ಸಾಲದ ರೂಪದಲ್ಲಿ ತೆಗೆದುಕೊಳ್ತಿರ್ತಕ್ಕಂಥ ಪಾಯಿಂಟ್ಗಳು. ಇದನ್ನು ನಾನು ನಮ್ಮ ವಿಶ್ವಶಕ್ತಿಯಲ್ಲಿ ನಾವು ಪ್ರಾಮಿಸ್ ಮಾಡಿದ್ದೀವಿ. ಇಲ್ಲಿ ಯಾವುದೇ ಥರ ಸುಳ್ಳನ್ನು, ಯಾವುದೇ ಥರ ಪ್ರಾಮಿಸನ್ನು ಮಾಡೋದಿಲ್ಲ. ನಾವು ರಾಂಗ್ ಕಮಿಟ್ಮೆಂಟನ್ನು ಕೊಡೋದಿಲ್ಲ. ನಮ್ಮದು ಕ್ಲಿಯರ್ ಕಟ್ಟಾಗಿ ಎಲ್ಲ ನಿನ್ನೆ ಒಬ್ಬರು ಪೋಲಿಸೋದೇನೆಂದರೆ, ಇಲ್ಲಿ ಸಮತೋಲಿನ ಆಹಾರವನ್ನು ಕಾಪಾಡ್ಕೋಬೇಕು.
ಆಳವಾದ ಉಸಿರಾಟವನ್ನು ಮಾಡಬೇಕು. ಆಳವಾದ ಉಸಿರಾಟ ಈಗ ಇತ್ತೀಚಿನ ದಿನಗಳಲ್ಲಿ ಭಾಳ ಕಡಿಮೆ. ಓಕೆ, ಯೋಗ ಅಭ್ಯಾಸಗಳನ್ನು ನಿರಂತರವಾಗಿ ಮಾಡ್ತಾ ಇರಬೇಕು. ಅಂದರೆ ದೇಹವನ್ನು ದಂಡಿಸಬೇಕು. ಧ್ಯಾನ ಮಾಡೋದ್ರಿಂದ ನಿಮ್ಮ ಒಂದು ಮನಸ್ಥಿತಿ ಒಂದು ಸುಧಾರಣೆಯನ್ನು ಮಾಡ್ಕೋಬೋದು. ಮತ್ತು ಉತ್ತಮ ನಿದ್ರೆ, ಒಬ್ಬ ಮನುಷ್ಯನಿಗೆ ನಿದ್ರೆ ಅನ್ನೋದು ಒಂದು ನಮ್ಮ ಎನರ್ಜಿಯನ್ನು ಮತ್ತೆ ಪುನರ್ಸ್ಥಾಪಿಸ್ತದೆ. ಯಾರಿಗೆ ಉತ್ತಮ ನಿದ್ರೆ ಬರುತ್ತೋ ಅವನು ಮತ್ತೆ ಫ್ರೆಶ್ ಆಗಿಬಿಡ್ತಾನೆ. ಓಕೆ, ಆ ಥರ ಮತ್ತೆ ನಿಯಮಿತ ವ್ಯಾಯಾಮವನ್ನು ಮಾಡಬೇಕು. ನಮ್ಮ ಒಂದು ಏನೇ ಒಂದು ಡೋರ್ ಆಗಲಿ ವೆಹಿಕಲ್ ಆಗಲಿ ಅದನ್ನು ದಿನ ಒಂದ್ಸಲೇನಾದರೂ ಅಡ್ಡಾಡಿ ಬರಬೇಕು, ಇಲ್ಲಾಂದರೆ ಅದು ತುಕ್ಕು ಹೊಡಿತದಂತ ಹೇಳ್ತೀವಲ್ಲ, ಅದೇ ಥರ ನಮ್ಮ ಕೈಗಳು ಮತ್ತು ಕಾಲುಗಳು ಮತ್ತು ಎಲ್ಲ ಚಲನೆ ವಲನೆಯನ್ನು ಮಾಡಿದಾಗ ಅವು ಸರಿಯಾದ ರೀತಿಯಲ್ಲಿ ಇರುತ್ತವೆ, ಉತ್ತಮವಾಗಿ ಇರ್ತವೆ. ಹಾಗಾಗಿ ನಿಯಮಿತವಾಗಿ ವ್ಯಾಯಾಮವನ್ನು ಮಾಡಿ ಅಂತ ಹೇಳೋದು. ಮತ್ತು ಸಕಾರಾತ್ಮಕ ಚಿಂತನೆ. ಸಕಾರಾತ್ಮಕ ಅಂದ್ರೇನು? ಎಲ್ಲ ಒಳ್ಳೆ ಚಿಂತನೆ ಮಾಡಬೇಕು, ಪಾಸಿಟಿವ್ ಇರ್ತಕ್ಕಂಥ ಯೋಚನೆಗಳನ್ನು ಮಾಡಬೇಕು. ನಾಳೆ ನಾನಿಲ್ಲ ಅಂದರೆ ಹೆಂಗೆ, ನಾಳೆ ಅದಿಲ್ಲ ಅಂದರೆ ಹೆಂಗೆ, ನಾಳೆ ನನಗೆ ಊಟ ಸಿಗಲಿಲ್ಲ ಅಂದರೆ ಹೆಂಗೆ, ಇವೆಲ್ಲ ನಕಾರಾತ್ಮಕ ಚಿಂತನೆ. ಸಕಾರಾತ್ಮಕ ಚಿಂತನೆ ಮಾಡೋದ್ರಿಂದ ನಿಮ್ಮ ಒಂದು ಸಬ್ಕಾನ್ಷಿಯಸ್ ಮೈಂಡು ಒಳ್ಳೆ ಎನರ್ಜೆಟಿಕ್ ಆಗಿ ಒಳ್ಳೆ ಒಂದು ಮನಸ್ಸಿನ ನಮ್ಮ ಅರ್ಥವನ್ನು ಮಾಡ್ಕೋತೀವಿ. ನೀವು ಇದು ಆಗುತ್ತೆ ಅಂತ ಅಂದರೆ ಅದು ಆಗೇ ಆಗುತ್ತೆ, ಆಗೋದಿಲ್ಲ ಅಂದರೆ ಯಾವ ಕಾರಣಕ್ಕೂ ಆಗೋದಿಲ್ಲ. ಹಾಗಾಗಿ ಸಕಾರಾತ್ಮಕ ಚಿಂತನೆ ಇರಲಿ. ಪ್ರಕೃತಿಯೊಂದಿಗೆ ಸಂಪರ್ಕ ಇರಲಿ. ಪ್ರಕೃತಿ, ನೇಚರ್ ಅಂತ ಏನು ಕರಿತೀವಿ, ಇತ್ತೀಚಿನ ದಿನಗಳಲ್ಲಿ ನೀವು ಯೂಟ್ಯೂಬ್ನಲ್ಲಿ, ಫೇಸ್ಬುಕ್ಕಲ್ಲಿ, ಇನ್ಸ್ಟಾದಲ್ಲಿ ನೋಡ್ಬೋದು. ಅಂದರೆ ಗಿಡವನ್ನು ತಬ್ಬಿಕೊಂಡಾಗ ನಾವು ಕಣ್ಣು ಮುಚ್ಚಿ ಅದನ್ನು ನಮ್ಮ ಒಂದು ಭಾವನೆಗಳನ್ನು ಶೇರ್ ಮಾಡಿದಾಗ ಅಲ್ಲಿ ಒಂದು ಪಾಸಿಟಿವ್ ಎನರ್ಜಿ ನಮಗೆ ಕೊಡುತ್ತೆ. ಮನುಷ್ಯರನ್ನು ತಬ್ಕೊಂಡಾಗ ಕೊಡ್ತಾರೆ, ಅದು ಗೊತ್ತಾಗಲ್ಲ ನಮಗೆ. ಅವನ ಮನಸ್ಸಿನಲ್ಲಿ ಏನೇನು ವಿಚಾರ ಮಾಡ್ತಾ ಇದ್ದಾರಂತ ಗೊತ್ತಾಗಲ್ಲ. ಬಟ್ ಪ್ರಕೃತಿಯಲ್ಲಿ ಅಲ್ಲಿ ಯಾವುದೇ ಇವನು ನಮ್ಮವನು, ಇವನು ತಮ್ಮವನು, ಇವನು ನಮ್ಮ ದುಶ್ಮನು, ಆ ಥರ ಒಂದು ಕಾನ್ಸೆಪ್ಟ್ ಇರಲ್ಲ. ನಾವು ಆಕಳವನ್ನು ಮೇಯಿಸ್ಕೊಂಬಂದರೆ ಅದರ ಒಂದು ಋಣವನ್ನು ಇಟ್ಕೊಂಡಂಗಿಲ್ಲ. ಅದರ ಒಂದು ಏನು ಮಾಡುತ್ತಂದರೆ ಹಾಲನ್ನು ಕೊಡುತ್ತೆ. ನಾಯಿಗೆ ನೀವು ಒಂದು ತುತ್ತು ಅನ್ನ ಹಾಕಿದರೆ ನಿಮ್ಮ ಮನೆ ಸುತ್ತಮುತ್ತ ಅಡ್ಡಾಡ್ತಾ ಇರ್ತದೆ. ಹೀಗೆ ಒಂದು ಪ್ರಕೃತಿಯ ಸಂಪರ್ಕ ಏನಿದೆಯಲ್ಲ, ಇದು ಭಾಳ ಇಂಪಾರ್ಟೆಂಟ್. ನೀವೊಂದು ನೇಚರ್ ಜೊತೆಗೆ ಬೆರೆದ್ರಿ, ನೀರನ್ನು ಪ್ರೀತಿ ಮಾಡಿರಿ, ಗಾಳಿಯನ್ನು ಪ್ರೀತಿಸಿ, ಪ್ರಕೃತಿ, ಗಿಡ, ಮರ ಇವೆಲ್ಲವನ್ನು ಪ್ರೀತಿ ಮಾಡಿ, ಎಲ್ಲವನ್ನೂ ನೀವು ಪಾಸಿಟಿವ್ನೆಸ್ ಆಗಿ ತಗೊಂಡಾಗ ನಿಮ್ಮ ಆರೋಗ್ಯದ ಮೇಲೆ ಕೂಡ ಅದು ಪರಿಣಾಮ ಬೀರುತ್ತೆ. ಓಕೆ, ಇಲ್ಲಿ ಟ್ರೆಡಿಷನಲ್ ಚೈನೀಸ್ ಮೆಡಿಸಿನ್ ಪದ್ಧತಿಯಲ್ಲಿ ರೋಗಿಯ ಸ್ಥಿತಿಯನ್ನು ಪರಿಶೀಲಿಸುವಾಗ ಒಬ್ಬ ರೋಗಿಗೆ ಏನೆಲ್ಲ ಸಮಸ್ಯೆ ಆಗಬೇಕಂದ್ರೆ ಕೆಲವೊಂದು ಪರೀಕ್ಷೆಗಳಾಗಬೇಕು. ಮೆಡಿಕಲ್ ಡಿಪಾರ್ಟ್ಮೆಂಟ್ನಲ್ಲಿ ಏನಿದೆ ಅಂದರೆ MRI ಸ್ಕ್ಯಾನ್ ಇದೆ, ಬ್ಲಡ್ ಚೆಕಪ್ ಇದೆ, ಯೂರಿನ್ ಟೆಸ್ಟ್ ಇದೆ, ಮತ್ತು ಎಕ್ಸ್ರೇ ಇದ್ದಾವೆ, ಸ್ಕ್ಯಾನಿಂಗ್ ಇದ್ದಾವೆ. ಇವೆಲ್ಲ ಅಲ್ಲಿ ನೋಡ್ತಕ್ಕಂಥದ್ದು. ನಮ್ಮ ಟ್ರೆಡಿಷ್ನಲ್ ಚೈನೀಸ್ ಮೆಡಿಸಿನ್ನಲ್ಲಿ ಯಾವ ಥರ ಇದೆ, ಅವ್ರನ್ನ ಚೆಕ್ ಮಾಡಿ ಪರಿಶೀಲಿಸುವಂಥ ಪದ್ಧತಿಗಳು ಯಾವ್ಯಾವ ಇದಾವೆ ಅಂದರೆ ನಾಲಿಗೆ ನೋಡ್ಬೋದು, ನಾಡಿ ನೋಡ್ಬೋದು, ಭಾವನೆಗಳ ಜೊತೆಗೆ ಅವ್ರು ಮಾತಾಡಿದಾಗ ಅವ್ರ ಭಾವನೆ ಇದೆ ಅಂತ ಹೆಂಗಿದೆ ಅಂತ ನೋಡ್ಬೋದು, ಬಣ್ಣಗಳನ್ನು ನೋಡ್ಬೋದು, ಅವ್ರ ಮುಖ, ಅವರ ದೇಹದ, ಅವರ ಚರ್ಮದ್ದು. ಓಕೆ, ಮೆರಡಿನ ಸ್ಥಿತಿಯನ್ನು ತಿಳಿಬೋದು, ಶಕ್ತಿ ಮಟ್ಟ ಯಾವ ಥರ ಇದೆ ಅಂತ ನೋಡ್ಬೋದು. ಇವುಗಳನ್ನು ವಿಶ್ಲೇಷಿಸಿ ಚೀಯ ಸ್ಥಿತಿಯನ್ನು ನಿರ್ಧರಿಸಲಾಗುತ್ತದೆ. ಓಕೆ, ನಾಲಿಗೆ ನೋಡಿದಾಗ ನಿಮಗೆ ಮೆರಿಡಿಯನ್ ವೈಸ್ ಗೊತ್ತಾಗುತ್ತೆ, ನಾಡಿ ನೋಡಿದಾಗ ಯಾವ ಮೆರಿಡಿಯನ್ನಲ್ಲಿ ಎನರ್ಜಿ ಜಾಸ್ತಿ ಇದೆ ಕಡಿಮೆ ಇದೆ ಅಂತ. ಅವರ ಭಾವನೆಗಳು, ಅವರು ಮಾತಾಡಬೇಕಾದ್ರೆ ಗೆಲ್ಲುವಿನಿಂದ ಮಾತಾಡ್ತಾ ಇದ್ದಾರೋ, ಡಲ್ನೆಸ್ನಿಂದ ಮಾತಾಡ್ತಾ ಇದ್ದಾರೋ, ಸಿಟ್ಟಿನಿಂದ ಮಾತಾಡ್ತಾ ಇದ್ದಾರೋ, ಓಕೆ, ಒಂಥರ ಚಿಂತೆಯಲ್ಲಿ ಮಾತಾಡ್ತಾ ಇದ್ದಾರೋ. ಬಣ್ಣಗಳು, ಈ ಬಣ್ಣಗಳು ಅಂದರೆ ಮುಖ ಬೆಳ್ಳಗಿರುತ್ತಾ, ತುಟಿ ಯಾವ ಥರ ಇದೆ, ಕಪ್ಪು ಇದೆನಾ, ಗುಲಾಬಿ ಇದೆನಾ, ಇವೆಲ್ಲ ಮೆರಿಡಿಯನ್ ಸ್ಥಿತಿ. ಅಂದರೆ ನಿಮಗೆ ಸ್ಟಮಕ್ ಏನಾದರೂ ಇಂಬ್ಯಾಲೆನ್ಸ್ ಆಗಿದೆ ಅಂದರೆ ಅಲ್ಲಿ ಡೈಜೆಷನ್ ಪ್ರಾಬ್ಲಮ್ ಆಗುತ್ತೆ. ಶಕ್ತಿ ಮಟ್ಟ, ಇವುಗಳನ್ನು ವಿಶ್ಲೇಷಿಸಿ ನಿಮ್ಮ ಚೀ ಸ್ಥಿತಿಯನ್ನು ನಿರ್ಧರಿಸಲಾಗ್ತದೆ. ಓಕೆ, ಇಲ್ಲಿ ನಾವು ನೋಡಿದ್ವಿ. ಓಕೆ, ಯಾವ ಥರ ಎಲ್ಲ ನೋಡ್ಕೊಂಡ್ಬಿಟ್ಟು ಅದನ್ನು ಹೇಗೆ ಸರಿಪಡಿಸೋದು, ಆ ನಂತರ ಏನು ಮಾಡಬೇಕಂದ್ರೆ
ಆಕ್ಯುಪ್ರೆಷರ್ ಮಾಡ್ಬೋದು, ಸೀಡ್ ಥೆರಪಿ ಮಾಡ್ಬೋದು, ಆರಿಕ್ಯುಲರ್ ಥೆರಪಿ ಮಾಡ್ಬೋದು, ಕಲರ್ ಥೆರಪಿ ಮಾಡ್ಬೋದು, ಮುದ್ರಾ ಥೆರಪಿ ಮಾಡ್ಬೋದು, ಮರ್ಮ ಥೆರಪಿ ಮಾಡ್ಬೋದು, 6 ಕೀ ಥೆರಪಿ ಮಾಡಿ ನಿಮ್ಮ ಒಂದು ಚಿ ಇಂಬ್ಯಾಲೆನ್ಸ್ ಇರೋದನ್ನು ಸಮತೋಲನಗೊಳಿಸಬಹುದು, ಅಂದರೆ ಮರುಸ್ಥಾಪಿಸಬಹುದು. ಹಾಗಾಗಿ ಇಲ್ಲಿ ಕ್ಲಿನಿಕಲ್ ಸೂತ್ರ ಏನಿದೆ, ಚಿ ಸರಾಗವಾಗಿ ಹರಿದರೆ ಆರೋಗ್ಯ, ಚಿ ದುರ್ಬಲವಾದರೆ ದೌರ್ಬಲ್ಯ, ಚಿ ಅಡ್ಡಿಯಾದರೆ ನೋವು, ಚಿ ಕ್ಷೀಣಿಸಿದರೆ ರೋಗ. ಇದು ಕ್ಲಿನಿಕಲ್ ಸೂತ್ರ. ಅಧ್ಯಾಯದ ಸಾರಾಂಶ ಏನಿದೆ, ಚಿ ಎನ್ನುವುದು ದೇಹದ ಜೀವಶಕ್ತಿ. ಇದು ದೇಹದ ಎಲ್ಲ ಕ್ರಿಯೆಗಳನ್ನು ನಿಯಂತ್ರಿಸುತ್ತದೆ. ಚಿಯ ಸಮತೋಲನ ಆರೋಗ್ಯಕ್ಕೆ ಅಗತ್ಯವಾಗಿದ್ದು, ಚಿಯ ಅಸಮತೋಲನವು ವಿವಿಧ ರೋಗಗಳಿಗೆ ಕಾರಣವಾಗುತ್ತದೆ. ಆಕ್ಯುಪ್ರೆಷರ್ ಮತ್ತು TCM ಚಿಕಿತ್ಸೆಗಳ ಮುಖ್ಯ ಉದ್ದೇಶ ಚಿಯ ಹರಿವನ್ನು ಸುಧಾರಿಸಿ ದೇಹವನ್ನು ಸಮತೋಲನಗೊಳಿಸುವುದಾಗಿದೆ. ಚಿಯ ಬಗ್ಗೆ ಆಳವಾದ ಜ್ಞಾನವು ಪ್ರತಿಯೊಬ್ಬ ಆಕ್ಯುಪ್ರೆಷರ್ ವಿದ್ಯಾರ್ಥಿ ಮತ್ತು ಚಿಕಿತ್ಸಕರಿಗೆ ಅತ್ಯಗತ್ಯವಾಗಿದೆ. ಹಾಗಾಗಿ ಇಲ್ಲಿ ಚಿ ಯಾವ ಥರ ಮೇಂಟೈನ್ ಮಾಡಬೇಕು, ಯಾವ ಥರ ಆಹಾರ ಇರಬೇಕು, ಯಾವ ಥರ ರೋಗಿ ನೋಡಬೇಕು, ಹೇಗೆಲ್ಲ ಇರಬೇಕು, ಅದು ಸಮಸ್ಯೆ ಆದರೆ ಯಾವ ಥರ ಸರಿಪಡಿಸ್ಕೋಬೇಕಂತ ಎಲ್ಲ ಹೇಳಿದ್ದೀವಿ. ಓಕೆ, ನೆಕ್ಸ್ಟ್ ಅಧ್ಯಾಯ 6ರಲ್ಲಿ ಜಾಂಗ್ ಫು ಅಂಗಾಂಗಗಳ ಸಿದ್ಧಾಂತ. ಜಾಂಗ್ ಫು ಅಂಗಾಂಗಗಳ ಸಿದ್ಧಾಂತ ಏನಿದೆ ಅಂದರೆ, ಇದರ ಪರಿಚಯ ಏನಂದರೆ, ಜಾಂಗ್ ಫು ಸಿದ್ಧಾಂತವು ಸಾಂಪ್ರದಾಯಿಕ ಚೀನಿ ವೈದ್ಯಶಾಸ್ತ್ರ ಟ್ರೆಡಿಷನಲ್ ಚೈನೀಸ್ ಮೆಡಿಸಿನ್ ಮತ್ತು ಆಕ್ಯುಪ್ರೆಷರ್ ವಿಜ್ಞಾನದ ಅತ್ಯಂತ ಪ್ರಮುಖ ಭಾಗವಾಗಿದೆ. ಪಂಚತತ್ವ ಸಿದ್ಧಾಂತ ಮತ್ತು ಮೆರಿಡಿಯನ್ ಸಿದ್ಧಾಂತದೊಂದಿಗೆ ಜಾಂಗ್ ಫು ತತ್ವವು ದೇಹದ ಅಂಗಾಂಗಗಳ ಕಾರ್ಯವೈಖರಿ ಮತ್ತು ಅವುಗಳ ಪರಸ್ಪರ ಸಂಬಂಧವನ್ನು ವಿವರಿಸುತ್ತದೆ. ಪಾಶ್ಚಾತ್ಯ ವೈದ್ಯಶಾಸ್ತ್ರದಲ್ಲಿ ಅಂಗಾಂಗಗಳ ಕೇವಲ ದೈಹಿಕ ರಚನೆಯ ದೃಷ್ಟಿಯಿಂದ ನೋಡಲಾಗುತ್ತದೆ, ಆದರೆ ಟ್ರೆಡಿಷನಲ್ ಚೈನೀಸ್ ಮೆಡಿಸಿನ್ನಲ್ಲಿ ಪ್ರತಿಯೊಂದು ಅಂಗವು ದೈಹಿಕ, ಮಾನಸಿಕ, ಭಾವನಾತ್ಮಕ ಮತ್ತು ಶಕ್ತಿ ಕಾರ್ಯಗಳನ್ನು ಹೊಂದಿದೆ. ಜಾಂಗ್ ಫು ಅಂದರೆ ಏನು? ಜಾಂಗ್ ಮತ್ತು ಫು ಎಂದರೆ ಏನು? ಜಾಂಗ್ ಅಂಗಗಳು. ಜಾಂಗ್ ಅಂಗಗಳು ಇನ್ ಸ್ವಭಾವದ ಅಂಗಗಳಾಗಿವೆ. ಇಲ್ಲಿ ಜಾಂಗ್ ಅಂದರೆ ಏನು, ಪು ಅಂದರೆ ಏನು ಅಂತ ತಿಳ್ಕೊಳ್ತಾ ಇದ್ದೀವಿ. ಜಾಂಗ್ ಅಂಗಗಳು ಅಂದರೆ ಇನ್ ಸ್ವಭಾವದ ಅಂಗಗಳಾಗಿವೆ. ಇವುಗಳ ಮುಖ್ಯ ಕಾರ್ಯ ಜೀವಶಕ್ತಿ ಸಂಗ್ರಹಣೆ, ರಕ್ತ ಸಂಗ್ರಹಣೆ, ಪೋಷಣೆ, ಜೀವನದ ಮೂಲ ಶಕ್ತಿಯನ್ನು ಕಾಪಾಡೋದು. ಇಲ್ಲಿ 6 ಜಾಂಗ್ ಅಂಗಗಳಿದ್ದಾವೆ. 6 ಜಾಂಗ್ ಅಂಗಗಳಿದ್ದಾವೆ. ನಾವು ಇನ್ ಮೆರಿಡಿಯನ್ಸ್ ಅಂತ ಏನಂದ್ವಿ, ಅಲ್ಲಿ ಜಾಂಗ್ ಅಂತ ಕರೀತಾರೆ. ಜಾಂಗ್ ಅಂದರೆ ಮೆರಿಡಿಯನ್ಸ್. ಯಾವ ಆ ಮೆರಿಡಿಯನ್ನು? 6 ಮೆರಿಡಿಯನ್ ಯಾವ ಅಂದರೆ, ಒಂದು ಹೃದಯ. ನಿಮಗೆ ಆಲ್ರೆಡಿ 6 ಕೀದಲ್ಲಿ ನೋಡಿದ್ದೀರಿ. ಹೃದಯ ಇನ್ ಮೆರಿಡಿಯನ್ ಅಂತ ಒಪ್ಕೊಂಡಿದ್ದೀವಿ. ಶ್ವಾಸಕೋಶ ಇನ್ ಮೆರಿಡಿಯನ್ನು, ಪ್ಲೀಹೆ ಅಂದರೆ ಸ್ಪ್ಲೀನ್ ಇನ್ ಮೆರಿಡಿಯನ್ನು, ಯಕೃತ ಲಿವರ್ ಇನ್ ಮೆರಿಡಿಯನ್ನು, ಮೂತ್ರಪಿಂಡ ಕಿಡ್ನಿ ಇನ್ ಮೆರಿಡಿಯನ್, ಪೆರಿಕಾರ್ಡಿಯಂ ಇನ್ ಮೆರಿಡಿಯನ್. ಇದು ಜಾಂಗ್ ಅಂಗಗಳು. 6 ಜಾಂಗ್ ಅಂದರೆ, ಮತ್ತೆ ಇದು ಏನಪ್ಪ ಹೊಸ ಶಬ್ದ ಅಂತ ನಂಬೇಡಿ, ಮೆರಿಡಿಯನ್ ಅಂತ ಕರಿತೀವಿ ನಾವು, ಅದನ್ನು ಜಾಂಗ್ ಅಂಗಾಂಗಗಳಂತ ಕರೀತಾರೆ. ಫು ಅಂಗಾಂಗಗಳು. ಫು ಅಂಗಾಂಗಗಳು ಯಾವ ಸ್ವಭಾವದ ಅಂಗಾಂಗಗಳಾಗಿವೆ? ಇವುಗಳ ಮುಖ್ಯ ಕಾರ್ಯ ಆಹಾರ ಸಂಸ್ಕರಣೆ, ಜೀರ್ಣಕ್ರಿಯೆ, ಶೋಷಣೆ, ತ್ಯಾಜ್ಯ ವಿಸರ್ಜನೆ. 6 ಫು ಅಂಗಗಳು. ಫು ಅಂದರೆ ಯಾಂಗ್ ಮೆರಿಡಿಯನ್ ಅಂತ. ಓಕೆ, ಇಲ್ಲಿ ಹೊಟ್ಟೆ ಅಂದರೆ ಸ್ಟಮಕ್ ಯಾಂಗ್ ಮೆರಿಡಿಯನ್, ಲಾರ್ಜ್ ಇಂಟೆಸ್ಟೈನ್ ಯಾಂಗ್ ಮೆರಿಡಿಯನ್, ಸ್ಮಾಲ್ ಇಂಟೆಸ್ಟೈನ್ ಯಾಂಗ್ ಮೆರಿಡಿಯನ್, ಪಿತ್ತಕೋಶ ಗಾಲ್ ಬ್ಲಾಡರ್ ಯಾಂಗ್ ಮೆರಿಡಿಯನ್, ಮೂತ್ರಕೋಶ ಯೂರಿನರಿ ಬ್ಲಾಡರ್ ಯಾಂಗ್ ಮೆರಿಡಿಯನ್, ತ್ರಿಬಲ್ ವಾರ್ಮರ್ ಅಂದರೆ ಸಾಂಜಿಯಾವು ಅಂತಲೂ ಕರಿತೀವಿ ಅದನ್ನು. ಓಕೆ, ನೆಕ್ಸ್ಟ್ ಹೃದಯ, ಹಾರ್ಟ್ ಇನ್ ಮೆರಿಡಿಯನ್. ಇದು ಫೈರ್ ಎಲಿಮೆಂಟ್ ಇನ್ ಮೆರಿಡಿಯನ್ ಹಾರ್ಟ್. ಓಕೆ, ಹೃದಯದ ಕಾರ್ಯಗಳು ಏನು? ಹೃದಯವು TCMನಲ್ಲಿ ಅಂಗಗಳ ರಾಜ ಎಂದು ಕರೆಯಲಾಗುತ್ತದೆ. ಮುಖ್ಯ ಕಾರ್ಯಗಳು ಏನೆಂದರೆ, ರಕ್ತ ಸಂಚಾರ ನಿಯಂತ್ರಣ, ಮನಸ್ಸಿನ ನಿಯಂತ್ರಣ, ಭಾವನೆಗಳ ಸಮತೋಲನ, ನಿದ್ರೆ ನಿಯಂತ್ರಣ, ಜ್ಞಾಪಕ ಶಕ್ತಿ ನಿರ್ವಹಣೆ. ನಮ್ಮ ಹೃದಯದ ಕಾರ್ಯ ಏನು? ಹೃದಯದ TCMನಲ್ಲಿ ಅಂಗಾಂಗಗಳ ರಾಜ ಅಂತ ಕರೀತಾರೆ. ಯಾಕಂದರೆ ಹಾರ್ಟ್ ಬೀಟ್ ಸ್ಟಾಪ್ ಆದರೆ ರಾಜ ಹೋದಂಗೆ, ಅವನೇ ರಾಜ. ಇಲ್ಲಿ ಕಾಡಿಗೆ ಹೆಂಗೆ ಶಿವನ ರಾಜ ಮಾಡಿರ್ತಾರೆ, ನಮ್ಮ ದೇಹಕ್ಕೆ
ಎದೆ ಬಡಿತ ಆದ್ರೆ ತಾನೇ ಮುಂದೆ ಎಲ್ಲ ಆಗೋದು. ಹಾಗಾಗಿ ರಾಜ ಅಂತ ಕರೆಯಲಾಗ್ತದೆ. ಅದರ ಕಾರ್ಯ ಏನು? ಹಾರ್ಟಿನ ಕಾರ್ಯ, ಹೃದಯದ ಕಾರ್ಯ ಏನಂದರೆ ರಕ್ತ ಸಂಚಾರ ನಿಯಂತ್ರಣದಲ್ಲಿಡೋದು, ಮನಸ್ಸಿನ ನಿಯಂತ್ರಣ, ಭಾವನೆಗಳ ಸಮತೋಲನ, ನಿದ್ರೆ ನಿಯಂತ್ರಣ, ಜ್ಞಾಪಕ ಶಕ್ತಿ ನಿರ್ವಹಣೆ. ಶೆನ್ ಮೆನ್ ಅಂತ ಏನು ಕರಿತೀವಿ, ಯಾರಿಗೆ ನಿದ್ರೆ ಬರೋಲ್ಲ, ಶೆನ್ ಡಿಸ್ಟರ್ಬ್ ಆಗಿದೆ ಅಂತ ಹೇಳ್ತೀವಿ. ಓಕೆ, ಹೃದಯ ತೆರೆದುಕೊಳ್ಳುವ ಅಂಗ. ಓಕೆ, ಹೃದಯ ಯಾವುದಕ್ಕಂದ್ರೆ ನ್ಯಾಲಿಗೆ. ನೀವು ಆಲ್ರೆಡಿ ಇದನ್ನು ನೋಡಿದ್ದೀರಿ. ಹೃದಯದ ಭಾವನೆ ಏನು? ಸಂತೋಷ. ಹೃದಯ ದುರ್ಬಲವಾದಾಗ ಏನಾಗುತ್ತೆ ಅಂದರೆ ಹೃದಯ ಬಡಿತ ಆಗುತ್ತೆ, ನಿದ್ರಾಹೀನತೆ ಆಗುತ್ತೆ, ಆತಂಕ ಆಗುತ್ತೆ, ಮರೆವು ಆಗುತ್ತೆ, ಬಾಯಿ ಹುಣ್ಣು ಆಗುತ್ತೆ, ನಾಲಿಗೆ ಕೆಂಪಾಗೋದು. ಇದು ಹೃದಯ ದುರ್ಬಲವಾದಾಗ. ಶ್ವಾಸಕೋಶ, ಇದು ನಮ್ಮ ಮೆಟಲ್ ಎಲಿಮೆಂಟ್ನ ಮೆರಿಡಿಯನ್ ಶ್ವಾಸಕೋಶ. ಶ್ವಾಸಕೋಶದ ಕಾರ್ಯ ಏನು ಅಂದರೆ ಚಿ ಉತ್ಪಾದನೆ. ನಮಗೆ ಏರ್ಚಿ ಅಂತ ಏನು ಕರಿತೀವಿ ಅದು ಉತ್ಪಾದನೆ ಆಗುತ್ತೆ. ಉಸಿರಾಟ ನಿಯಂತ್ರಣ ಮಾಡುತ್ತೆ. ರೋಗ ನಿರೋಧಕ ಶಕ್ತಿಯನ್ನು ಅಂದರೆ ಹ್ಯುಮಿನಿಟಿ ಪವರನ್ನು ಜಾಸ್ತಿ ಇರುತ್ತೆ. ಚರ್ಮದ ಆರೋಗ್ಯವನ್ನು ಕಾಪಾಡುತ್ತದೆ. ನೀರಿನ ಚಲನೆಯನ್ನು ಕಾಪಾಡುತ್ತದೆ. ಶ್ವಾಸಕೋಶ ತೆರೆದುಕೊಳ್ಳುವ ಅಂಗ ಯಾವುದಂದರೆ ಮೂಗು. ಓಕೆ, ಶ್ವಾಸಕೋಶದ ಭಾವನೆ ಏನಂದರೆ ದುಃಖ. ನೀವು ಜಾಸ್ತಿ ದುಃಖದಲ್ಲಿದ್ದರೆ ನಿಮ್ಮ ಶ್ವಾಸಕೋಶದ ಮೇಲೆ ಪರಿಣಾಮವು ಬೀರುತ್ತದೆ. ಶ್ವಾಸಕೋಶ ದುರ್ಬಲವಾದಾಗ ಏನು ಸಮಸ್ಯೆ ಆಗುತ್ತಂದರೆ ಕೆಮ್ಮು, ಉಸಿರಾಟದ ತೊಂದರೆ, ಅಲರ್ಜಿ, ಚರ್ಮ ಸಮಸ್ಯೆಗಳು, ಆಯಾಸ, ದುಃಖ. ಓಕೆ, ನೆಕ್ಸ್ಟ್ ಮೆರಿಡಿಯನ್ ಅರ್ತ್ ಎಲಿಮೆಂಟ್ ಸ್ಪ್ಲೀನ್. ಸ್ಪ್ಲೀನ್ನಲ್ಲಿ ಅರ್ತ್ ಎಲಿಮೆಂಟ್ಗೆ ಹೋಲಿಸ್ತೀವಿ. ಇದನ್ನು ಮೆರಿಡಿಯನ್ ಅಂತ ಕರಿತೀವಿ. ಇಲ್ಲಿ ಸ್ಪ್ಲೀನ್ನ ಕಾರ್ಯಗಳೇನು? ಆಹಾರ ಜೀರ್ಣಿಸುವುದು, ಚಿ ಉತ್ಪಾದನೆ ಮಾಡುವುದು, ರಕ್ತವನ್ನು ಹಿಡಿದಿಡುವುದು, ಸ್ನಾಯುಗಳಿಗೆ ಪೋಷಣೆ ನೀಡುವುದು, ಆಲೋಚನಾ ಶಕ್ತಿಯನ್ನು ಮಾಡುವುದು. ಸ್ಪ್ಲೀನ್ ತೆರೆದುಕೊಳ್ಳುವ ಅಂಗ ಯಾವುದಂದರೆ ಬಾಯಿ. ಓಕೆ, ಇಲ್ಲಿ ಸ್ಪ್ಲೀನ್ನ ಭಾವನೆ ಏನಂದರೆ ಚಿಂತೆ. ಯಾರು ಚಿಂತೆ ಜಾಸ್ತಿ ಮಾಡ್ತೀರಿ ಅವರಿಗೆ ಸ್ಟಮಕ್ ರಿಲೇಟೆಡ್ಡು, ಸ್ಪ್ಲೀನ್ ರಿಲೇಟೆಡ್ ಸಮಸ್ಯೆಗಳು ಬರ್ತವೆ. ಓಕೆ, ಸ್ಪ್ಲೀನ್ ದುರ್ಬಲವಾದಾಗ ಏನಾಗುತ್ತೆ? ಅಜೀರ್ಣ, ಹೊಟ್ಟೆ ಉಬ್ಬರ, ಆಯಾಸ, ಸಡಿಲ ಮಲ, ಕೈಕಾಲು ದುರ್ಬಲತೆ, ಹೆಚ್ಚು ಚಿಂತೆ ಮಾಡೋದು. ಓಕೆ, ಎಲ್ಲ ಮೆರಿಡಿಯನ್ ಬಗ್ಗೆ ಸರಳವಾಗಿ ಅರ್ಥ ಆಗೋ ಥರ ಪ್ರತಿಯೊಂದನ್ನು ವಿವರಣೆಯನ್ನು ಕೊಟ್ಟಿದ್ದೀನಿ. ಯಾರಿಗೂ ತೊಂದರೆ ಆಗಬಾರ್ದು, ಅರ್ಥ ಮಾಡ್ಕೊಳಕ್ಕೆ ತೊಂದರೆ ಆಗಬಾರ್ದಂತ ನನ್ನ ಕೈಲಿ ಆದಷ್ಟು ನಾನು ಒಂದು ನೀಟಾಗಿ ಬುಕ್ಸನ್ನು ಬರೆದಿದ್ದೀನಿ. ಅದು ಇದೇ ಆಗಸ್ಟ್ 15ಕ್ಕೆ ನಿಮ್ಮ ಮುಂದೆ ಬರ್ತದೆ. ಹಾಗಾಗಿ ಎಲ್ಲರೂ ಆದಷ್ಟು ಏನಾದರೂ ಇದ್ದರೆ ಸಜೆಷನ್ ಕೊಡಿ. ಇನ್ ಕೇಸ್ ಸಾಫ್ಟ್ ಕಾಪಿ ಕಳಿಸ್ತೀವಲ್ಲ, ಹಾರ್ಡ್ ಕಾಪಿ ತಲುಪೋದಕ್ಕೆ ಸ್ವಲ್ಪ ಕಾಲಾವಕಾಶ ತೆಗೆದುಕೊಳ್ತೀವಿ. ಯಾಕಂದರೆ ಏನಾದರೂ ಕರೆಕ್ಷನ್ ಇದ್ದರೆ ಮಾಡ್ಬೋದು. ಹಾಗಾಗಿ ನಿಮಗೆ ಅದು ಬಂದಾಗ, ನಿಮ್ಮ ಹತ್ರ ಬಂದಾಗ ಏನಾದರೂ ತೊಂದರೆ ಇದ್ದರೆ, ಏನಾದರೂ ಸಮಸ್ಯೆ ಇದ್ದರೆ ನಾವು ನಮಗೆ ಡೈರೆಕ್ಟಾಗಿ ಕಾಲ್ ಮಾಡಿ. ಆಲ್ರೆಡಿ ಬೀರೇಶ್ ಅವರು 6 ಕೀ ಮತ್ತು ನಾವು ನಾರಾಯಣ ಸರ್ಗೂ 6 ಕೀ ಬುಕ್ಕನ್ನು ಕಳಿಸಿದ್ದೀವಿ. ಅವರು ಚೆಕ್ ಮಾಡ್ತಾ ಇದ್ದಾರೆ. ಇನ್ನು ಯಾರಿಗಾದರೂ ಚೆಕ್ ಮಾಡ್ತೀವಿ ಅಂತ ಅಂದರೆ ನಿಮ್ಮ ಮೇಲ್ ಐಡಿಯನ್ನು ಶೇರ್ ಮಾಡ್ಬೋದು, ನಾವು ಕಳಿಸ್ಕೊಡ್ತೀವಿ. ಓಕೆ, ಚಿ ಹರಿವನ್ನು ಯಕೃತ್ತಿನ ಕಾರ್ಯ ಏನಂದರೆ, ಲಿವರಿನ ಕಾರ್ಯ ಏನಂದರೆ ಚಿ ಹರಿವನ್ನು ನಿಯಂತ್ರಿಸುವುದು, ರಕ್ತ ಸಂಗ್ರಹಣೆ, ಭಾವನೆಗಳ ಸಮತೋಲನ, ಸ್ನಾಯುಬಂಧಗಳ ಆರೋಗ್ಯ, ಮಾಸಿಕ ಚಕ್ರ ನಿಯಂತ್ರಣ. ಓಕೆ, ಯಕೃತ ತೆರೆದುಕೊಳ್ಳುವ ಅಂಗ ಯಾವುದಂದರೆ ಕಣ್ಣು. ಯಕೃತಿನ ಭಾವನೆ ಏನಂದರೆ ಕೋಪ. ಯಾರು ಜಾಸ್ತಿ ಕೋಪ ಮಾಡ್ತಾರೆ ಅವರು ತಮ್ಮ ಲಿವರನ್ನು ಹಾಳು ಮಾಡಿಕೊಳ್ಳುತ್ತಾರೆ. ಓಕೆ, ಯಕೃತ ದುರ್ಬಲವಾದಾಗ ಏನಾಗುತ್ತೆ? ಮೈಗ್ರೇನ್ ಬರುತ್ತೆ, ಕೋಪ ಬರುತ್ತೆ, ಕಣ್ಣಿನ ಸಮಸ್ಯೆ ಬರುತ್ತದೆ, ಸ್ನಾಯು ಸೆಳೆತ ಆಗುತ್ತೆ, ಮಾಸಿಕ ತೊಂದರೆ ಆಗುತ್ತೆ, ಎದೆ ಬಿಗಿತ ಆಗುತ್ತದೆ. ನೆಕ್ಸ್ಟ್ ಜಲತತ್ವ ಎಲಿಮೆಂಟನ್ನಲ್ಲಿ ಅಂದರೆ ವಾಟರ್ ಎಲಿಮೆಂಟ್ ಅಂತ ಏನು ಕರಿತೀವಿ, ಅಲ್ಲಿ ಮೆರಿಡಿಯನ್ ಬಂದ್ಬಿಟ್ಟು ಮೂತ್ರಪಿಂಡ, ಕಿಡ್ನಿ. ಕಿಡ್ನಿಯ ಕಾರ್ಯ ಏನು? ಜೀವನದ ಮೂಲ ಶಕ್ತಿ ಸಂಗ್ರಹಣೆ, ಬೆಳವಣಿಗೆ, ಸಂತಾನೋತ್ಪತ್ತಿ, ಮೆದುಳಿನ ಪೋಷಣೆ, ಎಲುಬುಗಳ ಬಲ, ಕಿವಿಗಳ ಆರೋಗ್ಯ. ಮೂತ್ರಪಿಂಡ ತೆರೆದುಕೊಳ್ಳುವ ಅಂಗ ಯಾವುದು ಅಂದರೆ ಕಿವಿ. ಓಕೆ, ಮೂತ್ರಪಿಂಡ ಭಾವನೆ ಏನಂದರೆ ಭಯ. ಯಾರು ಹೆಚ್ಚು ಭಯ ಬೀಳ್ತಿರೋ ತಮ್ಮ ಒಂದು ಮೂತ್ರಪಿಂಡವನ್ನು ಸಮಸ್ಯೆ ಎದುರಿಸ್ತೀರಿ. ಓಕೆ,
ಮೂತ್ರಪಿಂಡ ದುರ್ಬಲವಾದಾಗ ಯಾವೆಲ್ಲ ಲಕ್ಷಣಗಳು ಕಾಣಿಸ್ಕೊಳ್ತವೆ ಅಂದರೆ ಬೆನ್ನು ನೋವು, ಮೊಣಕಾಲು ನೋವು, ಕಿವಿಯಲ್ಲಿ ಶಬ್ದ, ಕೂದಲು ಉದುರುವುದು, ಸ್ಮರಣ ಶಕ್ತಿ ಕುಂದುವುದು, ಲೈಂಗಿಕ ದುರ್ಬಲತೆ ಆಗೋದು. ಇದು ಕಿಡ್ನಿ ದುರ್ಬಲವಾದಾಗ ನಮಗೆ ಸಮಸ್ಯೆಗಳು ಕಾಣೋದು. ನೆಕ್ಸ್ಟ್ ಹಾಟ್ನೆಸ್ ಅಂದರೆ ಫೈರ್ ಎಲಿಮೆಂಟ್ನಲ್ಲೇ ತೊಗೊತೀವಿ, ಇದನ್ನು ಹಾಟ್ನೆಸ್ ಅಂತಾನು ಅಂತ ಕರಿತೀವಿ. ಅಲ್ಲಿ ಇನ್ಮೆರಿಡಿಯನ್ ಆದಂಥ ಪೆರಿಕಾರ್ಡಿಯಂ ಕಾರ್ಯ ಏನು? ಹೃದಯದ ರಕ್ಷಣೆ, ಭಾವನಾತ್ಮಕ ಸಮತೋಲನ, ಮಾನಸಿಕ ಶಾಂತಿ, ರಕ್ತ ಸಂಚಾರ ಬೆಂಬಲ ಪೆರಿಕಾರ್ಡಿಯಂನ ಕೆಲಸ. ಅದು ದುರ್ಬಲವಾದಾಗ ಏನಾಗುತ್ತೆ? ಆತಂಕ, ಎದೆ ಬಿಗಿತ, ಮಾನಸಿಕ ಒತ್ತಡ, ಹೃದಯ ಅಸ್ವಸ್ಥತೆ. ಇದು ಪೆರಿಕಾರ್ಡಿಯಂ ದುರ್ಬಲವಾದಾಗ. ನೆಕ್ಸ್ಟ್ ಯಾಂಗ್ ಮೆರಿಡಿಯನ್ ಅರ್ತ್ ಎಲಿಮೆಂಟ್, ಹೊಟ್ಟೆ, ಸ್ಟಮಕ್. ಇದರ ಕಾರ್ಯ ಏನು? ಆಹಾರ ಸ್ವೀಕರಿಸೋದು, ಆಹಾರದ ಪ್ರಾಥಮಿಕ ಜೀರ್ಣಕ್ರಿಯೆ ಮಾಡೋದು, ಪೋಷಕಾಂಶಗಳ ತಯಾರಿಸುವುದು ಈ ಸ್ಟಮಕ್ನ ಕೆಲಸ. ಇದು ದುರ್ಬಲವಾದಾಗ ಏನಾಗುತ್ತೆ? ಓಕೆ, ದುರ್ಬಲವಾದಾಗ ಆಮ್ಲತೆ ಜಾಸ್ತಿ ಆಗುತ್ತೆ, ವಾಂತಿ ಬರುತ್ತೆ, ಹಸಿವು ಕಡಿಮೆ ಆಗುತ್ತೆ, ಹೊಟ್ಟೆ ನೋವಿನ ಸಂಬಂಧಿತ ಸಮಸ್ಯೆಗಳು ಕಾಣ್ತವೆ. ಓಕೆ, ನೆಕ್ಸ್ಟ್ ಸ್ಮಾಲ್ ಇಂಟೆಸ್ಟೈನ್, ಫೈರ್ ಎಲಿಮೆಂಟ್ನ ಯಾಂಗ್ ಮೆರಿಡಿಯನ್ ಸ್ಮಾಲ್ ಇಂಟೆಸ್ಟೈನ್. ಇದರ ಕಾರ್ಯ ಏನು? ಶುದ್ಧ ಮತ್ತು ಅಶುದ್ಧವನ್ನು ಬೇರ್ಪಡಿಸುವುದು, ಪೋಷಕಾಂಶ ಶೋಷಣೆ. ದುರ್ಬಲವಾದಾಗ ಏನಾಗುತ್ತೆ? ಜೀರ್ಣ ಸಮಸ್ಯೆಗಳು, ಹೊಟ್ಟೆ ಉಬ್ಬರ, ಮಾನಸಿಕ ಗೊಂದಲಗಳು ಆಗ್ತವೆ. ಇದನ್ನು ಆಲ್ರೆಡಿ ಮೆರಿಡಿಯನ್ ವೈಸ್ನಲ್ಲಿ ನೀವು 6Kಯಲ್ಲಿ ಇನ್ ಡೆಪ್ತಾಗಿ ಕಲ್ತಿದ್ದೀರಿ. ನಾವು ಇನ್ನೂ ಡೆಪ್ತಾಗಿ ಆ ಬುಕ್ಗಳನ್ನು ಬರೆದಿದ್ದೀವಿ. ನಿಮ್ಮ ಕಡೆ ತಲುಪಿದಾಗ ಇನ್ನೂ ನಿಮಗೆ ಹೆಚ್ಚಿನ ಒಂದು ಜ್ಞಾನ ಸಿಗುತ್ತದೆ. ನೆಕ್ಸ್ಟ್ ಲಾರ್ಜ್ ಇಂಟೆಸ್ಟೈನ್, ಮೆಟಲ್ ಎಲಿಮೆಂಟ್ನ ಯಾಂಗ್ ಮೆರಿಡಿಯನ್ ಲಾರ್ಜ್ ಇಂಟೆಸ್ಟೈನ್. ಇದರ ಕಾರ್ಯ ಏನು? ತ್ಯಾಜ್ಯ ವಿಸರ್ಜನೆ, ನೀರಿನ ಮರುಶೋಷಣೆ ಮಾಡುತ್ತದೆ ಇದರ ಕಾರ್ಯ. ದುರ್ಬಲವಾದಾಗ ಏನು ಮಾಡುತ್ತೆ? ಮಲಬದ್ಧತೆ, ಅತಿಸಾರ, ಚರ್ಮ ಸಮಸ್ಯೆಗಳು ಆಗ್ತವೆ. ಪಿತ್ತಕೋಶ, ಗಾಲ್ ಬ್ಲಾಡರ್ ಮೆರಿಡಿಯನ್ ವಿಂಡ್ ಎಲಿಮೆಂಟ್ದು ಏನಂದರೆ ಇದರ ಕಾರ್ಯ ಪಿತ್ತ ಸಂಗ್ರಹಣೆ, ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ, ಜೀರ್ಣಕ್ರಿಯೆಗೆ ಸಹಾಯ. ದುರ್ಬಲವಾದಾಗ ಏನಾಗುತ್ತೆ? ಕಹಿ ರುಚಿ ಜಾಸ್ತಿ ನಿಮಗೆ ಅನಿಸುತ್ತೆ, ನಿರ್ಧಾರಹೀನತೆ ಆಗುತ್ತೆ, ಅಂದರೆ ಡಿಸಿಷನ್ ತೊಗೊಳಕ್ಕಾಗಲ್ಲ ಅಂತ ಆಲ್ರೆಡಿ ನೋಡಿದ್ದೀವಿ. ತಲೆನೋವು ಬರುತ್ತೆ, ಭುಜ ನೋವು ಬರುತ್ತೆ. ನೆಕ್ಸ್ಟ್ ವಾಟರ್ ಎಲಿಮೆಂಟ್ನಲ್ಲಿ ಯಾಂಗ್ ಮೆರಿಡಿಯನ್ ಮೂತ್ರಕೋಶ, ಯುರಿನರಿ ಬ್ಲ್ಯಾಡರ್ನ. ಇದರ ಕಾರ್ಯ ಏನು? ಮೂತ್ರ ಸಂಗ್ರಹಣೆ ಮಾಡೋದು, ನೀರಿನ ವಿಸರ್ಜನೆ ಅಂದರೆ ಮೂತ್ರ ವಿಸರ್ಜನೆ ಮಾಡೋದು. ದುರ್ಬಲವಾದಾಗ ಏನಾಗುತ್ತೆ? ಮೂತ್ರ ಸಮಸ್ಯೆಗಳು ಬರ್ತವೆ, ಬೆನ್ನು ನೋವು ಕಾಣಿಸ್ಕೊಳ್ತವೆ, ಕಾಲುಗಳಲ್ಲಿ ಭಾರ ಆಗ್ತವೆ. ಯಾಕೆ ಭಾರ ಆಗ್ತವಂತ 6Kಯಲ್ಲಿ ನೋಡ್ಕೊಂಡಿದ್ರಿ. ಎದೆಮ ಆಗ್ತದೆ, ಕಾಲುಗಳು ಊತ ಬರುತ್ತೆ, ಹಾಗಾಗಿ ಭಾರ ಆಗ್ತದೆ. ನೆಕ್ಸ್ಟ್ ಹಾಟ್ನೆಸ್ ಎಲಿಮೆಂಟ್ನ ಇನ್ನೊಂದು ಯಾಂಗ್ ಮೆರಿಡಿಯನ್ ಟ್ರಿಬಲ್ ವಾರ್ಮರ್ನ ಇನ್ನೊಂದು ಹೆಸರನ್ನು ಸಾಂಜಿಯಾವ್ ಅಂತಲೂ ಕರಿತೀವಿ. ಇದರ ಕಾರ್ಯಗಳೇನು? ದೇಹದ ಶಕ್ತಿ ವಿತರಣೆ, ನೀರಿನ ಚಲನೆ, ಅಂಗಾಂಗಗಳ ಸಮನ್ವಯ. ಮೇಲಿನ ವಾರ್ಮರನ್ನು ಯಾರು ನೋಡ್ಕೊತಾರಂದರೆ ಹೃದಯ, ಶ್ವಾಸಕೋಶ. ಮಧ್ಯ ವಾರ್ಮರ್ ಹೊಟ್ಟೆ, ಸ್ಪ್ಲೀನ್. ಕೆಳ ವಾರ್ಮರ್ನಲ್ಲಿ ಮೂತ್ರಪಿಂಡ, ಮೂತ್ರಕೋಶ, ಪ್ರಜನನ ಅಂಗಾಂಗಗಳು. ಓಕೆ, ಜಾಂಗ್ ಫೋ ಸಂಬಂಧ. ಇಲ್ಲಿ ಜಾಂಗ್ ಅಂಗ, ಫೋ ಅಂಗ. ಇಲ್ಲಿ ಇನ್ ಮೆರಿಡಿಯನ್ನು ಯಾಂಗ್ ಮೆರಿಡಿಯನ್. ಹೃದಯ ಸಣ್ಣ ಕರಳು, ಶ್ವಾಸಕೋಶ ದೊಡ್ಡ ಕರಳು, ಪ್ಲೀಹೆ ಹೊಟ್ಟೆ, ಯಕೃತ ಪಿತ್ತಕೋಶ, ಮೂತ್ರಪಿಂಡ ಮೂತ್ರಕೋಶ, ಪೆರಿಕಾರ್ಡಿಯಂ ಟ್ರಿಬಲ್ ವಾರ್ಮರ್. ಓಕೆ, ಇಲ್ಲಿ ಟ್ರೆಡಿಷನಲ್ ಚೈನೀಸ್ ಮೆಡಿಸಿನ್ ದೃಷ್ಟಿಕೋನದಿಂದ ಜಾಂಗ್ ಫೋ ವಿಶ್ಲೇಷಣೆ ಕೆಳಗಿನ ಮೂಲಕ ಮಾಡಲಾಗುತ್ತದೆ. ನಾಲಿಗೆ ವಿಶ್ಲೇಷಣೆ, ನಾಡಿ ವಿಶ್ಲೇಷಣೆ, ಮೆರಿಡಿಯನ್ ಪರೀಕ್ಷೆ, ಬಣ್ಣ. ಈಗೇನು ಆವಾಲೆ ಮೇಲೆ ನೋಡಿದ್ವಲ್ಲ ಅದೇ ಥರ ಇಲ್ಲಿ ಒಂದು ಯಾವ ಥರ ನಮ್ಮ ಮೆರಿಡಿಯನ್ ಇದಾವಂತ ಇಲ್ಲಿ ಕಂಡು ಹಿಡಿಯೋದಕ್ಕೆ ಒಂದು ಇವು ಟೂಲ್ ಅಂತ ಹೇಳ್ಬೋದು. ಓಕೆ, ಇಲ್ಲಿ ಜಾಂಗ್ ಅಂದರೆ ಇನ್ ಮೆರಿಡಿಯನ್, ಫೋ ಅಂದರೆ ಯಾಂಗ್ ಮೆರಿಡಿಯನ್. ಓಕೆ, ಇಲ್ಲಿ ನಾಲಿಗೆ ಎಲ್ಲಿ ಏನಿದೆ, ಜಾಂಗ್ನ ಮೆರಿಡಿಯನ್ನಲ್ಲಿ ಏನಾಗಿದೆ, ಇಲ್ಲಿ ಈ ಜಾಂಗ್ನಲ್ಲಿ ಡಿಸ್ಟರ್ಬ್ ಆದರೆ ಫೋನಲ್ಲೂ ಡಿಸ್ಟರ್ಬ್ ಆಗೇ ಆಗುತ್ತೆ. ಲಾರ್ಜ್ ಇಂಟೆಸ್ಟ್ನಲ್ಲಿ ಡಿಸ್ಟರ್ಬ್ ಆದರೆ ಅಲ್ಲಿ ಲಂಗ್ಸ್ನಲ್ಲಿ ಹಾಗೆ ಆಗುತ್ತೆ. ಸ್ಮಾಲ್ ಇಂಟೆಸ್ಟ್ನಲ್ಲಿ ಸಮಸ್ಯೆ ಆದರೆ ಹಾರ್ಟ್ನಲ್ಲಿ ಹಾಗೆ ಆಗುತ್ತೆ. ಲಿವರ್ನಲ್ಲಿ ಸಮಸ್ಯೆ ಆದರೆ ಗಾಲ್ ಬ್ಲಾಡರ್ನಲ್ಲಿ ಸಮಸ್ಯೆ ಆಗೇ ಆಗುತ್ತೆ. ಓಕೆ, ಮತ್ತು ಇಲ್ಲಿ ಆಮೇಲೆ ಸಾರ್ ಇಲ್ಲಿ ಲಿವರ್ ಒಂದು ಸಪ್ರೇಟು ನಾಲಿಗೆ, ಗಾಲ್ ಬ್ಲಾಡರ್ಗೆ ಒಂದು ಸಪ್ರೇಟ್ ನಾಲಿಗೆ ಇಲ್ಲ, ಅದೇ ಪ್ಲೇಸ್ನಲ್ಲಿ ಬರುತ್ತೆ.
ಅವೆಲ್ಲರೂ ಸಮಸ್ಯೆ ಕಾಣುತ್ತೆ. ಏನು ಫಂಕ್ಷನಲ್ ಮಾಡ್ತಾ ಇಲ್ವೋ ಏನಿದೆ ಅದನ್ನು ನೀವು ನೋಡ್ಕೋಬೇಕು. ಓಕೆ, ಈ ಮಾಹಿತಿ ಆಧಾರದ ಮೇಲೆ ಯಾವ ಅಂಗ ದುರ್ಬಲವಾಗಿದೆ ಎಂಬುದನ್ನು ಗುರುತಿಸಿ ಚಿಕಿತ್ಸೆಯನ್ನು ಆಯ್ಕೆ ಮಾಡಲಾಗುತ್ತದೆ. ಓಕೆ, ಅಧ್ಯಾಯದ ಸಾರಾಂಶ ಏನು ಕೊಟ್ಟಿದ್ದೀವಿ ಅಂದರೆ, ಜಾಂಗ್ ಫೋ ಸಿದ್ಧಾಂತವು ದೇಹದ ಅಂಗಾಂಗಗಳ ಶಕ್ತಿ, ಕಾರ್ಯ ಮತ್ತು ಪರಸ್ಪರ ಸಂಬಂಧವನ್ನು ವಿವರಿಸುತ್ತದೆ. ಜಾಂಗ್ ಅಂಗಾಂಗಗಳು ಜೀವಶಕ್ತಿಯನ್ನು ಸಂಗ್ರಹಿಸುತ್ತವೆ. ಫೋ ಅಂಗಾಂಗಗಳು ಆಹಾರ ಮತ್ತು ತ್ಯಾಜ್ಯ ಸಂಸ್ಕರಣೆಯ ನಿರ್ವಹಿಸುತ್ತವೆ. ಪ್ರತಿಯೊಂದು ಅಂಗವು ನಿರ್ದಿಷ್ಟ ಭಾವನೆ, ಇಂದ್ರಿಯ ಅಂಗ ಮತ್ತು ಮೆರಿಡಿಯನ್ನೊಂದಿಗೆ ಸಂಬಂಧ ಹೊಂದಿದೆ. ಜಾಂಗ್ ಫೋ ತತ್ವವನ್ನು ಅರ್ಥ ಮಾಡಿಕೊಳ್ಳುವುದು ಆಕ್ಯುಪ್ರೆಷರ್, ಟ್ರೆಡಿಷನಲ್ ಚೈನೀಸ್ ಮೆಡಿಸಿನ್ ಮತ್ತು TM ಚಿಕಿತ್ಸೆಯ ಮೂಲಭೂತ ಅಗತ್ಯವಾಗಿದೆ. ಓಕೆ, ಇಲ್ಲಿ ಒಂದು 5 ನಿಮಿಷಗಳ ಕಾಲ ನಿಮಗೆ ಬ್ರೇಕನ್ನು ತಗೊಳೋದಕ್ಕೆ 2 ರಿಂದ 3 ನಿಮಿಷ ನಿಮಗೆ ಟೈಮ್ ಕೊಡ್ತದೆ. ಏನಾದರೂ ತೊಂದರೆ ಇದ್ದರೆ, ಏನಾದರೂ ಸಮಸ್ಯೆ ಇದ್ದರೆ ಕೇಳ್ಬೋದು. ಅನ್ಯ ವಿಚಾರವನ್ನು ಯಾರೂ ದಯವಿಟ್ಟು ಮಾತಾಡಬೇಡಿ. ಯಾಕಂದರೆ ಎಲ್ಲ ಈಗ ನೆಕ್ಸ್ಟ್ ಇನ್ನು 15ನೇ ತಾರೀಕಿಗೆ ನಾನು ಜೂಮ್ ಪರ್ಚೇಸ್ ಮಾಡ್ತಿದ್ದೀನಿ. ಜೂಮ್ ಪರ್ಚೇಸ್ ಮಾಡಿದರೆ ಯಾರಿಗೂ ಮಾತಾಡಲ್ಲ. ಅವಕ್ಕೇನಾದರೂ ಡೌಟ್ಸ್ ಇದ್ದರೆ ನೀವು ಕೇಳಿ, ಇಲ್ಲಾಂದರೆ ನಾವು ಬ್ರೇಕ್ ತಗೊಂಡು ಮತ್ತೆ ಪುನಃ ಬರ್ತೀವಿ. ನಾರಾಯಣ್ ಸರ್ ನಮಸ್ಕಾರ. ಸರ್ 6 ಕೀ ಬುಕ್ ನೋಡಿದ್ರಾ? ಮಾಡಿ ನಮ್ಮ ಬೀರೇಶ್ ಅವರು ಒಂದೆರಡು ಪ್ರಾಬ್ಲಮ್ಸ್ ಅನ್ನ ಕಂಡಿಡಿದ್ರು. ಅದನ್ನ ಸಾರ್ಟ್ ಔಟ್ ಮಾಡಿ ಮತ್ತೆ PDF ನ ಶೇರ್ ಮಾಡಿದ್ದೀನಿ. ಸರ್ ಏನಾದರೂ ಕಂಡ್ರೆ ಒಂದು ಪೇಪರ್ನಲ್ಲಿ ಬರ್ಕೋರಿ, ಎಷ್ಟನೇ ಪೇಜು ಏನು ತಿದ್ದುಪಡಿ ಆಗಬೇಕು. ಓಕೆನಾ? ಮಾಡಿ ಅದು ಪಾರ್ಟ್ ಕಂಪ್ಲೀಟ್ ಆದಮೇಲೆ ನಾನು ನೆಕ್ಸ್ಟ್ ಸೆಕೆಂಡ್ ಪಾರ್ಟ್ ಕಳಿಸ್ತೀನಿ. ಓಕೆನಾ? ನಾಳೆ ನೋಡಿ ದಯವಿಟ್ಟು ಯಾರಾದರೂ ಸರ್ ಈಗ ಮಾಡಿದ್ದನ್ನು ನಾಳೆ ಬೆಳಗ್ಗೆ ರೆಕಾರ್ಡಿಂಗ್ ಕಳಿಸೋದಂದ್ರೆ ನಾನು ಟ್ರಾವೆಲಿಂಗ್ನಲ್ಲಿ ಇರ್ತೀನಿ. ನಿಮಗೆ ಯಾವಾಗ ರೆಕಾರ್ಡಿಂಗ್ ಸಿಗುತ್ತಂತ ನನಗೆ ಗೊತ್ತಿಲ್ಲ. ಸಾಧ್ಯ ಆದಷ್ಟು ನಾನು ಮಾಡಿ ಕಳಿಸ್ತೀನಿ. ಲ್ಯಾಪ್ಟಾಪನ್ನು ಕ್ಯಾರಿ ಮಾಡ್ತಾ ಇದ್ದೀನಿ, ಲ್ಯಾಪ್ಟಾಪ್ ತೊಗೊಂಡು ಹೋಗ್ತೀನಿ. ಇನ್ ಕೇಸ್ ಏನಾದರೂ ಸ್ವಲ್ಪ ಡಿಲೇ ಆದರೆ ಮತ್ತೆ ಅದಕ್ಕೆ ಒಂದು 100 ಮೆಸೇಜ್ ಹಾಕ್ಬೇಡಿ, ಸರ್ ರೆಕಾರ್ಡಿಂಗ್ ಸರ್ ರೆಕಾರ್ಡಿಂಗ್ ಸರ್ ರೆಕಾರ್ಡಿಂಗ್ ಸರ್ ಅಂತ. ಇವತ್ತು ನೈಟ್ ನಾನು 9 ಗಂಟೆಗೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದೀವಿ. ಎಲ್ಲ ನಿಮ್ಮ ಆಶೀರ್ವಾದ, ನಿಮ್ಮ ಒಂದು ಇದಿರಲಿ. ಹಾಗಾಗಿ ನಿಮ್ಮ ಒಂದು ಆಶೀರ್ವಾದ ಏನಿದೆಯಲ್ಲ ನಮಗೆ ಭಾಳ ಇಂಪಾರ್ಟೆಂಟ್. ನಮ್ಮ ರಾಣಿ ಚೆನ್ನಮ್ಮಕ್ಕೆ ಹೋಗ್ತಾ ಇದ್ದೀವಿ. ಹಾಗಾಗಿ ಬೆಳಿಗ್ಗೆ 3 ಗಂಟೆ 3:15 ಇದೆ ಅದು ಟ್ರೈನು. ಆ 3:15 ಟ್ರೈನಿಗೆ ಮತ್ತೆ ನಾನು ಇಲ್ಲಿಂದ ಊರಿಂದ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಅಲ್ಲಿ ರಾಣೆಬೆನ್ನೂರಿಗೆ ಹೋಗಿ ಹಾಲ್ಟ್ ಆಗ್ತೀನಿ. 9 ಗಂಟೆಗೆ ಬಿಡ್ಬೇಕು. 7 ಮೆರಿಡಿಯನ್ ವಿಜ್ಞಾನ, ಮೆರಿಡಿಯನ್ ಥಿಯರಿ, ಜಿಂಗ್ ಲೂ ಸಿಸ್ಟಮ್. ಅಂದರೆ ಪರಿಚಯ ಏನಂದರೆ, ಮೆರಿಡಿಯನ್ ವಿಜ್ಞಾನವು, ಮೆರಿಡಿಯನ್ ಥಿಯರಿ ಸಾಂಪ್ರದಾಯಿಕ ಚೀನಿ ವೈದ್ಯಶಾಸ್ತ್ರ, ಟ್ರೆಡಿಷನಲ್ ಚೈನೀಸ್ ಮೆಡಿಸಿನ್, ಆಕ್ಯುಪ್ರೆಷರ್, ಆಕ್ಯುಪಂಕ್ಚರ್ ಮತ್ತು ಚಿಕಿತ್ಸಾ ಪದ್ಧತಿಗಳ ಪ್ರಮುಖ ಆಧಾರವಾಗಿದೆ. ಜೀವಶಕ್ತಿ ಮತ್ತು ರಕ್ತವು ದೇಹದೊಳಗಡೆ ಹೇಗೆ ಸಂಚರಿಸುತ್ತದೆ ಎಂಬುದನ್ನು ವಿವರಿಸುವ ವಿಜ್ಞಾನವೇ ಮೆರಿಡಿಯನ್ ವಿಜ್ಞಾನ. ಓಕೆ, ಮಾನವ ದೇಹದಲ್ಲಿ ಕಣ್ಣಿಗೆ ಕಾಣದ ಶಕ್ತಿ ಮಾರ್ಗಗಳಿವೆ. ಈ ಮಾರ್ಗಗಳನ್ನು ಮೂಲಕ ಮತ್ತು ರಕ್ತವು ದೇಹದ ಪ್ರತಿಯೊಂದು ಅಂಗಾಂಗ, ಸ್ನಾಯು, ನರ ಮತ್ತು ಕೋಶಗಳಿಗೆ ತಲುಪುತ್ತದೆ. ಈ ಶಕ್ತಿ ಮಾರ್ಗಗಳನ್ನು ಮೆರಿಡಿಯನ್ಗಳು ಅಥವಾ ಜಿಂಗ್ ಲೂ ಎಂದು ಕರೆಯಲಾಗುತ್ತದೆ. ಎಲ್ಲರಿಗೆ ಗೊತ್ತಿದೆ ಏನು, ನಮ್ಮ ಒಂದು ದೇಹದಲ್ಲಿ ರಕ್ತ ಸಂಚಾರ ಮೆರಿಡಿಯನ್ನಲ್ಲಿ ಆಗಲೇಬೇಕು. ಯಾಕಂದರೆ ರಕ್ತ ಸಂಚಾರ ಇಲ್ಲ ಅಂದರೆ ಯಾವುದೂ ಕಾರ್ಯಗಳು ಸಾಧ್ಯವೇ ಇಲ್ಲ. ಎಲ್ಲಾದರೂ ಒಂದು ಮುಳ್ಳು ಚುಚ್ಚಿದ್ರೆ ಇಲ್ಲ ಪಿನ್ನು ಚುಚ್ಚಿದ್ರೆ ರಕ್ತ ಬರುತ್ತೆ. ಯಾರಾದರೂ ಇಲ್ಲ ಇದು ಮೆರಿಡಿಯನ್ ಅಲ್ಲ ಅಂತ ಅನ್ನೋಕ್ಕಾಗತ್ತಾ? ಹಾಗಾಗಿ ದೇಹದಲ್ಲಿ ಒಂದು ಜೀವಶಕ್ತಿ ಮತ್ತು ದೇಹದೊಳಗಡೆ ರಕ್ತ ಸಂಚಾರ ಇವೆರಡೂ ಇರಲೇಬೇಕು. ಓಕೆ, ಮೆರಿಡಿಯನ್ ಎಂದರೆ ಏನು? ಮೆರಿಡಿಯನ್ ಎಂದರೆ ಜೀವಶಕ್ತಿ ಹರಿಯುವ ಶಕ್ತಿ ಮಾರ್ಗ. ಹೆದ್ದಾರಿಗಳ ಮೂಲಕ ವಾಹನಗಳು ಸಂಚರಿಸುವಂತೆ ಮೆರಿಡಿಯನ್ಗಳ ಮೂಲಕ ಮತ್ತು ರಕ್ತ ದೇಹದಾದ್ಯಂತ ಸಂಚರಿಸುತ್ತವೆ. ಸರಾಗವಾಗಿ ಹರಿದ್ರೆ ಆರೋಗ್ಯ ಉತ್ತಮವಾಗಿರುತ್ತದೆ. ಯಾವಾಗ ನಿಮಗೆ ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗಿರುತ್ತೋ, ಒಂದು ಪ್ರಾಣಶಕ್ತಿ ಸರಿಯಾಗಿರುತ್ತೋ, ಅಲ್ಲಿ ನಿಮಗೆ ಅನಾರೋಗ್ಯದ ಸಮಸ್ಯೆಗಳು ಬರೋದೇ ಇಲ್ಲ. ಆರೋಗ್ಯವಾಗಿ ಇರ್ತೀರಿ.
ಯಾವಾಗ ನಿಮಗೆ ಆರೋಗ್ಯ ಹದಗೆಡೋದಂತ ಆಲ್ರೆಡಿ ತಿಳ್ಕೊಂಡಿದ್ದೀರಿ, ಇನ್ನೂ ಸರಾಗವಾಗಿ ತಿಳ್ಕೊತೀರಿ. ಚೀ ಸರಾಗವಾಗಿ ಹರಿದರೆ ಆರೋಗ್ಯ ಉತ್ತಮವಾಗಿರ್ತದೆ. ಚೀ ಅಡ್ಡಿ ಆದರೆ ಏನಾಗುತ್ತೆ? ನೋವು ಬರುತ್ತೆ, ಉರಿಯೂತ ಆಗುತ್ತೆ, ಅಂಗಾಂಗಗಳ ದುರ್ಬಲತೆ ಆಗುತ್ತೆ, ರೋಗಗಳು ಉಂಟಾಗುತ್ತದೆ. ಓಕೆ, ಜಿಂಗ್ ಲೂ ವ್ಯವಸ್ಥೆ. ಜಿಂಗ್ ಅಂದರೆ ಮುಖ್ಯ ಶಕ್ತಿ ಮಾರ್ಗಗಳು, ಲೂ ಎಂದರೆ ಶಾಖೆಗಳು ಅಥವಾ ಸಂಪರ್ಕ ಮಾರ್ಗಗಳು. ಜಿಂಗ್ ಅಂದರೆ ಏನು? ಮುಖ್ಯ ಶಕ್ತಿ ಮಾರ್ಗ ಅಂದರೆ ಹೈವೇಕ್ಕೆ ಹೋಲಿಸ್ತಾರೆ. ಲೂ ಅಂದರೆ ಶಾಖೆಗಳು ಅಥವಾ ಸಂಪರ್ಕ ಮಾರ್ಗ ಅಂದರೆ ಹಳ್ಳಿ ರೋಡು, ಅಂದರೆ ಅಲ್ಲಿಂದ ಡಿವೈಡ್ ಆಗ್ತಾವಲ್ಲ ಆ ಮಾರ್ಗಗಳನ್ನು ಲೂ ಎಂದು ಶಾಖೆಗಳು ಅಥವಾ ಸಂಪರ್ಕ ಮಾರ್ಗಗಳೆಂದು ಕರೀತಾರೆ. ಜಿಂಗ್ ಲೂ ವ್ಯವಸ್ಥೆಯ ಸಂಪೂರ್ಣ ದೇಹವನ್ನು ಒಂದು ಶಕ್ತಿ ಜಾಲದಂತೆ ಸಂಪರ್ಕಿಸುತ್ತದೆ. ಎಲ್ಲಾದರೂ ಒಂದು ಬ್ಲಾಕೇಜ್ ಆತಂದರೆ ಅಲ್ಲಿ ಸಬ್ ರೋಡು ಬ್ಲಾಕೇಜ್ ಆಗುತ್ತೆ, ಮೇನ್ ರೋಡು ಬ್ಲಾಕೇಜ್ ಆಗುತ್ತೆ. ಹಾಗಾಗಿ ಜಿಂಗ್ ಲೋ ವ್ಯವಸ್ಥೆ ಸಂಪೂರ್ಣ ದೇಹವನ್ನು ಒಂದು ಶಕ್ತಿ ಜಾಲದಂತೆ ಸಂಪರ್ಕಿಸ್ತದೆ. ಮೆರಿಡಿಯನ್ಗಳ ಮುಖ್ಯ ಕಾರ್ಯಗಳೇನು? ಓಕೆ, ಚಿ ಮತ್ತು ರಕ್ತ ಸಾಗಣೆ, ಜೀವಶಕ್ತಿ ಮತ್ತು ರಕ್ತವನ್ನು ದೇಹದಾದ್ಯಂತ ಸಾಗಿಸುವುದು, ಅಂಗಾಂಗಗಳನ್ನು ಸಂಪರ್ಕಿಸುವುದು, ಎಲ್ಲ ಜಾಂಗ್ ಫೋ ಅಂಗಾಂಗಗಳನ್ನು ಪರಸ್ಪರ ಸಂಪರ್ಕಿಸೋದು. ಜಾಂಗ್ ಫೋ ಅಂದರೆ ಇನ್ ಆ್ಯಂಡ್ ಯಾಂಗ್ ಮೆರಿಡಿಯನ್. ಓಕೆ, ದೇಹದ ಸಮತೋಲನ ಕಾಪಾಡೋದು, ಇನ್ ಮತ್ತು ಯಾಂಗ್ ಸಮತೋಲನವನ್ನು ಕಾಪಾಡುವುದು, ರೋಗದ ಸೂಚನೆ ನೀಡುವುದು. ಮೆರಿಡಿಯನ್ ಅಸಮತೋಲನದಿಂದ ರೋಗದ ಲಕ್ಷಣಗಳು ಕಾಣಿಸಿಕೊಳ್ಳುತ್ತವೆ. 12 ಪ್ರಮುಖ ಮೆರಿಡಿಯನ್ಗಳಿದ್ದಾವೆ. ಮಾನವ ದೇಹದಲ್ಲಿ 12 ಪ್ರಮುಖ ಮೆರಿಡಿಯನ್ಗಳು ಇದ್ದಾವೆ ಅಂತ ಎಲ್ಲರಿಗೂ ಗೊತ್ತು. ಅದು ಯಾವ್ಯಾವ ಅಂದರೆ ಇನ್ ಮೆರಿಡಿಯನ್ನು ಶ್ವಾಸಕೋಶ, ಪೀಲೆ ಮೆರಿಡಿಯನ್, ಹೃದಯ ಮೆರಿಡಿಯನ್, ಮೂತ್ರಪಿಂಡ ಮೆರಿಡಿಯನ್, ಪೆರಿಕಾರ್ಡಿಯಂ ಮೆರಿಡಿಯನ್, ಯಕೃತ ಮೆರಿಡಿಯನ್. ಇವನ್ನ ಶಾರ್ಟಾಗಿ ನಾವು ಗೂಗಲಲ್ಲಿ ಸರ್ಚ್ ಮಾಡಿದಾಗ ಶ್ವಾಸಕೋಶ ಲಂಗ್ಸ್ ಅಂತ ಫುಲ್ ಟೈಪ್ ಮಾಡೋ ಅವಶ್ಯಕತೆ ಇಲ್ಲ. ಎಲಿಯು ಅಂದರೆ ಲಂಗ್ಸ್, ಸ್ಪ್ಲೀನ್ ಮೆರಿಡಿಯನ್ ಅಂದರೆ SP, ಹೃದಯ ಮೆರಿಡಿಯನ್ ಅಂದರೆ HT, ಮೂತ್ರಪಿಂಡ ಮೆರಿಡಿಯನ್ ಅಂದರೆ KIನೂ ಬರುತ್ತೆ, KDನೂ ಬರುತ್ತೆ, ಪೆರಿಕಾರ್ಡಿಯಂ ಮೆರಿಡಿಯನ್ ಅಂದರೆ PC, ಯಕೃತ ಮೆರಿಡಿಯನ್ ಅಂದರೆ ಲಿವರ್. ಓಕೆ, ನೆಕ್ಸ್ಟ್ ಯಾಂಗ್ ಮೆರಿಡಿಯನ್ಗಳು ದೊಡ್ಡ ಕರಳು ಅಂದರೆ LI, ಲಾರ್ಜ್ ಇಂಟೆಸ್ಟೈನ್, ಹೊಟ್ಟೆ ಮೆರಿಡಿಯನ್ ST, ಸ್ಟಮಕ್, ಸಣ್ಣ ಕರಳು SI, ಮೂತ್ರಕೋಶ ಮೆರಿಡಿಯನ್ BL, ಟ್ರಿಬಲ್ ವಾರ್ಮರ್ DW ಇಲ್ಲಾಂದರೆ SJ. ಓಕೆ, ಪಿತ್ತಕೋಶ ಮೆರಿಡಿಯನ್ GB. ಮೆರಿಡಿಯನ್ಗಳ ಕ್ರಮ ಏನು? ಚೀನ ಹರಿವು ನಿರ್ದಿಷ್ಟ ಕ್ರಮದಲ್ಲಿ ನಡೆಯುತ್ತದೆ. ಶ್ವಾಸಕೋಶ, ದೊಡ್ಡ ಕರಳು, ಹೊಟ್ಟೆ, ಪ್ಲೀಹ, ಹೃದಯ, ಸಣ್ಣ ಕರಳು, ಮೂತ್ರಕೋಶ, ಮೂತ್ರಪಿಂಡ, ಪೆರಿಕಾರ್ಡಿಯಂ, ಟ್ರಿಬಲ್ ವಾರ್ಮರ್, ಪಿತ್ತಕೋಶ, ಯಕೃತ ಮತ್ತು ಶ್ವಾಸಕೋಶ. ಹೀಗೆ ನಮ್ಮ ಒಂದು ಚಲನೆ ಈಗೇನು ಜನ್ರೇಷನ್ ಸೈಕಲ್ ಅಂತ ನೋಡಿದ್ವಿ, ಅದೇ ಥರ ನಮ್ಮ ದೇಹದಲ್ಲೂ ಚಕ್ರ ನಡೀತದೆ. ಇದರ ಗಡಿಯಾರ ಎಲ್ಲದಕ್ಕೂ ನಮಗೆ ಸಮಯ ನೋಡ್ತೀವಲ್ಲ, ಈ ಚಕ್ರ ದಿನದ 24 ಗಂಟೆಗಳ ಕಾಲ ನಿರಂತರವಾಗಿ ನಡೆಯುತ್ತದೆ. ಓಕೆ, ನಮ್ಮ ಒಂದು ಸಮಯವನ್ನು ನೋಡ್ತೀವಿ, ಗಡಿಯಾರನ್ನು ನೋಡ್ತೀವಿ. ಏನು? ಓಕೆ, ಈಗ 8:45 ಈ 7:12 7:41 ಅಂತ ಈಗಿನ ಟೈಮ್ 7:41. ಈ ಥರ ಹೇಗೆ ಸಮಯ ನೋಡ್ತೀವಲ್ಲ, ನಮ್ಮ ಒಂದು ಮೆರಿಡಿಯನ್ಗಳಿಗೂ ಸಮಯ ಇದೆ, ಅವಕ್ಕೂ ಒಂದು ಕಾಲಗಳಿದ್ದಾವೆ. ಹೇಗೆ ನೋಡಿ, ಬೆಳಗ್ಗೆ 3 ಗಂಟೆಯಿಂದ 5 ಗಂಟೆ AM ಅಂದರೆ ಬೆಳಗಿನ ಜಾವ 3 ಗಂಟೆಯಿಂದ 5 ಗಂಟೆಯ ತನಕ ಶ್ವಾಸಕೋಶದ ಕೆಲಸ ನಡೆಯುತ್ತದೆ. ಈ ಸಮಯದಲ್ಲಿ ಯಾರಿಗಾದರೂ ಸಮಸ್ಯೆ ಆದರೆ ನಿಮ್ಮ ಒಂದು ಶ್ವಾಸಕೋಶದ ಮೇಲೆ ಕಣ್ಣು ಇರಬೇಕು. ಓಕೆ, 5ರಿಂದ 7 ಗಂಟೆಗೆ ದೊಡ್ಡ ಕರಳು. ಇಲ್ಲಿ 5ರಿಂದ 7 ಗಂಟೆ ಒಳಗಡೆ ನಿಮ್ಮ ದೊಡ್ಡ ಕರಳು ಚಲನೆ ಸರಿಯಾಗಿದ್ದರೆ, ಕಾರ್ಯ ಸರಿಯಾಗಿದ್ದರೆ ನೀವು ನಿಮ್ಮ ದೈನಂದಿನ ಕಾರ್ಯಗಳನ್ನು ಇಲ್ಲಿ ಮಾಡ್ಬೋದು. ಅಂದರೆ ಮೋಷನ್ ಗೀಷನ್ ಇದೆಲ್ಲ ಇದಕ್ಕೆ ಸಂಬಂಧ ಬರುತ್ತದೆ. ನೆಕ್ಸ್ಟ್ 7 ಗಂಟೆಯಿಂದ 9 ಗಂಟೆಗೆ ಈ ಸಮಯದಲ್ಲಿ ಯಾರಿಗೆಲ್ಲ ಹೊಟ್ಟೆ ಹಸಿವು ಆಗುತ್ತೋ, ಯಾರೆಲ್ಲ ನಿಮ್ಮ ಆಹಾರವನ್ನು ಸ್ವೀಕಾರ ಮಾಡ್ತಿರೋ ಅವರಿಗೆ ನಿಮ್ಮ ಹೊಟ್ಟೆ ಸರಿಯಾಗಿದೆ ಅಂತ ತೆಗೆದುಕೊಳ್ಬೇಕು. ನೆಕ್ಸ್ಟ್ 9 ಗಂಟೆಯಿಂದ 11 ಗಂಟೆ ತನಕ ಸ್ಪ್ಲೀನ್ ಟೈಮ್ ಇರುತ್ತೆ. ಇಲ್ಲಿ ನಿಮ್ಮ ಒಂದು ಹೊಟ್ಟೆ ತೆಗೆದುಕೊಂಡಂಥ ಆಹಾರವನ್ನು
ಅದನ್ನು ಜೀರ್ಣಕ್ರಿಯೆ ಆದ ನಂತರ ಅದನ್ನು ಎನರ್ಜಿ ರೂಪಕ್ಕೆ ತರುವಲ್ಲಿ ಇದು ಕೆಲಸ ಮಾಡುತ್ತೆ. ನೆಕ್ಸ್ಟು 11 ಗಂಟೆಯಿಂದ 1 ಗಂಟೆ ತನಕ ಹೃದಯದ ಕಾರ್ಯ ಇರ್ತದೆ. ಓಕೆ, 1 ಗಂಟೆಯಿಂದ 3 ಗಂಟೆ ಮಧ್ಯಾಹ್ನ PM ಅಂದರೆ ಸಣ್ಣ ಕರಳಿನ ಕೆಲಸಗಳು ನಡೆಯುತ್ತವೆ. 3 ಗಂಟೆಯಿಂದ ಸಂಜೆ 5 ಗಂಟೆ ಮೂತ್ರಕೋಶದ ಕಾರ್ಯ ನಡೀತದೆ. ಸಂಜೆ 5 ಗಂಟೆಯಿಂದ 7 ಗಂಟೆ ಮೂತ್ರಪಿಂಡದ ಕೆಲಸ ಪ್ರಾರಂಭವಾಗ್ತದೆ. 7 ಗಂಟೆ ಸಂಜೆ 7 ಗಂಟೆಯಿಂದ ರಾತ್ರಿ 9ರವರೆಗೆ ಪೆರಿಕಾರ್ಡಿಯಂ ಕೆಲಸ ಮಾಡ್ತದೆ. 9 ಗಂಟೆಯಿಂದ 11 ಗಂಟೆ ತನಕ ಟ್ರಿಬಲ್ ವಾರ್ಮರ್ ಕೆಲಸ ಮಾಡುತ್ತೆ. 11ರಿಂದ 1 ಗಂಟೆ AM ಇಲ್ಲಿ ಪಿತ್ತಕೋಶ ಕೆಲಸ ಮಾಡುತ್ತೆ. 1 AM ನಿಂದ 3 AM ತನಕ ಯಕೃತ ಕೆಲಸ ಮಾಡುತ್ತದೆ. ಹಾಗಾಗಿ ಇಲ್ಲಿ ಯಾವ ಸಮಯದಲ್ಲಿ ನಿಮಗೆ ಸಮಸ್ಯೆ ಜಾಸ್ತಿ ಕಾಣಿಸ್ಕೊಳ್ತದೆ, ಹಗಲಿರುತ್ತೋ ರಾತ್ರಿ ಇರುತ್ತೋ ಸಮಯ ಏನಂತ ಏನಕ್ಕೆ ಕೇಳ್ತೀವಂತ ನಿಮಗೆ ಈಗ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೆ. ಈ ಸಮಯದಲ್ಲಿ ನಿಮಗೆ ನನಗೆ 11 ಗಂಟೆದಿಂದ 1 ಗಂಟೆಗೆ ಸರ್ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ, ಇಲ್ಲ ಆ ಸಮಯದಲ್ಲೇ ನನಗೆ ಎದೆ ಬಡಿತ ಜಾಸ್ತಿ ಆಗಿದೆ ಅಂದರೆ ನಿಮಗೆ ಹೃದಯದಲ್ಲಿ ಎನರ್ಜಿ ಜಾಸ್ತಿ ಆಗಿರ್ಬೋದು. ಓಕೆ, ಹಾಗಾಗಿ ಈ ಸಮಯಗಳನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಿ. ಓಕೆ, ಇನ್ ಮತ್ತು ಯಾಂಗ್ ಮೆರಿಡಿಯನ್ಗಳು. ಇನ್ ಮೆರಿಡಿಯನ್ಗಳು ದೇಹದ ಒಳಭಾಗದಲ್ಲಿ ಹರಿಯುತ್ತವೆ, ಅಂಗಾಂಗಗಳನ್ನು ಪೋಷಿಸುತ್ತವೆ, ಶಕ್ತಿಯನ್ನು ಸಂಗ್ರಹಿಸುತ್ತವೆ. ಯಾಂಗ್ ಮೆರಿಡಿಯನ್ಗಳು ದೇಹದ ಹೊರಭಾಗದಲ್ಲಿ ಹರಿಯುತ್ತವೆ, ರಕ್ಷಣಾ ಕಾರ್ಯನಿರ್ವಹಿಸುತ್ತವೆ, ಚಲನೆಯನ್ನು ಉತ್ತೇಜಿಸುತ್ತವೆ. ಓಕೆ, ಮೆರಿಡಿಯನ್ಗಳಲ್ಲಿ ಹರಿವು. ನದಿ ನೀರಿನಂತೆ ಹರಿಯುತ್ತದೆ. ಸರಾಗವಾಗಿ ಹರಿದರೆ ಆರೋಗ್ಯ, ಶಕ್ತಿ, ಸಮತೋಲನ, ಸಂತೋಷ ಇರುತ್ತದೆ. ಅಡ್ಡಿಯಾದರೆ ನೋವು, ಒತ್ತಡ, ಅಸಮತೋಲನ, ರೋಗ ಉಂಟಾಗುತ್ತದೆ. TCMನಲ್ಲಿ ಒಂದು ಪ್ರಸಿದ್ಧ ಸೂತ್ರವಿದೆ. ಏನದು? ಅಡ್ಡಿ ಇರುವಲ್ಲಿ ನೋವು ಇರುತ್ತದೆ, ಹರಿವು ಇರುವಲ್ಲಿ ಆರೋಗ್ಯ ಇರುತ್ತದೆ. ಅಂದರೆ ಅಡಚಣೆ ಯಾರ ಹತ್ರ ಇದೆ ಅಲ್ಲಿ ನೋವು ಇದ್ದೇ ಇರುತ್ತೆ. ಎಲ್ಲೇ ಒಂದು ಕಡೆ ನಮ್ಮ ಒಂದು ಏನೇ ಸಮಸ್ಯೆ ಆಯಿತು, ಎಲ್ಲೇ ಒಂದು ಪೈಪ್ನಲ್ಲಿ ನೀರು ಸರಾಗವಾಗಿರಲಿಲ್ಲ, ಎಲ್ಲೇ ಹೊಲದಲ್ಲಿ ನಾವು ನೀರನ್ನು ಹಾಸಬೇಕಾದ್ರೆ ನೀರನ್ನು ಬರ್ತಾ ಇಲ್ಲ, ಆ ಜಾಗದಲ್ಲಿ ತಲುಪ್ತಾ ಇಲ್ಲ ಅಂದರೆ ಅಲ್ಲಿ ಎಲ್ಲೋ ಒಂದು ಕಡೆ ಸಮಸ್ಯೆ ಇದೆ. ಓಕೆ, ಮೆರಿಡಿಯನ್ ಅಡ್ಡಿಯ ಕಾರಣಗಳು: ಭಾವನಾತ್ಮಕ ಒತ್ತಡ ಜಾಸ್ತಿ ಆಗುತ್ತೆ, ಕೋಪ ಬರುತ್ತೆ, ಭಯ ಆಗುತ್ತೆ, ಅತಿಯಾದ ಕೆಲಸ, ನಿದ್ರಾಹೀನತೆ, ತಂಪಾದ ಆಹಾರ ಪದ್ಧತಿ, ಗಾಯಗಳು, ಹವಾಮಾನ ಬದಲಾವಣೆ, ವಯಸ್ಸು. ಓಕೆ, ಮೆರಿಡಿಯನ್ ಮತ್ತು ಅಂಗಾಂಗಗಳ ಸಂಬಂಧ. ಪ್ರತಿಯೊಂದು ಮೆರಿಡಿಯನ್ ಒಂದು ಅಂಗಾಂಗದೊಂದಿಗೆ ನೇರ ಸಂಬಂಧ ಹೊಂದಿದೆ. ಅಂದರೆ ಉದಾಹರಣೆ ಏನಂದರೆ ಲಂಗ್ ಮೆರಿಡಿಯನ್ ಶ್ವಾಸಕೋಶ, ಲಿವರ್ ಮೆರಿಡಿಯನ್ ಯಕೃತ, ಕಿಡ್ನಿ ಮೆರಿಡಿಯನ್ ಮೂತ್ರಪಿಂಡ, ಹಾರ್ಟ್ ಹೃದಯ. ಓಕೆ, ಈ ಕಾರಣದಿಂದ ಈ ಪಾಯಿಂಟ್ಗಳನ್ನು ಉತ್ತೇಜಿಸುವ ಮೂಲಕ ಸಂಬಂಧಿತ ಅಂಗಾಂಗಗಳು ಪ್ರಮುಖ ಮೆರಿಡಿಯನ್ ಪಾಯಿಂಟ್ಗಳು. ಇಲ್ಲಿ LU7 ಪಾಯಿಂಟನ್ನು ಕೊಟ್ಟಿದ್ದೀವಿ, ಅಂದರೆ ಲಂಗ್ 7 ಪಾಯಿಂಟನ್ನು ಕೊಟ್ಟಿದ್ದೀವಿ. ಇದು ಏನು ಕೆಲಸ ಮಾಡುತ್ತೆ? ಶ್ವಾಸಕೋಶ ಶಕ್ತಿ, ತಲೆನೋವು, ಕುತ್ತಿಗೆ ಸಮಸ್ಯೆಗಳಿಗೆ ಇದನ್ನು ನೀವು ಉಪಯೋಗಿಸ್ಬೋದು. ಆವಾಗ ನೀವು LU7 ಮುಂದೆ ಏನು ಮಾಡುತ್ತೆ ಹೆಂಗೆ ಅಂತ TMನಲ್ಲಿ VIM ಕೋರ್ಸ್ನಲ್ಲಿ 1 ವರ್ಷದ ಕೋರ್ಸ್ನಲ್ಲಿ ಇದು ವಿಂಡ್ ಮೆರಿಡಿಯನ್ನ ಅಥವಾ ಇದು ಫೈರ, ಅರ್ತ್ ಎಲಿಮೆಂಟ್, ಈ ಥರ ಒಂದು ಪಂಚಭೂತಗಳಲ್ಲಿ ನಾವು ಒಂದೊಂದು ಮೆರಿಡಿಯನ್ನನ್ನು ಕರಿತೀವಿ. ಹಾಗಾಗಿ ಈಗ ಅಕ್ಯುಪ್ರೆಷರಲ್ಲಿ ಒಂದು ಸಂಕ್ಷಿಪ್ತವಾಗಿ ಏನು ಇರುತ್ತೋ ಅದನ್ನು ಕೊಡ್ತೀವಿ. ಓಕೆ, LI4 ಹೀಗೋ ಪಾಯಿಂಟ್ ಅಂತ ಕರಿತೀವಿ. ನೋವು ನಿವಾರಣೆ, ಮುಖದ ಸಮಸ್ಯೆಗಳಿಗೆ, ತಲೆನೋವಿಗೆ ಈ ಪಾಯಿಂಟನ್ನು ಉಪಯೋಗಿಸ್ತೀವಿ. ಓಕೆ, ನೆಕ್ಸ್ಟ್ ST36 ಜಾನ್ಸನ್. ಈ ಪಾಯಿಂಟು ಶಕ್ತಿ ಹೆಚ್ಚಿಸುವುದು, ಜೀರ್ಣಕ್ರಿಯೆ, ರೋಗ ನಿರೋಧಕ ಶಕ್ತಿ ಹೆಚ್ಚಿಗೆ ಮಾಡಲು ಈ ಪಾಯಿಂಟನ್ನು ಉಪಯೋಗಿಸ್ತೀವಿ. SP6 ಸಂಜಿಯಾವು ಅಂದರೆ 3 ಇನ್ ಮೆರಿಡಿಯನ್ಗಳು ಸಂಗಮ ಅಂತ ಕರಿತೀವಿ. ಈ SP6 ಪಾಯಿಂಟು ನಮ್ಮ ಕಾಲು ಆ್ಯಂಕಲ್ ಇದೆಯಲ್ಲ,
ಓಕೆ, ಈ ಆ್ಯಂಕಲ್ನಿಂದ 4 ಬಟ್ಟು ಮೇಲುಗಡೆ SP6 ಪಾಯಿಂಟ್ ಬರುತ್ತೆ. ಈ SP6 ಪಾಯಿಂಟ್ ನೋಡಿ ಇಲ್ಲಿ ಮೆಜರ್ಮೆಂಟ್ ಮಾಡಿ ತೋರಿಸಿದ್ದಾರೆ. ನೋಡಿ ಇಲ್ಲಿ ನಮ್ಮ ಒಂದು ಗಂಟೇನು ಬರುತ್ತಲ್ಲ, ಆ ಗಂಟಿನಿಂದ 4 ಬೆಟ್ಟು ಇಟ್ಟಂದ್ರೆ ಇಲ್ಲಿ SP6 ಪಾಯಿಂಟ್ ಬರುತ್ತೆ. ಈ SP6 ಪಾಯಿಂಟ್ ಹತ್ರ 3 ಮೆರಿಡಿಯನ್ ಹಾದು ಹೋಗ್ತವೆ. ಈ 3 ಮೆರಿಡಿಯನ್ನನ್ನು ಹಾದು ಹೋಗೋದಕ್ಕೆ ಇದಕ್ಕೆ ಸಂಗಮ ಅಂತ ಕರೀತಾರೆ. ಇನ್ನು ಮೆರಿಡಿಯನ್ಗಳು ಹಾದು ಹೋಗ್ತವೆ. ಓಕೆ, ನೋಡಿ SP ಇದೆ, ಕಿಡ್ನಿ ಇದೆ, ಇನ್ನೊಂದು ಲಿವರ್ ಮೆರಿಡಿಯನ್ ಬರುತ್ತೆ, ಅದು ಇಲ್ಲಿ ಕಾಣ್ತಾ ಇಲ್ಲ ಅನಿಸುತ್ತೆ. ಹಾಗಾಗಿ ಓಕೆ, ಇಲ್ಲಿ ನೋಡಿ ಪಾಯಿಂಟ್ ಲೊಕೇಶನನ್ನು ಹೇಗೆ ಮಾಡಬೇಕು. ಇಲ್ಲಿ ಒಂದು ಗಂಟು ಬರುತ್ತೆ, ಆ ಗಂಟಿನಿಂದ 4 ಬೆಟ್ ಇಟ್ಟರೆ ಇಲ್ಲಿ SP6 ಪಾಯಿಂಟನ್ನು ಬರುತ್ತೆ. ಓಕೆ, SP6 3 ಇನ್ ಮೆರಿಡಿಯನ್ಗಳು ಸಂಗಮ, ಹಾರ್ಮೋನ್ ಸಮತೋಲನ, ಜೀರ್ಣಕ್ರಿಯೆಗೆ ಇದು ಸಹಾಯ ಮಾಡುತ್ತದೆ. K3 ಕಿಡ್ನಿ 3 ಪಾಯಿಂಟ್ ಅಂತ ನಾವೇನು ಕರಿತೀವಿ. ಇಲ್ಲಿ ಮೂತ್ರಪಿಂಡ ಶಕ್ತಿ, ಬೆನ್ನು ನೋವು, ಜೀವಶಕ್ತಿಯನ್ನು ಇದು K3 ಪಾಯಿಂಟು ಸ್ಟಿಮ್ಯುಲೇಟ್ ಮಾಡ್ತದೆ. ಲಿವರ್ 3 ಅಂದರೆ ಟೈಚಿಂಗ್ ಪಾಯಿಂಟ್ ಅಂತ ಕರಿತೀವಿ. ಲಿವರ್ ಚಿ ಹರಿವು ಜಾಸ್ತಿ ಮಾಡುತ್ತೆ, ಒತ್ತಡ ನಿವಾರಣೆಯನ್ನು ಕಡಿಮೆ ಮಾಡುತ್ತೆ, ತಲೆನೋವನ್ನು ಕಡಿಮೆ ಮಾಡುತ್ತದೆ. ಓಕೆ, ವಿಶೇಷ ಮೆರಿಡಿಯನ್ಗಳು 12 ಪ್ರಮುಖ ಮೆರಿಡಿಯನ್ ಜೊತೆಗೆ 8 ವಿಶೇಷ ಮೆರಿಡಿಯನ್ಗಳಿವೆ. ಅವುಗಳಲ್ಲಿ ಮುಖ್ಯವಾದವು ದುಮೈ, ಗವರ್ನರ್ ವಿಸಲ್ ಅಂತ ಕರಿತೀವಿ. ರೆನ್ಮೈ ಅಂದರೆ ಕಾನ್ಸಂಟ್ರೇಷನ್ ವಿಸಲ್. ಓಕೆ, ಚಾಂಗ್ ಮೈ, ಡುವಮೈ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಇವು ದೇಹದ ಆಳವಾದ ಶಕ್ತಿ ವ್ಯವಸ್ಥೆಯನ್ನು ನಿಯಂತ್ರಿಸ್ತದೆ. ಅಂದರೆ ನಮ್ಮ ಒಂದು TM ಬುಕ್ನಲ್ಲಿ ವಿಸ್ತಾರವಾಗಿ ಬರೆದಿದ್ದೀವಿ ಇದನ್ನು, ಗವರ್ನರ್ ವಿಸಲ್ ಮತ್ತು ಕಾನ್ಸಂಟ್ರೇಷನ್ ವಿಸಲ್ ಅಂತ. TM ಮತ್ತು ಇದರಲ್ಲಿ TCMನಲ್ಲಿ ಏನಂದರೆ ಟ್ರೆಡಿಷನಲ್ ಚೈನೀಸ್ ಮೆಡಿಸಿನ್ ವಿಧಾನದಲ್ಲಿ ಮೆರಿಡಿಯನ್ಗಳು ವಿಶ್ಲೇಷಣೆ ಅತ್ಯಂತ ಪ್ರಮುಖವಾಗಿದೆ. ಯಾವ ಥರ ನಾಲಿಗೆ ವಿಶ್ಲೇಷಣೆ, ನಾಡಿ ವಿಶ್ಲೇಷಣೆ, ಸ್ಪರ್ಶ ಪರೀಕ್ಷೆ, ನೋವಿನ ಸ್ಥಳ, ಭಾವನೆಗಳ ವಿಶ್ಲೇಷಣೆ, 5 ಎಲಿಮೆಂಟ್ ಅನಾಲಿಸಿಸ್, 6 ಕೀ ಅನಾಲಿಸಿಸ್. ಇವುಗಳ ಆಧಾರದ ಮೇಲೆ ಯಾವ ಮೆರಿಡಿಯನ್ ಅಸಮತೋಲನದಲ್ಲಿದೆ ಎಂಬುದನ್ನು ಗುರುತಿಸಲಾಗುತ್ತದೆ. ತದನಂತರ ಏನು ಮಾಡ್ತೀವಿ, ಆಕ್ಯುಪ್ರೆಷರ್ನು ಟ್ರೀಟ್ಮೆಂಟ್ ಮಾಡ್ತೀವಿ. ಯಾರು ಎಕ್ಸ್ಪರ್ಟ್ ಇದರಲ್ಲಿ ಇರ್ತಾರೆ ಅದನ್ನು. ಓಕೆ, ಸೀಡ್ ಥೆರಪಿ ಮಾಡ್ತೀವಿ, ಆರ್ಯುಕ್ಯುಲರ್ ಥೆರಪಿ ಮಾಡ್ತೀವಿ, ಮುದ್ರಾ ಥೆರಪಿ ಮಾಡ್ತೀವಿ, ಕಲರ್ ಥೆರಪಿ, ಮರ್ಮ ಥೆರಪಿ ಮೂಲಕ ಮೆರಿಡಿಯನ್ನನ್ನು ಸಮತೋಲನಗೊಳಿಸಬಹುದು. ಇಲ್ಲಿ ಚಿಕಿತ್ಸಕರಿಗೆ ನೆನಪಿರಬೇಕಾದ ಸೂತ್ರ ಯಾವುದಂದರೆ ಮೆರಿಡಿಯನ್ಗಳು ದೇಹದ ಶಕ್ತಿ ಹೆದ್ದಾರಿಗಳು ಅಂತ ಕರಿತೀವಿ. ಚಿ ದೇಹದ ಜೀವಶಕ್ತಿ, ಚಿ ಮೆರಿಡಿಯನ್ಗಳು ಮೂಲಕ ಹರಿಯುತ್ತವೆ. ಚಿ ಅಡ್ಡೆ ಆದರೆ ನೋವು, ಚಿ ಸಮತೋಲನಗೊಂಡರೆ ಆರೋಗ್ಯ. ಇಲ್ಲಿ ಅಧ್ಯಾಯದ ಸಾರಾಂಶ ಏನು ಕೊಟ್ಟಿದ್ದೀವಿ ಅಂದರೆ ಮೆರಿಡಿಯನ್ ವಿಜ್ಞಾನ, ಆಕ್ಯುಪ್ರೆಷರ್ ಮತ್ತು ಟ್ರೆಡಿಷನಲ್ ಚೈನೀಸ್ ಮೆಡಿಸಿನ್ನ ಹೃದಯವಾಗಿದೆ. ಮೆರಿಡಿಯನ್ಗಳು ದೇಹದ ಶಕ್ತಿ ಮಾರ್ಗಗಳಾಗಿದ್ದು ಚಿ ಮತ್ತು ರಕ್ತವನ್ನು ಸಾಗಿಸುತ್ತವೆ. 12 ಪ್ರಮುಖ ಮೆರಿಡಿಯನ್ಗಳು ಮತ್ತು 8 ವಿಶೇಷ ಮೆರಿಡಿಯನ್ಗಳನ್ನು ದೇಹದಲ್ಲಿ ಆರೋಗ್ಯವನ್ನು ನಿಯಂತ್ರಿಸುತ್ತವೆ. ಮೆರಿಡಿಯನ್ ಅಸಮತೋಲನವು ರೋಗಗಳಿಗೆ ಕಾರಣವಾಗುತ್ತದೆ. ಅಕ್ಯುಪ್ರೆಷರ್ ಚಿಕಿತ್ಸೆಯ ಮುಖ್ಯ ಉದ್ದೇಶ ಮೆರಿಡಿಯನ್ಗಳಲ್ಲಿ ಚಿ ಹರಿವನ್ನು ಪುನಃ ಸಮತೋಲನಗೊಳಿಸುವುದು. ಓಕೆ, ನೆಕ್ಸ್ಟ್ ಓಕೆ, ಇದೊಂದು ಲೆಸನ್ ಕಂಪ್ಲೀಟ್ ಮಾಡ್ಬಿಡೋಣ. ನೆಕ್ಸ್ಟ್ ಅಧ್ಯಾಯ 8ನಲ್ಲಿ ಶಕ್ತಿ ಹರಿವಿನ ನಿಯಮಗಳು, ಲಾ ಆಫ್ ಎನರ್ಜಿ ಫ್ಲೋ. ಇದರ ಪರಿಚಯ ಏನಂದರೆ ಮಾನವ ದೇಹವು ಕೇವಲ ಮಾಂಸ, ರಕ್ತ ಮತ್ತು ಎಲುಬುಗಳಿಂದ ನಿರ್ಮಿತವಾಗಿಲ್ಲ. ದೇಹದ ಪ್ರತಿಯೊಂದು ಜೀವಕೋಶ, ಅಂಗಾಂಗ ಮತ್ತು ವ್ಯವಸ್ಥೆಯನ್ನು ಚಲಾಯಿಸುವ ಒಂದು ಸೂಕ್ಷ್ಮ ಜೀವಶಕ್ತಿ ಇದೆ. ಈ ಜೀವಶಕ್ತಿಯನ್ನು TCMನಲ್ಲಿ ಚಿ ಅಂದರೆ ಪ್ರಾಣ, ಜೀವ ಎಲ್ಲ ಕರಿತೀವಿ. ಓಕೆ, ಎಂದು ಕರೆಯಲಾಗುತ್ತದೆ. ಚಿ ದೇಹದಲ್ಲಿ ನಿರ್ದಿಷ್ಟ ನಿಯಮಗಳ ಪ್ರಕಾರ ಹರಿಯುತ್ತದೆ. ಈ ಶಕ್ತಿ ಹರಿವಿನ ನಿಯಮಗಳನ್ನು ಅರ್ಥ ಮಾಡಿಕೊಳ್ಳುವುದು ಆಕ್ಯುಪ್ರೆಷರ್ ವಿದ್ಯಾರ್ಥಿಗಳಿಗೆ ಅತ್ಯಂತ ಮುಖ್ಯವಾಗಿದೆ. ಏಕೆಂದರೆ ಪ್ರತಿಯೊಂದು ಚಿಕಿತ್ಸೆಯ ಉದ್ದೇಶ ಶಕ್ತಿ ಹರಿವನ್ನು ಸಮತೋಲನಗೊಳಿಸುವುದಾಗಿದೆ. ಇದನ್ನು ನೀವು ತಿಳ್ಕೊಂಡ್ಬಿಟ್ರೆ ನೀವು ಆಕ್ಯುಪ್ರೆಷರ್ನ ಲೆಜೆಂಡರ್ ಆಗ್ತೀರಿ, ಅಂದರೆ ಎಕ್ಸ್ಪರ್ಟ್ಗಳಾಗ್ತೀರಿ. ಹಾಗಾಗಿ
ಎಲ್ಲಿ ಚಿ ಹೇಗೆ ಹರಿತದೆ, ಯಾವ ಥರ ಹರಿತದೆ, ಹೇಗೆ ಅನ್ನೋದನ್ನು ಉದ್ದೇಶ ಭಾಳ ಇಂಪಾರ್ಟೆಂಟ್ ಆಗಿ ಇರಬೇಕು. ಓಕೆ, ಶಕ್ತಿ ಎಂದರೆ ಏನು? ಶಕ್ತಿ ಎನರ್ಜಿ ಎಂದರೆ ಜೀವವನ್ನು ಚಲಾಯಿಸುವ ಸೂಕ್ಷ್ಮ ಬಲ. ದೇಹದಲ್ಲಿ ಶಕ್ತಿ ಇಲ್ಲದಿದ್ದರೆ ಉಸಿರಾಟ ನಿಲ್ಲುತ್ತದೆ, ಹೃದಯ ಕಾರ್ಯ ನಿಲ್ಲುತ್ತದೆ, ಮೆದುಳು ಕಾರ್ಯನಿರ್ವಹಿಸುವುದಿಲ್ಲ, ಜೀವನವೇ ಅಸ್ತಿತ್ವದಲ್ಲಿರುವುದಿಲ್ಲ. ಆದ್ದರಿಂದ ಚಿಯನ್ನು ಜೀವನದ ಮೂಲಕ ಶಕ್ತಿ ಎಂದು ಕರೆಯಲಾಗುತ್ತೆ. ಕೆಲವೊಬ್ಬರು ಕೋಮಾ ಪೇಷಂಟ್ನ ನೋಡಿ, ಅವರಿಗೆ ಏನೂ ಇರಲ್ಲ, ಎನರ್ಜಿ ಅನ್ನೋದು ಸುಮ್ಮನೆ ಡೆಡ್ ಬಾಡಿ ಥರ, ಯಾವುದೂ ಅರಿವಿರಲ್ಲ. ಹಾಗಾಗಿ ಶಕ್ತಿ ಅಂದರೆ ಏನು? ಶಕ್ತಿ ಎನರ್ಜಿ ಅಂದರೆ ಜೀವವನ್ನು ಚಲಾಯಿಸುವ ಸೂಕ್ಷ್ಮ ಬಲ. ಅದು ಇತ್ತಂದರೆ ದೇಹದಲ್ಲಿ ಶಕ್ತಿ ಇದ್ದರೆ ಏನಾಗುತ್ತೆ? ಉಸಿರಾಟವು ನಿಲ್ಲುತ್ತದೆ, ಹೃದಯ ಕಾರ್ಯ ನಿಲ್ಲುತ್ತದೆ, ಮೆದುಳು ಕಾರ್ಯ ನಿರ್ವಹಿಸುವುದಿಲ್ಲ, ಜೀವನವೇ ಅಸ್ತಿತ್ವದಲ್ಲಿರುವುದಿಲ್ಲ. ಓಕೆ, ಈ ಮೆಥಡನ್ನು ನೀವು ನೋಡಬೇಕು. ಓಕೆ, ನೆಕ್ಸ್ಟ್ ಶಕ್ತಿ ಹರಿವಿನ ಮೂಲ ನಿಯಮ. TCM ಟ್ರೆಡಿಷನಲ್ ಚೈನೀಸ್ ಮೆಡಿಸಿನ್ನ ಒಂದು ಪ್ರಮುಖ ತತ್ವ ಏನಂದರೆ ಚಿ ಹರಿದರೆ ಆರೋಗ್ಯ, ಚಿ ಅಡ್ಡಿಯಾದರೆ ರೋಗ. ಈ ಒಂದು ಸ್ಲೋಗನನ್ನು ಬಯಟ್ ಮಾಡ್ಕೊಂಡ್ಬಿಡ್ಬೇಕು. ಓಕೆ, ದೇಹದಲ್ಲಿ ಚಿ ಸರಾಗವಾಗಿ ಹರಿದರೆ ಏನಾಗುತ್ತೆ? ಉತ್ತಮ ಆರೋಗ್ಯ ಇರುತ್ತೆ, ಉತ್ತಮ ನಿದ್ರೆ ಇರುತ್ತದೆ, ಉತ್ತಮ ಜೀರ್ಣಕ್ರಿಯೆ ಇರುತ್ತೆ, ಉತ್ತಮ ರೋಗ ನಿರೋಧಕ ಶಕ್ತಿ ಇರ್ತದೆ, ಉತ್ತಮ ಮನಸ್ಥಿತಿ ಇರ್ತದೆ. ಚಿ ಅಡ್ಡಿ ಆದರೆ ನೋವು, ಒತ್ತಡ, ಉರಿಯೂತ, ಆಯಾಸ, ಅಂಗಾಂಗಗಳ ಅಸಮತೋಲನ ಉಂಟಾಗುತ್ತದೆ. ಓಕೆ, ಶಕ್ತಿ ಹರಿವಿನ ದಿಕ್ಕುಗಳು. ಚಿ 4 ಪ್ರಮುಖ ದಿಕ್ಕುಗಳಲ್ಲಿ ಚಲಿಸ್ತದೆ. ಒಂದು ಮೇಲಕ್ಕೆ ಚಲನೆ ಅಂದರೆ ಅಸೆಂಡಿಂಗ್ ಚಿ ಅಂತ ಕರಿತೀವಿ. ಚಿ ಕೆಳಗಿನಿಂದ ಮೇಲಕ್ಕೆ ಚಲಿಸುತ್ತದೆ. ಉದಾಹರಣೆ ಸ್ಪ್ಲೀನ್ ಚಿ, ಮೂತ್ರಪಿಂಡ ಚಿ ಮೇಲಕ್ಕೆ ಚಲಿಸುತ್ತದೆ. ಓಕೆ, ನೆಕ್ಸ್ಟು ಕೆಳಕ್ಕೆ ಚಲನೆ ಅಂದರೆ ಡಿಸೆಂಡಿಂಗ್ ಚಿ ಅಂತ ಕರಿತೀವಿ. ಚಿ ಮೇಲಿನಿಂದ ಕೆಳಗೆ ಚಲಿಸುತ್ತದೆ. ಉದಾಹರಣೆ ಶ್ವಾಸಕೋಶ ಚಿ, ಹೊಟ್ಟೆ ಚಿ. ನೆಕ್ಸ್ಟು ಒಳಗೆ ಚಲನೆ ಎಂಟ್ರಿಂಗ್ ಚಿ ಅಂತ ಕರಿತೀವಿ. ಪೋಷಕಾಂಶಗಳು ಮತ್ತು ಶಕ್ತಿ ದೇಹ ಒಳಭಾಗಕ್ಕೆ ಪ್ರವೇಶಿಸ್ಬೋದು. ನೆಕ್ಸ್ಟು ಏನಂದರೆ ಹೊರಗೆ ಚಲನೆ ಎಕ್ಸಿಸ್ಟಿಂಗ್ ಚಿ ಅಂತ ಕರಿತೀವಿ. ರಕ್ಷಣಾತ್ಮಕ ಚಿ ಹೊರಭಾಗದಲ್ಲಿ ಕಾರ್ಯನಿರ್ವಹಿಸುವುದು. ಶಕ್ತಿಯ 24 ಗಂಟೆಗಳ ಚಕ್ರ. ಚಿ ದಿನದ 24 ಗಂಟೆಯಲ್ಲಿ 12 ಮಿನಿಟ್ ಮೂಲಕ ನಿರ್ದಿಷ್ಟ ಕ್ರಮದಲ್ಲಿ ಹರಿಯುತ್ತದೆ. ಓಕೆ, ಇದನ್ನು ಆಲ್ರೆಡಿ ಈಗ ನೋಡಿದ್ರಿ, ಯಾವ ಟೈಮಿಂಗು ಹೇಗೆಲ್ಲ ಅಂತ ನೀವು ನೋಡ್ಕೊಂಡಿದ್ರಿ. ಈ ಸಮಯದಲ್ಲಿ ಆ ಮೆರಿಡಿಯನ್ಗೆ ಶಕ್ತಿ ಗರಿಷ್ಠ ಮಟ್ಟದಲ್ಲಿರುತ್ತೆ. ಇಲ್ಲಿ 1 ಗಂಟೆಯಿಂದ 3 ಗಂಟೆಗೆ ಜಾಸ್ತಿ ಗರಿಷ್ಠ ಮಟ್ಟದ ಶಕ್ತಿ ಏನಿರುತ್ತೆ, ಇದೇ ಟೈಮ್ನಲ್ಲಿ ನಾವು ಆಕ್ಯುಪ್ರೆಷರ್ ಮಾಡಿದಾಗ ಲಿವರ್ನಲ್ಲಿ ಇಲ್ಲಿ ಜಾಸ್ತಿ ಪಾಸಿಟಿವ್ ಎನರ್ಜಿಯನ್ನು ಕೊಡ್ತದೆ. ನಿಮ್ಮ ಸಮಯವನ್ನು ನೋಡಿಬಿಟ್ಟು ಟ್ರೀಟ್ಮೆಂಟ್ ಕೊಟ್ಟರೆ ನೀವು ಚೆನ್ನಾಗಿ ಇರ್ತದೆ. ಮೊನ್ನೆ ಯಾರು ಕೇಳ್ತಾ ಇದ್ರಿ, ನಾವು ಲಿವರ್ನ ಪ್ರೆಸ್ ಮಾಡಿಬಿಟ್ಟು ರಾತ್ರಿ ಎಲ್ಲ ಸಮಸ್ಯೆ ಪಟ್ಟರು ಅಂತ. ಹಂಗಾಗಿ 5 ಗಂಟೆ ಒಳಗಡೆ ನೀವು ನೋಡಿ, 1 ಗಂಟೆಯಿಂದ 3 ಗಂಟೆ ಒಳಗಡೆ ಯಕೃತವನ್ನು ಎಬ್ಬಿಸ್ಬೇಕು. ಆವಾಗ ಅಲ್ಲಿ ಜಾಸ್ತಿ ಎನರ್ಜಿ ಇರುತ್ತೆ. ಇಲ್ಲಿ ನೀವು ಅದನ್ನು ಬಹು ಬೇಗನೆ ಸರಿಪಡಿಸ್ಕೊಳ್ಬೋದು. ಹಾಗಾಗಿ ಈ ಸಮಯದಲ್ಲಿ ಮಾಡಿದಾಗ ನಿಮಗೆ ಅಲ್ಲಿ ಶಕ್ತಿಯ ಹರಿವು ಜಾಸ್ತಿ ಇರುತ್ತೆ. ಇನ್ ಯಾಂಗ್ ಶಕ್ತಿ ಸಮತೋಲನ. ಚಿ ಹರಿವು ಇನ್ ಮತ್ತು ಯಾಂಗ್ ಸಮತೋಲನದ ಮೇಲೆ ಅವಲಂಬಿತವಾಗಿದೆ. ಇನ್ ಪೋಷಣೆ, ತಂಪು, ವಿಶ್ರಾಂತಿ, ಸಂಗ್ರಹಣೆ. ಯಾಂಗ್ ಚಲನೆ, ಉಷ್ಣತೆ, ಕ್ರಿಯಾಶೀಲತೆ, ರಕ್ಷಣೆ. ಆರೋಗ್ಯಕ್ಕಾಗಿ ಇನ್ ಮತ್ತು ಯಾಂಗ್ ಎರಡು ಸಮತೋಲನದಲ್ಲಿ ಇರಬೇಕು. ಇಲ್ಲಿ ಮದರ್ ಚೈಲ್ಡ್ ಎನರ್ಜಿ ಲಾ ಅಂತ ಕರಿತೀವಿ. ತಾಯಿ ಮಗುವಿನ ಒಂದು ಶಕ್ತಿ. ಪಂಚತತ್ವದ ಸಿದ್ಧಾಂತದ ಪ್ರಕಾರ ಮರ, ಬೆಂಕಿ, ಭೂಮಿ, ಲೋಹ, ನೀರು, ಮರ. ತಾಯಿ ಶಕ್ತಿ ಮಗುವಿಗೆ ಶಕ್ತಿಯನ್ನು ನೀಡುತ್ತದೆ. ತಾಯಿ ಶಕ್ತಿ ಮಗುವಿಗೆ ಶಕ್ತಿ ನೀಡುತ್ತದೆ. ಹೇಗೆ ಒಂದು ತಾಯಿ ತನ್ನ ಮಗುವನ್ನು ಪೋಷಣೆ ಮಾಡ್ತಾಳಲ್ಲ, ಅದೇ ಥರ ಇಲ್ಲಿ ತಾಯಿ ಮಗುವಿನ ಸಂಬಂಧವನ್ನು ಒಂದು ಮೆರಿಡಿಯನ್ನಲ್ಲಿ ಕೊಟ್ಟಿದ್ದೀವಿ. ಉದಾಹರಣೆ ಏನು? ಕಿಡ್ನಿ ತಾಯಿ, ಇಲ್ಲಿ ಲಿವರ್ ಮಗ. ನಮ್ಮ ಒಂದು ಮೆರಿಡಿಯನ್ ಹಿಂದುಗಡೆ ಇರೋದು ತಾಯಿ ಎನರ್ಜಿ, ಮುಂದುಗಡೆ ಇರೋದು ಮಗನ ಎನರ್ಜಿ. ಹಾರ್ಟಿಗೆ ತಾಯಿ ಬಂದ್ಬಿಟ್ಟು ಲಿವರ್, ಲಿವರಿಗೆ ಮಗ ಬಂದ್ಬಿಟ್ಟು ಹಾರ್ಟ್. ಓಕೆ, ಲಿವರ್ ವುಡ್, ಹಾರ್ಟ್ ಫೈರ್. ಹಾರ್ಟ್ ಫೈರ್, ಸ್ಪ್ಲೀನ್ ಅರ್ತ್. ಹಾಗಾಗಿ ಪಂಚಭೂತಗಳಲ್ಲಿ
ಇದನ್ನು ನಾವು ವಿಸ್ತಾರವಾಗಿ ನಾವು ನೋಡ್ತಾ ಇದ್ದೀವಿ. ಓಕೆ, ಎಲ್ಲರಿಗೂ ಕಾಣ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ. ನೋಡಿ, ಇದು ಮುಂದ್ಗಡೆ ಇದೆ. ಇದರ ತಾಯಿ ಬಂದ್ಬಿಟ್ಟು ಇದು ವುಡ್. ಇಲ್ಲಿ ತಾಯಿ ಅಂತ ಕರಿತೀವಿ. ಇದು ಮಗ. ಇದರ ತಾಯಿ ಯಾರು? ಅರ್ತ್ ಎಲಿಮೆಂಟ್ನ ತಾಯಿ ಬಂದ್ಬಿಟ್ಟು ಫೈರ್ ಅಂತ ಕರಿತೀವಿ. ಇಲ್ಲಿ ಸ್ಟಮಕ್ಕಿಗೆ ತಾಯಿ ಯಾರು? ಸ್ಮಾಲ್ ಇಂಟೆಸ್ಟೈನ್. ಸ್ಪ್ಲೀನಿಗೆ ತಾಯಿ ಯಾರು? ಹಾರ್ಟಿಗೆ ತಾಯಿ ಯಾರು? ಲಿವರ್. ಈ ಒಂದು ಕಾನ್ಸೆಪ್ಟನ್ನು ನೀವು ಇಲ್ಲಿ ನೋಡಬೇಕು. ಇಲ್ಲಿ ಇನ್ನಿಗೆ ಹೋಗುತ್ತೆ ಎನರ್ಜಿ. ಎನರ್ಜಿಗೆ ಹೋಗುತ್ತೆ. ಯಾಂಗ್ ಎನರ್ಜಿಗೆ ಹೋಗುತ್ತೆ. ಹಾಗಾಗಿ ಇಲ್ಲಿ ಪ್ರತಿಯೊಬ್ಬರು ತಾಯಿ ಮಗು ಅದರ ಹರಿವು ಹೇಗಿದೆ ಅಂತ ನಾವು ಭಾಳ ಒತ್ತು ಕೊಟ್ಟು ನೋಡಬೇಕು. ಓಕೆ, ಈ ಎನರ್ಜಿ ನೋಡಿ, ಆವಾಗಲೇ ನೋಡಿದ್ವಲ್ಲ, ಕಿಡ್ನಿ ಅಂದರೆ ತಾಯಿ, ಮಗ ಅಂದರೆ ಲಿವರ್. ಇಲ್ಲಿ ಲಂಗ್ಸ್ ತಾಯಿ, ಕಿಡ್ನಿ ಮಗ. ಇಲ್ಲಿ ಸ್ಪ್ಲೀನ್ ತಾಯಿ, ಲಂಗ್ ಮಗ. ಇಲ್ಲಿ ಹಾರ್ಟ್ ತಾಯಿ, ಸ್ಪ್ಲೀನ್ ಮಗ. ಹೀಗೆ ನಾವು 5 ಎಲಿಮೆಂಟ್ನಲ್ಲಿ ತಾಯಿ ಮಗುವಿನ ಸಂಬಂಧವನ್ನು ಕೊರ್ಲೇಟ್ ಮಾಡ್ತೀವಿ. ತಾಯಿ ಮಗಗೆ ಸರಿಯಾಗಿ ಎನರ್ಜಿ ಕೊಡ್ತಾ ಇದ್ದಾಳ ಇಲ್ಲ ಅಂತ ನೋಡ್ಬೇಕು. ತಾಯಿ ಮಗಗೆ ಸರಿಯಾದ ಎನರ್ಜಿ ಇಲ್ಲ ಅಂದರೆ ತಾಯಿಯಲ್ಲಿ ಏನೋ ಸಮಸ್ಯೆ ಇದೆ, ಮಗಗೆ ಎನರ್ಜಿ ಸರಿಯಾಗಿ ಬರ್ತಾ ಇಲ್ಲ ಅಂದ್ಬಿಟ್ಟು ನಾವು ತಾಯಿಯನ್ನು ಚೆಕ್ ಮಾಡ್ತೀವಿ. ಹಾಗಾಗಿ ಇಲ್ಲಿ ತಾಯಿಗೂ ಇದೆ ಮಗಗೂ ಇದೆ ಅಂದರೆ ಈ ಮಗ ಇಲ್ಲಿ ನೆಕ್ಸ್ಟು ತನ್ನ ಮಗುವಿಗೆ ಎನರ್ಜಿ ಪಾಸ್ ಮಾಡ್ತಾ ಇದೆಯಲ್ಲ ಅಂತ ನೋಡಬೇಕು. ಇದು ಕ್ರಿಯೇಷನ್ ಸೈಕಲ್ನಲ್ಲೆಲ್ಲ ನಿಮಗೆ ಅರ್ಥ ಆಗುತ್ತೆ. ನೀವು ಈ ಪೋಸ್ಟರ್ನ ಆಲ್ರೆಡಿ ನಾನು ಶೇರ್ ಮಾಡಿದ್ದೀನಿ. ಇದನ್ನು ಡೈಲಿ ಬೆಳಗ್ಗೆ ನಿಮ್ಮ ಕೆಲಸ ಕ್ರಿಯೇಷನ್ ಸೈಕಲ್. ಇಲ್ಲಿ ಟೈಮಿಂಗ್ ಬರೆದಿದ್ದೀವಿ, ಟೈಮಿಂಗು ಬರೆದಿಲ್ಲ. ಟೈಮಿಂಗ್ ಒಂದು ನೀವು ಬೇಕಾದ್ರೆ ಪ್ರಿಂಟ್ ತೆಗೆದು ಬರ್ಕೋರಿ. ಇದನ್ನು ನೀವು ಮಾಡಿದಾಗ ಏನಾಗುತ್ತೆ, ನಿಮ್ಮ ಒಂದು 5 ಎಲಿಮೆಂಟನ್ನು ದಿನಚರಿಯನ್ನು ನೀವು ಸರಿಯಾಗಿ ಕಾಪಾಡ್ಕೊಳ್ಬೋದು. ಓಕೆ, ನೆಕ್ಸ್ಟ್ ಉದಾಹರಣೆ ನೋಡಿದ್ವಿ. ಓಕೆ, ಎಕ್ಸಸ್ ಮತ್ತು ಡಿಫಿಷಿಯನ್ಸಿ ನಿಯಮ. ಎಕ್ಸಸ್ ಅಂದರೆ ಅಧಿಕ ಶಕ್ತಿ ಹೆಚ್ಚು ಇರುವುದು. ಇಲ್ಲಿ ಲಕ್ಷಣ ಏನು ಬರುತ್ತೆ ನೋಡಿ, ಶಕ್ತಿ ಹೆಚ್ಚು ಇರುವುದು. ಲಕ್ಷಣ ಏನು? ಬಿಸಿ, ಉರಿಯೂತ, ಕೆಂಪು, ತೀವ್ರ ನೋವು, ಕೋಪ. ಇದು ಎಕ್ಸಸ್ ಅಂದರೆ ಹೆಚ್ಚಿಗೆ ಆಗಿರೋದು. ನಮ್ಮ ಒಂದು ಎನರ್ಜಿ ಜಾಸ್ತಿ ಆಗಿದೆ, ಅದನ್ನು ಎಕ್ಸಸ್, ಅಧಿಕ ಶಕ್ತಿ ಅಂತ ಕರಿತೀವಿ. ಡಿಫಿಷಿಯನ್ಸಿ ಅಂದ್ರೆ ಏನು? ಶಕ್ತಿಯ ಕೊರತೆ. ಶಕ್ತಿ ಕೊರತೆ ಆಗಿದೆ. ಶಕ್ತಿ ಕಡಿಮೆ ಇರುವ ಲಕ್ಷಣ ಏನು? ಆಯಾಸ, ತಣ್ಣಗೆ, ದುರ್ಬಲತೆ, ಮಂದ ನೋವು, ಉತ್ಸಾಹದ ಕೊರತೆ. ಈ ಥರ ಲಕ್ಷಣಗಳು ಬಂದರೆ ಏನಾಗುತ್ತೆ? ನಿಮ್ಮಲ್ಲಿ ಡಿಫಿಷಿಯನ್ಸಿ ಇದೆ, ಶಕ್ತಿ ಕಡಿಮೆ ಇದೆ ಅಂತ ತಿಳ್ಕೊಬೇಕು. ನೆಕ್ಸ್ಟ್, ಚಿ ಸ್ಟ್ಯಾಗ್ನೇಷನ್ನ ನಿಯಮ. ಚಿ ಹರಿವು ಅಡ್ಡಿ ಆದಾಗ ಅದನ್ನು ಚಿ ಸ್ಟ್ಯಾಗ್ನೇಷನ್ ಎನ್ನುತ್ತಾರೆ. ಕಾರಣ ಏನು? ಒತ್ತಡ, ಕೋಪ, ಭಯ, ಗಾಯಗಳು, ಅಸಮತೋಲಿತ ಆಹಾರ. ಲಕ್ಷಣ ಏನು ಬರುತ್ತೆ? ನೋವು, ಬಿಗಿತ, ಉಬ್ಬರ, ಭಾವನಾತ್ಮಕ ಅಸಮತೋಲನ. ಇಲ್ಲಿ TCMನ ಒಂದು ಪ್ರಸಿದ್ಧ ಸೂತ್ರ ಏನಿದೆ, ಟ್ರೆಡಿಷನಲ್ ಚೈನೀಸ್ ಮೆಡಿಸಿನ್ನ ಒಂದು ಸೂತ್ರ, ನೋ ಫ್ಲೋ ನೋ ಹೆಲ್ತ್. ಹಾಗಾಗಿ ಇಲ್ಲಿ ಎಕ್ಸಸ್ ಆಗಿದೆನಾ, ಡಿಫಿಷಿಯನ್ಸಿ ಆಗಿದೆನಾ, ಸ್ಟ್ಯಾಗ್ನೇಷನ್ ಆಗಿದೆನಾ ನೋಡಬೇಕು. ಎಲ್ಲವನ್ನೂ ನೋಡಿ ಅದನ್ನು ಅನುಭವಿಸಿ ನೀವು ಅದನ್ನು ತಿಳ್ಕೊಂಡಾಗಲೇ ಒಬ್ಬ ರೋಗಿಗೆ ನೀವು ಗುಣಪಡಿಸಲು, ಎನರ್ಜಿಯನ್ನು ಬ್ಯಾಲೆನ್ಸ್ ಮಾಡಲು ಸಾಧ್ಯ ಆಗುತ್ತೆ. ನೀವು ಇವನ್ನ ಯಾವುದೂ ನೋಡಲಿದಂಗೆ ಸುಮ್ಮನೆ ಟ್ರೀಟ್ಮೆಂಟ್ ಮಾಡ್ತೀನಿ ಅಂದರೆ ರಿಸಲ್ಟ್ 0 ಇರುತ್ತೆ. ಓಕೆ, ನೆಕ್ಸ್ಟ್, ಬ್ಲಡ್ ಮತ್ತು ಚಿ ಸಂಬಂಧ.
ಟ್ರೆಡಿಷನಲ್ ಚೈನೀಸ್ ಮೆಡಿಸಿನ್ನ ಮತ್ತೊಂದು ಪ್ರಮುಖ ಸೂತ್ರ ಏನಂದರೆ ಚಿ ರಕ್ತವನ್ನು ಚಲಿಸುತ್ತದೆ, ರಕ್ತವು ಚೀಯನ್ನು ಪೋಷಿಸುತ್ತದೆ. ಚಿ ಮತ್ತು ಬ್ಲಡ್ ಒಂದಕ್ಕೊಂದು ಅವಲಂಬಿತವಾಗಿವೆ. ಚಿ ದುರ್ಬಲವಾದರೆ ಬ್ಲಡ್ ದುರ್ಬಲವಾಗುತ್ತದೆ, ಬ್ಲಡ್ ಕೊರತೆ ಆದರೆ ಚಿ ದುರ್ಬಲವಾಗುತ್ತದೆ. ಇಲ್ಲೆಂದರೆ ವಿಚಿ ಮತ್ತು ಇಂಚಿ ಅಂತ ಕರಿತೀವಿ. ವಿಚಿ ರಕ್ಷಣಾತ್ಮಕ ಶಕ್ತಿ, ಚರ್ಮದ ಮೇಲ್ಮೈಯಲ್ಲಿ ಕಾರ್ಯನಿರ್ವಹಿಸುತ್ತದೆ, ರೋಗಗಳಿಂದ ರಕ್ಷಿಸಲ್ಪಡುತ್ತದೆ. ಇಂಚಿ ಅಂದರೆ ಪೋಷಕ ಶಕ್ತಿ, ರಕ್ತದೊಂದಿಗೆ ಸಂಚರಿಸುತ್ತದೆ, ಅಂಗಾಂಗಗಳನ್ನು ಪೋಷಿಸುತ್ತದೆ. ಇವೆರಡೂ ಸಮತೋಲನದಲ್ಲಿದ್ದರೆ ಆರೋಗ್ಯ ಉತ್ತಮವಾಗಿರುತ್ತದೆ. ಶಕ್ತಿ ಅಸಮತೋಲನದ ಎಚ್ಚರಿಕೆಯ ಲಕ್ಷಣಗಳು ಹೇಗಿರುತ್ತೆ ಅಂದರೆ ಆಯಾಸ ಆಗುತ್ತೆ, ನಿದ್ರಾಹೀನತೆ ಆಗುತ್ತೆ, ಜೀರ್ಣ ಸಮಸ್ಯೆ ಬರ್ತದೆ, ತಲೆನೋವು ಬರ್ತದೆ, ಭಾವನಾತ್ಮಕ ಅಸ್ಥಿರತೆ ಆಗುತ್ತೆ, ಬೆನ್ನು ನೋವು ಆಗುತ್ತೆ, ಸ್ನಾಯು ಬಿಗಿತ ಆಗುತ್ತೆ, ರೋಗ ನಿರೋಧಕ ಶಕ್ತಿ ಕುಗ್ಗುತ್ತೆ. ಇವೇನಾದರೂ ನಿಮ್ಮಲ್ಲಿ ಲಕ್ಷಣ ಏನಾದರೂ ಕಂಡು ಬಂದರೆ ಶಕ್ತಿ ಅಸಮತೋಲನದ ಎಚ್ಚರಿಕೆಯ ಲಕ್ಷಣಗಳು ಇವು. ಓಕೆ, ಶಕ್ತಿ ಹರಿವನ್ನು ಸುಧಾರಿಸುವ ವಿಧಾನಗಳು ನಾವು ಆಲ್ರೆಡಿ ನೋಡಿದ್ದೀವಿ. ಯಾವುದು? ಆಕ್ಯುಪ್ರೆಷರ್, ಆಕ್ಯುಪಂಚರ್, ಸೀಡ್ ಥೆರಪಿ, ಆರಿಕ್ಯುಲರ್ ಥೆರಪಿ, ಮುದ್ರಾ, ಮರ್ಮ, ಕಲರು, ಯೋಗ, ಪ್ರಾಣಾಯಾಮ, ಧ್ಯಾನ, ಉತ್ತಮ ಆಹಾರ, ಸಾಕಷ್ಟು ನಿದ್ರೆ. ಓಕೆ, ಟ್ರೆಡಿಷನಲ್ ಚೈನೀಸ್ ಮೆಡಿಸಿನ್ ದೃಷ್ಟಿಕೋನ ವಿಧಾನದಲ್ಲಿ ರೋಗದ ಹೆಸರಿಗಿಂತ ಶಕ್ತಿಯ ಅಸಮತೋಲನಕ್ಕೆ ಹೆಚ್ಚು ಮಹತ್ವ ನೀಡಲಾಗುತ್ತದೆ. ನಾನು ಪದೇ ಪದೇ ನಿಮಗೆ ಹೇಳೋದೇನು, ರೋಗದ ಹೆಸರನ್ನು ಹೇಳಿ ಟ್ರೀಟ್ಮೆಂಟ್ ಮಾಡಬೇಡಿ, ರೋಗದ ಹೆಸರನ್ನು ಕೇಳ್ಕೊಳ್ಳಿ ಅಷ್ಟೆ. ಅದರ ಮೇಲೆ ನೀವು ಪ್ರಯೋಗವನ್ನು ಮಾಡಬಾರ್ದು. ಚಿಕಿತ್ಸಕನು ಅಂದರೆ ಯಾರು ಹೀಲರ್ ಇರ್ತಾರೆ, ಯಾರು ಚಿಕಿತ್ಸೆ ಕೊಡೋರು ಇರ್ತಾನೆ, ಚಿ ಕೊರತೆ ಇದೆಯೇ, ಚಿ ಅಡ್ಡಿ ಆಗಿದೆಯೇ, ಚಿ ಹೆಚ್ಚು ಇದೆಯೇ, ಇನ್ ಕೊರತೆ ಇದೆಯೇ, ಯಾಂಗ್ ಕೊರತೆ ಇದೆಯೇ, ಯಾವ ಮೆರಿಡಿಯನ್ ದುರ್ಬಲವಾಗಿದೆ ಎಂಬುದನ್ನು ವಿಶ್ಲೇಷಿಸಿ ಚಿಕಿತ್ಸೆ ನೀಡುತ್ತಾನೆ. ಇದನ್ನೆಲ್ಲ ಯಾರು ನೋಡ್ತಾರಲ್ಲ ಅವನು ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಟ್ರೀಟ್ಮೆಂಟನ್ನು, ಚಿಕಿತ್ಸೆಯನ್ನು ಕೊಡ್ತಾನೆ. ಚಿಕಿತ್ಸಕರ ಚಿನ್ನದ ನಿಯಮ ಏನಂದರೆ ಶಕ್ತಿ ಹರಿದರೆ ಆರೋಗ್ಯ, ಶಕ್ತಿ ಅಡ್ಡಿ ಆದರೆ ನೋವು, ಶಕ್ತಿ ಕ್ಷೀಣಿಸಿದರೆ ದೌರ್ಬಲ್ಯ, ಶಕ್ತಿ ಸಮತೋಲನಗೊಂಡರೆ ಚಿಕಿತ್ಸೆ ಯಶಸ್ವಿ. ಶಕ್ತಿ ಸಮತೋಲನಗೊಂಡರೆ ಮಾತ್ರ ಅದು ಯಶಸ್ವಿ ಚಿಕಿತ್ಸೆ. ಓಕೆ, ಇಲ್ಲಿ ಅಧ್ಯಾಯದ ಸಾರಾಂಶ ಏನಿದೆ? ಶಕ್ತಿ ಹರಿವಿನ ನಿಯಮಗಳು ಆಕ್ಯುಪ್ರೆಷರ್ ಮತ್ತು ಟ್ರೆಡಿಷನಲ್ ಚೈನೀಸ್ ಮೆಡಿಸಿನ್ ವಿಜ್ಞಾನದ ಮೂಲ ತತ್ವಗಳಾಗಿವೆ. ಚಿ ದೇಹದಲ್ಲಿ ನಿರ್ದಿಷ್ಟ ನಿಯಮಗಳು ಪ್ರಕಾರ ಹರಿಯುತ್ತದೆ. ಇನ್ ಯಾಂಗ್ ಸಮತೋಲನ, ಪಂಚತತ್ವ ಸಂಬಂಧ, ಮೆರಿಡಿಯನ್ ಚಕ್ರ ಮತ್ತು ಚಿಯ ಸರಿಯಾದ ಹರಿವು ಆರೋಗ್ಯದ ಮೂಲವಾಗಿದೆ. ಚಿಕಿತ್ಸೆಯ ಮುಖ್ಯ ಉದ್ದೇಶ ಶಕ್ತಿಯ ಅಡಚಣೆಯನ್ನು ನಿವಾರಿಸಿ ದೇಹದ ಸಹಜ ಸಮತೋಲನವನ್ನು ಪುನಃ ಸ್ಥಾಪಿಸುವುದಾಗಿದೆ. ಹಾಗಾಗಿ ಇಲ್ಲಿ ಪ್ರತಿಯೊಂದನ್ನು ಭಾಳ ನೀಟಾಗಿ ಅಚ್ಚುಕಟ್ಟಾಗಿ ನೀವು ನೋಡ್ಕೊಂಡ್ಬಿಟ್ಟು ಅಲ್ಲಿ ಏನೇನು ಶಕ್ತಿ ಕಡಿಮೆ ಆಗಿದೆನಾ, ಇನ್ನು ಕಡಿಮೆ ಆಗಿದೆನಾ, ಡಿಫಿಷಿಯನ್ಸಿ ಆಗಿದೆನಾ ಎಲ್ಲವನ್ನು ತಿಳ್ಕೊಬೇಕು. ತಿಳ್ಕೊಂಡು ನೀವು ನಿಮ್ಮ ಒಂದು ಚಿಕಿತ್ಸೆ ಕೊಟ್ಟರೆ ಆ ಚಿಕಿತ್ಸೆ ಅದು ಪ್ರಯೋಗಕ್ಕೆ ಬರುತ್ತದೆ. ಇಲ್ಲ ಅಂದರೆ ಅಡ್ಡಿ ಆಗುತ್ತೆ. ಯಾಕಂದರೆ ನೀವು ಬೇರೆಯವ್ರ ಆಕ್ಯುಪ್ರೆಷರ್ ಕ್ಲಾಸ್ನೂ ಸೇರಿದ್ದೀರಿ. ಯಾಕಂದರೆ ಇದು ನಂದೇ ಚೆನ್ನಾಗೈತೆ, ಅದೇ ಚೆನ್ನಾಗಿತ್ತ, ಏನು ಡೀಟೇಲ್ಸ್ ಭಾಳ ಆಗ್ತಾ ಇದೆನಾ, ಯಾಕಂದ್ರೆ ನಿಮಗೆ ನೆನಪಿಡೋಕ್ಕಾಗುತ್ತಾ ಇಲ್ಲೋ ಗೊತ್ತಿಲ್ಲ. ಬಟ್ ಈ ಥರ ಡೀಟೇಲ್ಸ್ ಇದ್ದರೆ ಸರಿ ಆಗುತ್ತಂತ ನನ್ನ ಭಾವನೆ. ಬೀರೇಶ್ ಅವರೇ, ನೀವೆಲ್ಲ ಸೇರಿದ್ದೀರಲ್ಲ, ಹೆಂಗೆ? ಸೇರಿದೀನಿ ಸರ್, ಖಂಡಿತ ಮಾಡಿದ್ದೀನಿ, 2-3 ಹಾಕಿದ್ದೀನಿ. ಆದರೆ ಇದು ಫುಲ್ಲಿ ಡೀಟೇಲ್ಸ್ ಇದೆ. ಇದ್ರಲ್ಲಿ ಪರ್ಟಿಕ್ಯುಲರ್ ತಗೋಬೇಕಾಗಿರೋದು ಕೆಲವು ಪಾಯಿಂಟ್ಸ್ ಪಿಕ್ ಮಾಡ್ಕೋಬೇಕಷ್ಟೇ. ಯಾಕಂದ್ರೆ ಎಲ್ಲಾ ಸಾರಾಂಶನೂ ಆಲ್ಮೋಸ್ಟ್ ಒಂದೇ ಇರುತ್ತೆ. ಅದ್ರಲ್ಲಿ ಪರ್ಟಿಕ್ಯುಲರ್ಲಿ ನೀವು ಒಂದು ಲಿವರ್ ತಗೊಂಡ್ರೆ ಯಾಂಗಲ್ ಏನಿರುತ್ತೆ ಅದ್ರಲ್ಲಿ ಪಾಯಿಂಟ್ಸ್ ಆಲ್ಮೋಸ್ಟ್ GB ಅದೇ ಇರುತ್ತೆ, ಹ್ಯಾಂಗ್ ರೈಟ್ ಆದ್ರೆ. ಸೊ ಆ ಪಾಯಿಂಟ್ಸ್ಗಳನ್ನ ಪಿಕ್ ಮಾಡ್ಕೊಂಡು ನಮ್ದು ಏನ್ ನಾಲ್ಗೆ ಕಾನ್ಸೆಪ್ಟ್ ಹೇಳ್ಕೊಟ್ಟಿದ್ದಲ್ಲ ಅದನ್ನ ಅಂದ್ರೆ ಒಂದು 4-5 ಸ್ವಲ್ಪ ಒಂಚೂರು ಎಕ್ಸ್ಪೀರಿಯನ್ಸ್ ಆಗೋರು ಓದ್ಬೇಕು ಅನ್ನೋದು ಏನಿರಲ್ಲ. ಒಂದ್ಸರಿ ಓದ್ಕೊಂಡು ನಾನು ಬುಕ್ ನಲ್ಲಿ ಅದೇ ತರ ಮಾಡೋಣ ಅನ್ಕೊಂಡೆ, ಮತ್ತೆ ಕನ್ಫ್ಯೂಸ್ ಮಾಡ್ಕೊಂತಾರಂತ ಎಲ್ಲ ಹಾಕಿದೆ ನಾನು. ಮತ್ತೆ ಇಲ್ಲ, ಇನ್ ಡೆಪ್ತಿಗೆ ಅಂದ್ರೆ ಬೇಕಾಗುತ್ತೆ ಸರ್. ಬಟ್ ಏನಂದ್ರೆ ಎಲ್ಲಾನು ಓದೋಕ್ಕಿಂತ ಕಷ್ಟ, ಒಂದ್ಸರಿ ಓದ್ಕೊಂಡು ಅದ್ರಲ್ಲಿ ಪಾಯಿಂಟ್ಸ್ ಮಾಡಿ ಇಟ್ಕೋಬೇಕು. ನಾನು ಚೆನ್ನಾಗಿರುತ್ತೆ ಸರ್. ಯಾಕಂದ್ರೆ ಇನ್ ಡೆಪ್ತ್ ಯಾರು ಕೊಡಲ್ಲ ಸರ್, ಅದು ಈ ತರ ಮಾಡಿದ್ದು ಯಾರು ಕೊಡಲ್ಲ. ಚೆನ್ನಾಗಿದೆ ಸರ್.
ಓಕೆ ಬಟ್ ಅದೇ ಈಗ ಸ್ವಲ್ಪ ಅದು ಇನ್ನ ಈಗ ಪ್ರೈಮರಿ ಇದೀವಿ, ನೆಕ್ಸ್ಟ್ ಹೋದಂಗೆಲ್ಲ ನೀವು ಯಾವ್ದನ್ನ ಪ್ರೆಸ್ ಮಾಡ್ಬೇಕು, ಯಾವ್ದನ್ನ ಪ್ರೆಷರ್ ಕೊಡ್ಬೇಕು. ಆಮೇಲೆ ಈಗ ಎಲ್ಲಿ ಒಂದು ಪಾಯಿಂಟ್ ಹೇಳ್ತೀವಿ, ಅದು ಸ್ವಲ್ಪ ಜನಕ್ಕೆ ಹೊಸದಾಗಿ ಸೇರೋದು ಕನ್ಫ್ಯೂಷನ್ ಆಗುತ್ತೆ. ಎಲ್ಲಿ ಒಂದು ಪಾಯಿಂಟ್ ಹೇಳಿದ್ರು ಅದಕ್ಕೆ ಮುಂದಕ್ಕೆ ಹೇಳೇ ಇಲ್ವಲ್ಲ, ಅದೆಲ್ಲ ಇನ್ನ ಮುಂದಕ್ಕೆ ಬರ್ತಾ ಹೋಗುತ್ತೆ. ಏನ್ ಮಾಡ್ಬೇಕು, ಯಾವ ತರ ಮಾಡ್ಬೇಕು. ಈಗ ಪ್ರೈಮರಿ ಒಂಚೂರು ಮುಂದಕ್ಕೆ ಹೋಗಿ. ಬೀರೇಶ್ ಅವರೇ 6 ಎಷ್ಟು ಪೇಜ್ ಮುಗಿಸಿದಿರಿ ಬುಕ್ಕು? ಸರ್ ನಿನ್ನೆ ಕೇಳಿದ್ದೆ ಸರ್, ನಿನ್ನೆದು 300 ಆಗಿದೆ. ಹೆಂಗಿದೆ ಬುಕ್ 6 ಬುಕ್? ಎಲ್ಲಾದ್ರೆ ಅಂದ್ರೆ ನಮ್ಮ ವಿಶ್ವಶಕ್ತಿ ಕುಟುಂಬ ಅದನ್ನ ತಗೊಂಡ್ರೆ ಚೆನ್ನಾಗಿರಲ್ವಾ? ಖಂಡಿತವಾಗ್ಲೂ ಥ್ಯಾಂಕ್ ಯು ಸರ್. ಇದನ್ನ ನಾನು ಹೇಳ್ಕೊಬೇಕಂತಿದ್ದೆ, ನೀವೇ ಒಂದು ಅವಕಾಶ ಕೊಟ್ರಿ. ನಾನು ಎಲ್ಲರಿಗೂ ಕೂಡ ಒಂದು ಹೇಳಕ್ ಇಷ್ಟಪಡ್ತೀನಿ ಸರ್. ನನಗೆ ನಿನ್ನೆ ಟೆಸ್ಟಿಂಗ್ ಪರ್ಪಸ್ ಕೊಟ್ಟಿದ್ರು, ಅದು 586 ಪೇಜಸ್ ಏನೋ ಬಂದಿದೆ ಅದು. ಬಟ್ ಈಗ 300 ಪೇಜಸ್ ಅಲ್ಲಿ ನಾನು ನೋಡ್ದಂಗೆ ನೀವು ಈ ಬುಕ್ ತಗೊಂಡ್ರೆ ನೀವು ಬೇರೆ ಆಪ್ಷನ್ ಹುಡ್ಕೋ ಅವಶ್ಯಕತೆ ಇಲ್ಲ. ಇನ್ಕ್ಲೂಡ್ ನಿಮ್ಗೆ ಏನಂತಾರೆ ಒಂದು ಪಾಯಿಂಟ್ಸ್ ವೈಸ್ ಇಂದ ಹಿಡಿದ್ಬಿಟ್ಟು ಪ್ರೋಟೋಕಾಲ್ ಸಮೇತ ಕೊಟ್ಬಿಟ್ಟಿದ್ದಾರೆ. ಒಂದು ಹೆಚ್ಚು ಕಡಿಮೆ 100 ಪ್ರೋಟೋಕಾಲ್ ಕೊಟ್ಟಿದ್ದಾರೆ. ಕಲರ್ಸ್ ಇಂದ ಹಿಡಿದು ಏನ್ ಹಾಕ್ಬೇಕು, ಅದಕ್ಕೆ ಪಾಯಿಂಟ್ಸ್ಗಳೇನು, ಆಮೇಲೆ ಅದ್ರ ಇನ್ ಡೆಪ್ತ್ ಹೋಗ್ತೀನಿ, ಇನ್ ಡೆಪ್ತ್ ಆಗಿದೆ, ಶಾರ್ಟ್ ಆಗ್ಬೇಕಂದ್ರೆ ಶಾರ್ಟ್ ಆಗಿದೆ. ಬುಕ್ ನೋಡಕ್ ನಿಮ್ಗೆ ಒಂಥರ ಹಳೇದು ಬುಕ್ ಬರುತ್ತಲ್ಲ ನಮ್ಗೆ, ಏನಂತಾರೆ ನಾವು ಬಾಲಮಿತ್ರ ಇದೆಯಲ್ಲ, ಆ ತರ ತಗೊಂಡ್ಬಿಟ್ಟೆ ಅಂದ್ರೆ ಇನ್ ಡೀಟೇಲ್ಡ್ ನೀವು ಓದ್ತಾ ಹೋದ್ರೆ ಮಜಾ ಅನ್ಸುತ್ತೆ, ಬೋರ್ ಆಗಲ್ಲ ಅದು ಕ್ಲಾಸ್. ನಾನು ನೋಡ್ಕೊಂಡು ಹೋದ್ರೆ ನಿಮ್ಗೆ ಖುಷಿ ಅನ್ಸುತ್ತೆ. ಸ್ವಲ್ಪ ಒಂಚೂರು ಪಾಯಿಂಟ್ಸ್ ನೋಡ್ಕೊಂಡು ಹೋದ್ರೆ ತುಂಬಾ ಈಸಿ ಇರುತ್ತೆ. ಬಟ್ ಪ್ರತಿಯೊಬ್ಬರಿಗೂ ಹೇಳೋದೇನಂದ್ರೆ ದಯವಿಟ್ಟು ತಗೊಳ್ಳಿ ಅಂತ ನಾನು ಹೇಳ್ತೀನಿ. ನಾನು ನಿಮ್ಗೆ ರಿಕ್ವೆಸ್ಟ್ ಮಾಡ್ಬೋದು ಅಷ್ಟೇ. ಬಟ್ ಬೀರೇಶ್ ಅವ್ರೆ, ಇವ್ರು ತಗೊಳ್ಳಿಲ್ಲ ಅಂದ್ರೆ ಏನ್ ಸಮಸ್ಯೆ ಇಲ್ಲ. ಮುಂದಿನ ದಿನಗಳಲ್ಲಿ ಅದು ಯಾರು ತಗೊಂಡಿರ್ತಾರಲ್ಲ ಅದನ್ನ ಹೆಂಗೆ ಇದೆ ಅಂದ್ರೆ, ಬಟ್ TM ಬುಕ್ ಅಷ್ಟು ಡೆಪ್ತ್ ಆಗಿ ಬರ್ದಿಲ್ಲ ನಾನು. TM ಬುಕ್ ಕೂಡ 1000 ಪೇಜ್ ಇದೆ, ಇದು 1900 ಪೇಜ್ ಲೆಕ್ಕದಲ್ಲಿ ಇದೆ ಅಂದ್ರೆ ಇದು ಎಕ್ಸ್ಟ್ರಾರ್ಡಿನರಿ. ಬಟ್ ವರ್ಕ್ ಮಾಡೋದು ಬಹಳ ಅಷ್ಟು ಕಷ್ಟ ಆಗ್ಬಿಟ್ಟಿದೆ ನನಗೆ ಸರ್. ಅದ್ರ TM ಪಾಯಿಂಟ್ಗಳು ಇದ್ರಲ್ಲೇ ಬಂದ್ಬಿಡ್ತದೆ. ಇದು ನೀವು 16 ಎಷ್ಟು ಚೆನ್ನಾಗಿ ಮಾಡಿದಿರಿ ಅಂದ್ರೆ, ಪ್ರೋಟೋಕಾಲ್ಸ್ ನೋಡಿದೆ ನಾನು ನಿನ್ನೆ ಒಂದು 100 ಪ್ರೋಟೋಕಾಲ್ಸ್ ಮಾಡಿದಿರಲ್ಲ, ಆಲ್ಮೋಸ್ಟ್ ಎಲ್ಲ ಬರ್ದ್ಬಿಟ್ಟಿದ್ದೀರಿ ನೀವು. ಪ್ರೋಟೋಕಾಲ್ಸ್ ಬರ್ದಿದ್ದೀರಾ, ಪಾಯಿಂಟ್ಸ್ ಬರ್ದಿದ್ದೀರಾ, ಪ್ರೆಷರ್ಸ್ ಬರ್ದಿದ್ದೀರಾ. ಇನ್ನೊಂದು 286 ಪೇಜ್ ಇದೆ ಸರ್, ಇನ್ನೊಂದು 1 or 2 days ಅಲ್ಲಿ ತುಂಬಾ ಚೆನ್ನಾಗಿದೆ. ನನ್ನ ಪ್ರಕಾರ ನೀವು ಇದು ನನ್ನ ಕ್ಲಾಸ್ ಸೇರಿದಿರಲ್ಲ, ಒಂದ್ ನಿಮಿಷ ಯಾರಿದ್ದಾರೆ ಮ್ಯೂಟ್ ಮಾಡ್ಕೊಳ್ಳಿ ದಯವಿಟ್ಟು. ಹೇಳಿ ಸರ್. ನನ್ನ ಪ್ರಕಾರ 6 ಬುಕ್, ಅಕ್ಯುಪ್ರೆಷರ್ ಬುಕ್, ನಮ್ಮ 1 ವರ್ಷದ ಕೋರ್ಸ್ ಬುಕ್, ಈ 3 ಬುಕ್ ಓದಿದ್ರೆ ನೀವು ಲೈಫ್ ನಲ್ಲಿ ಯಾರ ಕ್ಲಾಸು ಸೇರೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನೀವು ನೋಡಿ ನಾವು ತಪ್ಪು ಮಾಡಿದೀವಿ. ಹೆಂಗೆ ತಪ್ಪು ಮಾಡಿದೀವಿ ಅಂತ ಹೇಳ್ತೀನಿ ನೋಡಿ. ಈಗ ಒಂದು ಕಲರ್ ನ್ಯೂಮರಾಲಜಿ ಕೋರ್ಸ್ ತಗೊಂಡ್ವಿ ಅಂತ ತಿಳ್ಕೊರಿ. ಬಟ್ ಕಲರ್ ನ್ಯೂಮರಾಲಜಿ ಕೋರ್ಸ್ ಅನ್ನ ಕಲ್ತ ಮೇಲೆ 6 ರಿಂದ 1 ವರ್ಷ ನಮಗೆ ಕಲಿಯೋದಕ್ಕೆ ಬೇಕದು. ಅದು ಕಲಿದ್ರಿಂದ ಮತ್ತೆ 1 ತಿಂಗಳು ಬಿಟ್ಟು ಮತ್ತೆ ಕಲರ್ ಥೆರಪಿ ಕೋರ್ಸ್ ಅನೌನ್ಸ್, ಮತ್ತೆ ಅದಕ್ಕೂ ಸೇರೋದೆ ನಾವು. ಅದನ್ನು ಕಲ್ತಾದ್ಮೇಲೆ ಈ ಹಿಂದ್ಗಡೆ ಕಲರ್ ನ್ಯೂಮರಾಲಜಿ 0 ಆಯ್ತು. ನೆಕ್ಸ್ಟ್ ಕಲರ್ ಥೆರಪಿ ಮುಗೀತು, ಇನ್ನೇನು ಮುಗೀತು ಸರ್ ಅನ್ನೋದ್ಲೆ ಮತ್ತೆ ಅಕ್ಯುಪ್ರೆಷರ್ ಕ್ಲಾಸ್ ಅನೌನ್ಸು, ಮತ್ತೆ ಅದನ್ನ ಕಲ್ತು ಮತ್ತೆ ಅದನ್ನ ಜೀರ್ಣಕ್ರಿಯೆ ಮಾಡ್ಕೊಳತ್ಲೆ ಅದು ಟೈಮ್ ಬೇಕು. ಅದು ಮುಗೀತು, ಇನ್ನು ನೆಕ್ಸ್ಟ್ TM ಕೋರ್ಸು ಇಲ್ಲಾಂದ್ರೆ VM ಕೋರ್ಸು ಮಾಡ್ತಾರೆ. ಅಂದ್ರೆ ಒಂದು ಮನುಷ್ಯನಿಗೆ ಬುಕ್ ಇಲ್ಲ ಅಂದ್ರೆ ನಾವು ಕ್ಲಾಸ್ ಕೇಳ್ಬೋದು. ಈಗ ನನಗೂ ಈಗ ಅಕ್ಯುಪಂಚರಿಗೆ ಕಲಿಯಕ್ಕೆ ಹೋಗ್ತಾ ಇದ್ದೀನಿ ಅಂದ್ರೆ ಅಲ್ಲಿ ಕ್ಲಾಸ್ ಮಾಡೋದೇ ಬೇರೆ, ನನ್ನ ಹತ್ರ ಬುಕ್ಸ್ ಇರೋದೇ ಬೇರೆ. ಆ ಬುಕ್ಸ್ ಇದ್ದಾಗ ಏನಾಗುತ್ತೆ ಗೊತ್ತಾ, ನಿಮಗೆ ನಾನು ಏನು 6 ಬುಕ್ ಹೇಳಿದ್ದೀನಲ್ಲ, ಅದು ಲಿವರ್ ಮೆರಿಡಿಯನು, ಗಾಲ್ ಬ್ಲಾಡರ್ ಮೆರಿಡಿಯನು, ಹಾರ್ಟ್ ಮೆರಿಡಿಯನು, ಸ್ಮಾಲ್ ಇಂಟೆಸ್ಟೈನ್ ಮೆರಿಡಿಯನ್ ಹೇಳಿದ್ದೀನಲ್ಲ, ನಿಮಗೆ ಹೇಳಿರೋದು ಬುಕ್ ಆದ್ಮೇಲೆ ನೀವು ಮತ್ತೆ ಚೇಂಜ್ ಮಾಡ್ರಿ ಅಂತಂದ್ರಿ. ಆ ಚೇಂಜ್ ಮಾಡಿದಾಗ ನನಗೆ ಹೊಡ್ತಾ ಬಿದ್ದಿದ್ದು. ಅದು ಆ್ಯಕ್ಚುಲಿ ಚೇಂಜ್ ಮಾಡ್ರಿ ಅಂತ ಏನಂದ್ರಲ್ಲ, ಅಲ್ಲಿ ನನ್ನ ಡಬಲ್ ಕೆಲಸ ಹೆಂಗಾಯ್ತಂದ್ರೆ ಅಲ್ಲೇ 900 ಪೇಜ್ ಆಗ್ಬಿಡುತ್ತೆ. ನನಗೆ 4 ಮೆರಿಡಿಯನ್ಗೆ 900 ಪೇಜ್ ಆಗ್ಬಿಡುತ್ತು. ಈಗ ಬರೀ ನೋಡ್ತಾ ಇದ್ದಾರೆ, ಬೀರೇಶ್ ಅವ್ರಿಗೆ ಕೇಳ್ರಿ, ನಾರಾಯಣ್ ಸರ್ಗೂ ಕಳಿಸಿದ್ದೀನಿ ಅದನ್ನ. ಆ ಬರೀ ಲಿವರ್ ಮೆರಿಡಿಯನ್, ಗಾಲ್ ಮೆರಿಡಿಯನ್ಗೆ 400-450 ಪೇಜ್ ಇದೆ ಅದು. ಇನ್ನು ಮನುಷ್ಯ ಯಾವ ಲೆಕ್ಕದಲ್ಲಿ ಬರೀಬೇಕು, ಹೆಂಗ್ ನಾನು ನೋಡ್ತಾ 1900 ಪೇಜ್ ಹೆಂಗ್ ಮಾಡೋದಪ್ಪ ಇದನ್ನ. ಎಷ್ಟು ಪಾರ್ಟ್ 5 ಮಾಡಿದೆ ನಾನು, ಪಾರ್ಟ್ 5 ಬುಕ್ ಮಾಡಿದೆ ಅದನ್ನ. ಮತ್ತೆ ನಂಬೇಣ್ಣ ಸರ್ ಮತ್ತೆ ನನಗೆ ಫೋನ್ ಮಾಡಿ, ನನಗೆ ಅದನ್ನ ಏನು ಮಾಡ್ತೀವೋ ಗೊತ್ತಿಲ್ಲ, ನನಗೆ 3 ಬರಬೇಕು, 3 ಬಿಟ್ಟು ನೀನು ಏನು ಜಾಸ್ತಿ ಮಾಡೋಂಗಿಲ್ಲ. ಅದು ಮತ್ತೆ 1900 ಪೇಜನ್ನು ಮತ್ತೆ ರಿವರ್ಕ್ ಮಾಡ್ತಾ ಇದ್ದೀನಿ ನಾನು. ಹೆಂಗೆ ಅಂದರೆ ಅದನ್ನು ಸ್ಪೇಸ್ ಕಡಿಮೆ ಮಾಡ್ಕೊತ ಅದನ್ನು ಈಗ 1900 ಪೇಜನ್ನು 1752 ಪೇಜಿಗೆ ತಂದಿದ್ದೀನಿ. ಈಗ ಅದನ್ನು ಇನ್ನೂ ಕೆಲಸ ಇದೆ ನನಗೆ. ಕೆಲಸ ಇನ್ನೂ 1 ತಿಂಗಳಲ್ಲ 2 ತಿಂಗಳ ಮಾಡಿದರೂ ಕೆಲಸ ಮುಗಿಯಲ್ಲ, ಅದು ಅಷ್ಟು ಕೆಲಸ ಇದೆ. ಆದರೂ ನಿಮಗೆ ಸಾಫ್ಟ್ ಕಾಪಿ ಪ್ರೊಡ್ಯೂಸ್ ಮಾಡ್ತೀನಿ. ಯಾಕಂದರೆ ಅದನ್ನು ನೀವು ಓದಲಿ. ಅದನ್ನು ಓದಿದ ಮೇಲೆ ನಿಮ್ಮಲ್ಲಿರ್ತಕ್ಕಂಥ ಒಂದು ಅಭಿಪ್ರಾಯಗಳು, ಇಲ್ಲಿ ಮರಕ್ಕಿಂತ ಮರ ದೊಡ್ಡದು ಅಂತ ಹೇಳಿದ್ದಾರೆ. ಅಂದರೆ ನಾನೇ ಜಾಣ ಅಲ್ಲ, ನಾನು ಒಂದು 2 ತಪ್ಪು ಮಾಡಿದ್ದೆ. ಬೀರೇಶ್ ಅವರು ಹೇಳಿದರು ಸರ್ ಇದು ಹಿಂಗಾಗಿದೆ ಅಂದರೆ, ಹಾಗೆ ಆನ್ಲೈನಲ್ಲಿರಪ್ಪ, ನಾನು ಇಲ್ಲೇ ಲ್ಯಾಪ್ಟಾಪ್ ಮುಂದೆ ಇದ್ದೀನಿ, ಹಾಗೆ ಅದನ್ನು ರೆಡಿ ಮಾಡಿಬಿಟ್ಟು
ತಕ್ಷಣ ಮತ್ತೆ ಹೊಸ PDF ಜನರೇಟ್ ಮಾಡಿ ಮತ್ತೆ ಅದನ್ನು ಹಳೆ ಡಿಲೀಟ್ ಮಾಡು ಬಿರೇಶ್ ಅಂತ ಹೇಳಿ ಹಳೆ ಡಿಲೀಟ್ ಮಾಡಿಸಿ ನಾನು ಕಳಿಸಿದ್ದೆ. ಯಾಕಂದರೆ ಅವ್ನು ಹೇಳಿರ್ತಾನೆ ನಾ ಮಾಡಿರೋಂಗಿಲ್ಲ ಮತ್ತೆ ಅದಕ್ಕೆ ಕಂಟಿನ್ಯೂಟಿ ಹಾಗೆ ಆಗಬಾರ್ದು. ನಾನು ಅದಕ್ಕೆ ಬಿರೇಶಿಗೆ ಹೇಳಿದ್ದೀನಿ ನಂದು. ಬಟ್ ಇಲ್ಲಿ ಇನ್ನೊಂದು ಹೇಳ್ತೀನಿ ನೋಡಿ, ಯಾರು ನಮಗೆ ಬುಕ್ ಕರೆಕ್ಷನಿಗೆ ಯಾರೆಲ್ಲ ಹೆಲ್ಪ್ ಮಾಡ್ತಾರೋ, ಯಾರೆಲ್ಲ ಕರೆಕ್ಟಾಗಿ ಕೊಡ್ತಾರೋ ಅವರು ಸಪೋರ್ಟೆಡ್ ಆಗಿ ನನ್ನ ಬುಕ್ಸ್ನಲ್ಲಿ ಅವ್ರ ಹೆಸರು ಇರ್ತದೆ. ಯಾಕಂದರೆ ಯಾರೇ ಒಬ್ರು ಕೆಲಸ ಮಾಡಿದ್ರು ಅವರಿಗೆ ನಾವು ಅದನ್ನು ಅಂಗವಾಗಿ ತೊಗೋಬೇಕು. ನಾನು ಒಬ್ಬನೇ ಮಾಡೋದಕ್ಕಿಂತ ಸಪೋರ್ಟೆಡ್ ಬೈ ಯಾರು ಬಿರೇ ಸರು, ನಾರಾಯಣ ಸರು, ಹಿಂಗೆ ಯಾರು ನಮಗೆ ಮಾಡಿರ್ತಾರೆ. 10 ಜನ ಇದ್ರು 10 ಜನದ ಹೆಸರು ಕೊಡ್ತೀವಿ. ಯಾಕಂದರೆ ನನ್ನ ಅವರು ಒಂದು ಭಾಗ, ಆ ಬುಕ್ಕಿಗೆ ಅವರು ಶ್ರಮ ಪಟ್ಟಿದ್ದಾರಂತ. ನಾನು ಶ್ರಮ ಪಟ್ಟಿದ್ದು ಸರ್ ಎಲ್ಲ ನೀವು ಮಾಡಿರೋದಷ್ಟೇ. ನನಗೇನಂದ್ರೆ ನಾನು ಅವಕಾಶ ಕೊಟ್ರೆ ಎಷ್ಟೇ ಯಾರಿಗೂ ಸಿಕ್ಕಿಲ್ಲ ಸರ್. ಇದನ್ನ ತುಂಬಾ ಜನ ಸದುಪಯೋಗ ಪಡಿಸ್ಕೊಂಡ್ರೆ ಅಂತ ನಾನು ಕೇಳ್ತೀನಿ. ಯಾಕಂದ್ರೆ 15ನೇ ತಾರೀಕಿಗೆ ರಿಲೀಸ್ ಆಗೋದು ನಮಗೆ ಒಂಥರ ಪ್ರೀ ರಿಲೀಸ್ ಅನ್ನ ಕೊಟ್ಟಿದ್ದಾರೆ. ಇದನ್ನ ನೋಡೋ ಭಾಗ್ಯನ ನಮ್ದು. ಜೊತೆಗೆ ಅದ್ರಲ್ಲಿ ಏನೋ ಸಣ್ಣ ಪುಟ್ಟ ಕರೆಕ್ಷನ್ ಹೇಳಿದ್ರೆ ಸ್ವಲ್ಪ ನೋಡ್ಬೇಕಷ್ಟೇ, ಸಮಯ ಕೊಟ್ರೆ ಸಾಕಾಗತ್ತೆ. ಸೊ ಅದನ್ನ ಮಾಡಿದ್ರೆ ನಿಮ್ಗೆ ಇನ್ನೂ ಅಡ್ವಾನ್ಸ್ ಆಗಿ ನೋಡ್ಬೋದು. ನೋಡಿ, ಕ್ಲಾಸ್ ಬರೋಕ್ಕಿಂತ ಮುಂಚೆ ಅಡ್ವಾನ್ಸ್ ನೋಡ್ಬೋದು. ಅದು ನನಗೆ ಖುಷಿ ಇದೆ. ನಾರಾಯಣ್ ಸರ್ ನನಗೆ ಒಂದು ಮಾತು ಹೇಳಿದ್ರೆ, ಸರ್ ನೀವು ಯಾವುದೇ ಕಾರಣಕ್ಕೂ ಬುಕ್ ಅನ್ನ ಲಾಂಚ್ ಮಾಡಬೇಡ್ರಿ, ಸಾಫ್ಟ್ ಕಾಪಿನ ಇನ್ನೂ 1 ತಿಂಗಳು, ಹಾರ್ಡ್ ಕಾಪಿ ಬುಕ್ ಅನ್ನ 1 ತಿಂಗಳು ಮುಂದಕ್ಕೆ ಹಾಕಿ. ಯಾಕಂದ್ರೆ ತಪ್ಪುಗಳು ಈಗ ಸರಿ ಮಾಡ್ಕೋಬಹುದು. ಬುಕ್ ಪ್ರಿಂಟ್ ಆದ್ಮೇಲೆ ಯಾವುದೇ ಕಾರಣಕ್ಕಾಗಲ್ಲ ಅಂದ್ಬಿಟ್ಟು ಈಗ ಆಗಸ್ಟ್ 15 ದಿವಸ ನಾ ಲಾಂಚ್ ಆದ್ರೆ ಹೇಳೋದೇ 1 ತಿಂಗಳ ಟೈಮ್ ಬೇಕಂತಾನೆ. ಯಾಕಂದ್ರೆ ಎಲ್ಲರೂ ಚೆಕ್ ಮಾಡಕ್ಕೆ 1900 ಪೇಜ್ ಸುಮ್ಮನೆ ಚೆಕ್ ಮಾಡೋದು ಒಂದು ಕತೆ ಅಲ್ಲ. ಅದು ಮಾಡಿದವನಿಗೆ ಬೆಳಿಗ್ಗೆಯಿಂದ ಸಂಜೆ ರಾತ್ರಿ 1 ಗಂಟೆ ತನಕ ಲ್ಯಾಪ್ಟಾಪ್ ಮುಂದೆ ಕುಂತೀನಿ, ಮತ್ತೆ 3 ಗಂಟೆಗೆ ಕೇಳಬೇಕು. ಅವೆಲ್ಲ ಕಷ್ಟಗಳು. ಬಟ್ ಏನಂದ್ರೆ ಆ ಕಷ್ಟಕ್ಕೆ ಪ್ರತಿಫಲ ಏನು ಅಂದ್ರೆ ಅದು ಯೂನಿವರ್ಸ್ ಕೊಡುತ್ತೆ. ಯಾಕಂದ್ರೆ ಒಂದು ಬುಕ್ ಓದಿದ್ಮೇಲೆ ಸರ್ ಈ ತರ ನಾವು ಬುಕ್ಕನ್ನು ಎಲ್ಲಿ ಅನಾಟಮಿ ಲೆಕ್ಕದಲ್ಲಿ ಬರೆದಿದ್ದೀನಿ. ಅದನ್ನ ಅನಾಟಮಿ ಅಂದ್ರೆ MBBS ಅಲ್ಲಿ ಏನ್ ತರ ರಿಫ್ಲೆಕ್ಟ್ ಇದೆ ಅದೇ ತರ ಬರೆದಿರೋದು ಪ್ರತಿ ಮೆರಿಡಿಯನ್ನು. ಪ್ರತಿಯೊಂದು ಹೆಂಗೆ ಅಂದ್ರೆ 6 ಕೀಯಲ್ಲಿ ಯಾರು ಈ ತರ ಮಾಡಿಲ್ಲ. ಒಂದು ಹೊಸ ಆವಿಷ್ಕಾರ ಹೆಂಗಂದ್ರೆ ಡ್ರೈನೆಸ್ಗೆ ಕಲರ್ ಇದ್ರೆ ಯಾವ ಕಲರು ಎಷ್ಟು ಲಕ್ಷಣ ಇರ್ತಾವ ಅಂತ ಕೊಟ್ಟಿದ್ದೀವಿ ನಾವು. ಒಂದು ಗ್ರೀನ್ ಮೆರಿಡಿಯನ್ ಗ್ರೀನ್ ಕಲರ್ನ ಎಲ್ಲಿ ಉಪಯೋಗಿಸ್ಬೇಕು, ಹೇಗೆ ಉಪಯೋಗಿಸ್ಬೇಕು ಅಂತ ಕೊಟ್ಟಿದ್ದೀವಿ 20 ಎಕ್ಸಾಂಪಲ್ನ. ಹಾಗಾಗಿ ಕ್ರಾನಿಕ್ ಕೂಡ ಕೊಟ್ಟಿದ್ದಾರೆ ಸರ್. ಸ್ಪೆಷಲಿ ನಾನು ನೋಡಿದೆ, ಕ್ರಾನಿಕ್ ಸಪರೇಟ್ ಆಗಿ ಮಾಡಿದ್ರು. ಅದು ಅಡ್ವಾನ್ಸ್ ಇದೆ. ಅದು 100 ಪ್ರೋಟೋಕಾಲ್ ಸಪರೇಟ್ ಇದೆ. ಅದೇ ಈಗ ನಾರಾಯಣ್ ಸರ್ ಹೇಳಿದ್ದಾರೆ, ನನಗೆ ಇನ್ನೊಂದು ಸಜೆಷನ್ ಕೊಟ್ಟಿದ್ದಾರೆ. ಇದು ಮುಗಿದ ತಕ್ಷಣ ಓನ್ಲಿ 200 ಪ್ರೋಟೋಕಾಲ್ಸ್ ಇಲ್ಲ 300 ಪ್ರೋಟೋಕಾಲ್ಸ್ ಅದು ಸಪ್ರೇಟ್ ಬುಕ್ ಬರುತ್ತೆ. ಈಗ ನಿಮಗೆ ತೆರಿನೇ ಗೊತ್ತಿಲ್ಲ ಅಂದರೆ ನೀವು ಪ್ರೋಟೋಕಾಲ್ ರೆಡಿ ಮಾಡೋಕ್ಕಾಗಲ್ಲ. ಹಾಗಾಗಿ ನಮಗೆ ಅಡ್ವಾನ್ಸ್ ಆಗಿ ಎಲ್ಲರೂ ಹೆಂಗೆ ಟಾರ್ಗೆಟ್ ಕೊಟ್ಟಿದ್ದೀರ ಅಂದರೆ ಅದನ್ನು ಜೀರ್ಣ ಮಾಡ್ಕೊಳಕ್ಕೆ 5 ವರ್ಷ ಬೇಕು ನನಗೆ. ಈಗ ಮತ್ತೆ ಅಕ್ಯುಪಂಚರ್ ಕ್ಲಾಸ್ ಬೇರೆ. ಈಗ ನಮ್ಮ ನಂಬಿಯಣ್ಣ ಸರ್ ಟಾರ್ಗೆಟ್ ಕೊಡ್ತಾರೆ, ನಮ್ಮ ನಾರಾಯಣ್ ಸರ್ ಕೊಡ್ತಾರೆ. ಬಟ್ ಎಲ್ಲರದ್ದು ಟಾರ್ಗೆಟನ್ನು ಎಲ್ಲ ಬರಿತಾ ಇದ್ದೀನಿ. ಎಲ್ಲದನ್ನು ನೋಟ್ ಮಾಡ್ಕೊಂಡು ಅದನ್ನೆಲ್ಲ ನಿಮಗೆ ಅವಕಾಶನ ಹೆಂಗೆ ಅಂದರೆ, ನನ್ನ ವಿಶ್ವಶಕ್ತಿ ಕುಟುಂಬ ಅಂದರೆ ಯಾರ ಮುಂದೆ ತಲೆ ತಗ್ಗಿಸ್ಬಾರ್ದು. ಆ ತಲೆ ತಗ್ಗಿಸ್ಲಿಲ್ಲಂಗೆ ಅಕ್ಯುರೇಟಾಗಿ ಏನು ಮಾಡ್ತಿರಲ್ಲ ಅದಕ್ಕೆ ನನ್ನ ಹೆಸರು ಅಲ್ಲೇ ಬರೋದು. ನನಗೆ ಹಣ ಬರೋದಿಲ್ಲ, ಹಣ ಬರೋದಾದರೆ ಬರುತ್ತದ. ಬಟ್ ಹೆಸರು ಬರೋದು ಯಾವ ಗೊತ್ತಾ, ಈ ನನಗೆ ಇವಾಗಲೂ ಡೈಲಿ 10 ಫೋನ್ ಬರ್ತಾವೆ ಯೂಟ್ಯೂಬ್ ನೋಡಿ. ಏನು ಸರ್ ಅದು ಕ್ಲಾಸ್ ಮಾಡಿದ್ದೀರಿ 6 ಕೀ, ಬರೀ ಅದರಲ್ಲಿ ಇಟ್ಟಿರೋದು 2-3 ಕ್ಲಾಸ್ ಇಟ್ಟಿದ್ದೀವಿ. ಟಂಗ್ದು ಒಂದು ಕ್ಲಾಸ್ ಇಟ್ಟಿದ್ದೀವಿ. ಟಂಗ್ ಕ್ಲಾಸ್ದು 2000K ಹೊಡೆಯೋದು, 2000K. ಅದು ಹೆಂಗೆ ಜನ ನೋಡ್ತಾರಂದ್ರೆ ಅದನ್ನು ವಿಚಿತ್ರವಾಗಿ ಫೋನ್ ಮಾಡ್ತಾರೆ. ನಾ ಆಗಸ್ಟ್ 15ಕ್ಕೆ ಬನ್ನಿ ಅಂತ ಹೇಳಿದ್ದೀನಿ ಎಲ್ಲರಿಗೂ. ಹೇಳಿ ಬ್ರೇಶ್ ಸರ್. ಅದು 6 ನೀವು ಹೇಳಿದ್ರಲ್ಲ, ನೀವು ಪ್ರೋಟೋಕಾಲ್ಸ್ ಹಳೆ. ಬಟ್ ಇದು ಬಲ್ಲವನೇ ಬಲ್ಲ ಬೆಲ್ಲದ ರುಚಿ ಅಂತಾರಲ್ಲ, ಆ ತರ ನಾನು ಬೇರೆ ಬೇರೆ ಕ್ಲಾಸ್ಗಳನ್ನ ಅಟೆಂಡ್ ಮಾಡಕ್ಕೆ ಒಂದು ಪಿಕ್ಚರ್ ಏನು ನೀವು ಒಂದು ಪ್ರೋಟೋಕಾಲ್ ಅದೊಂದು ಪಿಕ್ಚರ್ ಬಿಟ್ರೆ ನಮ್ಗೆ ಏನು ಕೊಟ್ಟಿರಲ್ಲ. ಅದ್ ಬಿಟ್ರೆ ಅದೊಂದೇ ಕೊಡೋದು ಸರ್. ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಅದೊಂದು ಬಿಟ್ರೆ ನೀವ್ ಏನಾದ್ರೂ ಕ್ಲಾಸಲ್ಲಿ ಹೇಳ್ತೀವಿ ನೋಟ್ಸ್ ಮಾಡ್ಕೋಬೇಕಷ್ಟೇ. ಅದು ರೆಕಾರ್ಡಿಂಗ್ ಅಂತ ಹೇಳ್ಬಿಟ್ಟು ನಾವ್ ಹೆಸರು ಉಲ್ಲೇಖ ಮಾಡೋದು ಬೇಡ. 1 ತಿಂಗಳವರೆಗೂ ಕೊಟ್ಟಿರ್ತಾರೆ ಅಥವಾ 2 ತಿಂಗಳವರೆಗೂ ಕೊಡ್ತಾರೆ. ಯಾವ್ದು ಸಾಫ್ಟ್ ಕಾಪಿನೂ ಕೊಡೋದಿಲ್ಲ, ಏನು ಕೊಡಲ್ಲ. ಒಂದೇ ಒಂದು ಸರ್ ಏನ್ ಕೊಟ್ಟಿದಾರಲ್ಲ ಒಂದು ಇಮೇಜ್ ಅದು ಮಾತ್ರ ಕೊಟ್ಟಿರ್ತಾರೆ. ಅದು ಬಿಟ್ರೆ ನಿಮ್ಗೆ ಯಾವ ಸಾಫ್ಟ್ ಕಾಪಿನೂ ಕೊಡೋದಿಲ್ಲ. ಆಮೇಲೆ ಕೆಲವೊಬ್ರು ಬೇಜಾರಾಗ್ಬೋದು, ಸಾಫ್ಟ್ ಕಾಪಿ ಡೌನ್ಲೋಡ್ ಮಾಡಕ್ಕಾಗಲ್ಲ. ಸಾಫ್ಟ್ ಕಾಪಿ ಡೌನ್ಲೋಡ್ ಮಾಡೋದು ಬೇಡ. ನಿಮ್ ಸಮಯ ನಿಜವಾಗ್ಲೂ ಓದ್ಬೇಕಾದ್ರೆ ಅದನ್ನ ತೆಗೆದು ಓದಿದ್ರೆ ಸಾಕು. ಯಾಕಂದ್ರೆ ಅದು ಸುಮ್ಮನೆ ಬೇರೆ ಬೇರೆ ರೀತಿಯಲ್ಲಿ ಅದು ಬೇರೆ ಬೇಗ ಇದು ಕಳಿಸ್ಬಿಡ್ತಾರೆ. ಬಟ್ ಅವ್ರು ಅದನ್ನ ಯೂಸ್ ಮಾಡ್ಕೊಳ್ತಾರೆ, ಅದು ಸುಮ್ಮನೆ ಬೇರೆ ರೀತಿಯಲ್ಲಿ ಉಪಯೋಗ ಆಗುತ್ತೆ. ಅದಕ್ಕೆ ಬೇಡ. ಬಟ್ ಇದು ಗುಡ್ ಸರ್, ಯಾಕಂದ್ರೆ ಹಂಗ್ ಕಂಟೆಂಟ್ ಇದೆ. ಅದನ್ನ ನೋಡಿದ್ರೆ ಎಲ್ರಿಗೂ ಯೂಸ್ ಆಗುತ್ತೆ. ಅದು ಬೇಡ ಸರ್, ನೀವೇ ಫ್ರೀಯಾಗಿ ಕಳ್ಸಿರೋ 286 ಪೇಜ್ ಅದನ್ನ ನೋಡ್ಕೊಂಡ್ರು ಸಾಕು, ಎಕ್ಸಾಂಪಲ್ ಆಗುತ್ತೆ. ನಾನು ಹಂಗಾಗಿ ಅದನ್ನ ಇಟ್ಕೊಂಡು ನೀವು ಮುಂದಕ್ಕೆ ತಗೋಬಹುದು ಸಾಫ್ಟ್ ಕಾಪಿನ. ಯಾಕಂದ್ರೆ ಸಾಫ್ಟ್ ಕಾಪಿನ ಹೆಂಗ್ ತಗೋಬೇಕು ಅಂತಂದ್ರೆ, ನೀವು ಒಂದು 286 ಸ್ಟಾರ್ಟಿಂಗ್ ಅಲ್ಲಿ 6 ಕೀಲ್ ಒಂದಿಷ್ಟು ಅವರು ಕೊಟ್ಬಿಟ್ರೆ ಡೌನ್ಲೋಡ್ ಮಾಡ್ಕೊಳ್ಳಿ ಪರವಾಗಿಲ್ಲ ಅಂತ ಹೇಳಿರ್ತಾ. ಇವಾಗಿನ ಸಾಫ್ಟ್ ಕಾಪಿ ತಗೊಳೋರ್ಗೆ ತುಂಬಾ ಲೈಫಿಗೆ ತುಂಬಾ ಯೂಸ್ ಆಗುತ್ತೆ. ಹಂಗಂತ ನಾನು ಸರ್ನ ನಾನು ಇದನ್ ಮಾಡ್ತಾ ಇಲ್ಲ. ನೀವು ನೋಡ್ಬಿಟ್ಟು ತಗೊಳ್ಳಿ. ಯಾಕಂದ್ರೆ ನನಗೆ ಅದು ಕೊಟ್ಟಿದ್ದಕ್ಕೆ ನಾನು ನೋಡ್ತಾ ಇದ್ದೀನಿ. ನಿನ್ನೆಯಿಂದ ಒಂದು 300 ಪೇಜಸ್ ನೋಡಿದ್ದೀನಿ, ಇನ್ನೊಂದು ಸ್ವಲ್ಪ ಇದೆ, ಅದನ್ನ ನೋಡ್ತೀನಿ. ಏನ್ ಗೊತ್ತಾ, ಇಲ್ಲಿ ಯಾರಿಗೂ ಬ್ಲಾಂಕ್ ಆಗಿ ಅಮೌಂಟ್ ಹಾಕ್ರಿ ಅನ್ನಂಗಿಲ್ಲ. ನನ್ನ TM ಬುಕ್ 2 ದಿವಸ ಟ್ರಯಲ್ ಕೊಡ್ತೀನಿ.
ಟ್ರಯಲ್ ನೋಡ್ಬಿಟ್ಟು ಕೊಟ್ಟಿದ್ದೀನಿ ಟಿಕೆಟ್ sir, ತಗೊಂಡು ಆಮೇಲೆ ನಮಗೂ ಕೊಟ್ಟಿದ್ದೀನಿ. ಪಿಕ್ಚರಿಗೆ ಬನ್ನಿ. ಟ್ರೈಲರ್ ಅಂತೂ ಫ್ರೀ ನಾನು ನೋಡಿ. ತಗೊಂಡಲ್ಲ ಸರ್, ಅದಕ್ಕೆ ತಗೊಂಡಿದ್ದೀನಿ. ಟ್ರೈಲರ್ CM ಫ್ರೀ ಆಗಿ ಕೊಟ್ರೆ ಇರ್ತದೆ. ನೀವು ತಗೊಂಡೆ. 6 ಕೀ ಬುಕ್ ಅನ್ನ ಟ್ರೈಲರ್ ಕೊಡ್ತೀನಿ. 2 ದಿವಸ ಬೇಕಾ 3 ದಿವಸ ಬೇಕಾ ತಗೊಳ್ಳಿ ಸರ್, ನನಗೆ ಇಷ್ಟು ಟೈಮ್ ಬೇಕಂತ ತಿಳ್ಕೊಳ್ಳಿ. ಆ ಟೈಮ್ ತನಕ ನಿಮಗೆ ಅಂದ್ರೆ 2 ರಿಂದ 3 ದಿವಸ, ಮತ್ತೆ ಯೂನಿವರ್ಸಿಂದ ನಂಬರಿಂದ ಮುಂದಕ್ಕೆ ಹೋಗಲ್ಲ. ನಾನು 3 ದಿನದ ಒಳಗಡೆ ನಿಮಗೆ ಡಿಸ್ಕನೆಕ್ಟ್ ಮಾಡ್ತೀನಿ. ಹಾಗಾಗಿ ನನ್ನ ಯಾರ್ದು ಸುಮ್ಮನೆ ದುಡ್ಡು ಕೊಡಂಗಿಲ್ಲ. ಮತ್ತೊಂದು ಇನ್ನೊಂದೇನಂದ್ರೆ, ನಂಬೇಣ್ಣ ಸರ್ ಅವತ್ತು ನಾನು 900 ಪೇಜ್ ಸಾಫ್ಟ್ ಕಾಪಿ ಅಂತ ಹೇಳಿದೆ, ಅವರು 501 ರೂಪಾಯಿ ಹಾಕ್ಬಿಡಿ ಅಂದ್ರು. ಬಟ್ ಈಗ 1900 ಪೇಜ್ ಆದ್ರೂ ಅದೇ ರೇಟ್, ನಾವು ಮಾತು ತಪ್ಪಂಗಿಲ್ಲ. ಯಾಕಂದ್ರೆ ನಂಬೇಣ್ಣ ಸರ್ ಹೇಳಿದ್ರೆ ನಾವು ಆ ಗೆರೆ ದಾಟಂಗಿಲ್ಲ. ಈಗ 1900 ಪೇಜ್ ಆಗಿದೆ, ಹಂಗಂದ್ಬಿಟ್ಟು ಈಗ 1000 ಕೊಡ್ರಿ 1200 ಕೊಡ್ರಿ ಅಂತಲ್ಲ. ಈಗ ಆಲ್ರೆಡಿ ಅದು ಅನೌನ್ಸ್ಮೆಂಟ್ 501 ರೂಪಾಯಿ ಯಾರ್ಯಾರು ಪೇ ಮಾಡಿದ್ರೆ ಎಲ್ಲರಿಗೂ ಸಾಫ್ಟ್ ಕಾಪಿ ಬರುತ್ತೆ. ಬಟ್ ಏಜ್ಡ್ ಪೀಪಲ್ಸ್ ಯಾರು ದಯವಿಟ್ಟು ಸಾಫ್ಟ್ ಕಾಪಿನ ತಗೋಬೇಡಿ. ನನ್ನ ಅನಿಸಿಕೆ ಏನಂದ್ರೆ, ಯಾಕಂದ್ರೆ ಮೊಬೈಲ್ನಲ್ಲಿ ನೋಡೋದಕ್ಕೆ ಬಹಳ ಕಷ್ಟ. ಲ್ಯಾಪ್ಟಾಪ್ ಇತ್ತ ನೀವು ತಗೊಳ್ಳಿ, ನಿಮಗೆ ಅನುಕೂಲ ಇದೆ. ನೀವು ಮೊಬೈಲ್ನಲ್ಲಿ ನೋಡೋರಾದ್ರೆ ದಯವಿಟ್ಟು ಸಾಫ್ಟ್ ಕಾಪಿಯನ್ನು ಪರ್ಚೇಸ್ ಮಾಡಬೇಡ್ರಿ. ಓದೋಕ್ಕಾಗಲ್ಲ, ಹಣ ವೇಸ್ಟು, ನಿಮ್ಮ ಕಣ್ಣು ಸಮಸ್ಯೆ ಬರುತ್ತೆ. ನನಗೆ ಹಣ ಬರುತ್ತೆ ಅಂದ್ಬಿಟ್ಟು ನಿಮ್ಗೆ ಸುಳ್ಳು ಹೇಳಲ್ಲ. ಹೇಳಿ ಮೇಡಮ್. ಸರ್ ಈಗ ತಗೊಂಡವ್ರಿಗೆ ಹೆಂಗೆ ಸರ್? ಮತ್ತೆ ಯಾರೆಲ್ಲ ತಗೊಂಡಿದ್ದೀರಿ ಅವ್ರನ್ನ ಆ 501 ರೂಪಾಯಿನ ಮೈನಸ್ ಮಾಡಿ ಆ ಲಿಂಕ್ ಅನ್ನ ಡಿಸ್ಕನೆಕ್ಟ್ ಮಾಡ್ತೀನಿ. ಅದಕ್ಕೂ ಭದ್ರಾಗಿರ್ತೀವಿ. ನಾವು ಯಾರಿಗೂ ಮೋಸ ಮಾಡಲ್ಲ, ಎಲ್ಲರಿಗೂ ಓಪನ್. ನಾನು ಅದಕ್ಕೆ ನಾನು ಇವತ್ತು ಕೇಳಿದ್ದು ಹಾರ್ಡ್ ಕಾಪಿ ಯಾಕೆ ಗೊತ್ತಾ? ಹಾರ್ಡ್ ಕಾಪಿ ತಗೊಂಡು 501 ರೂಪಾಯಿ ಮೈನಸ್ ಮಾಡ್ತೀನಿ. ನಾವು ಮೊಬೈಲ್ ಅಲ್ಲಿ ಆದ್ರೆ ಅದನ್ನ ಹಿಂದೆ ಮುಂದೆ ಮಾಡಿ ನೋಡೋದ್ರಲ್ಲೇ ಅದು ಟೈಮ್ ವೇಸ್ಟ್ ಆಗಿ ಹೋಗತ್ತೆ. ಅದಕ್ಕೋಸ್ಕರಗೆ ನಾನು ನನ್ನ ಪ್ರತಿಯೊಬ್ಬ ಕೇಳಿದ್ದ ಯಾರು ಫೋನ್ ಮಾಡ್ತಾರಲ್ಲ ಅವ್ರಿಗೆ ಹೇಳೋದಷ್ಟೇ, ಸಾಫ್ಟ್ ಕಾಪಿ ತಗೊಂಡ್ರೆ ಏನೆಲ್ಲ ಸಮಸ್ಯೆ ಹೇಳ್ಬಿಟ್ಟು ಆಮೇಲೆ ಅವ್ರಿಗೆ ಕಳ್ಸೋದು. ನಾನು ಸುಮ್ಮನೆ ಯಾರಿಗೂ ಬ್ಲೇಮ್ ಆಗಿ ನಾನು ಹಂಗೆ ಸರ್ ತಗೊಳ್ಳಿ ಸಾಫ್ಟ್ ಕಾಪಿ ನನಗೆ 2000 ಹಾಕ್ರಿ ಅಂತ ಯಾರಿಗೆ ಹೇಳಲ್ಲ. ನೋಡಿ ಸರ್, ಇದರಿಂದ ದುರುದ್ದೇಶ ಇದೆ, ಇದು ಉದ್ದೇಶ ಹಿಂಗಿದೆ, ನಿಮಗೆ ಯಾವ್ದು ಬೇಕು. ನಾನು 2 ಆಪ್ಷನ್ಸ್ ಏನಕ್ಕೆ ಇಟ್ಟಿದ್ದೀನಿ ಅಂದ್ರೆ, ಲ್ಯಾಪ್ಟಾಪ್ ಇರೋರಿಗೆ ಅನುಕೂಲ ಇದು. ಯಾಕಂದ್ರೆ ದೊಡ್ಡ ಸ್ಕ್ರೀನ್ ಇರುತ್ತೆ, ಕಾಣುತ್ತೆ, ಅದಕ್ಕೆ ಅನುಕೂಲ. ನೀವು ಸಾಫ್ಟ್ ಕಾಪಿ ತಗೊಂಡು ಆಮೇಲೆ ಸರ್ 6 ತಿಂಗಳಾದ್ಮೇಲೆ ವಿಶ್ವಶಕ್ತಿ ಕುಟುಂಬಕ್ಕೆ ಬೈಬೇಡಿ. ವಿಶ್ವಶಕ್ತಿ ಕುಟುಂಬ ಕ್ಲಿಯರ್ ಆಗಿ ನಾವು ಹಾನೆಸ್ಟ್ ಆಗಿ ನಡೆಸ್ತಾ ಇರೋದು, ಹಾನೆಸ್ಟ್ ಆಗಿ ಇರ್ತೀವಿ. ಹಾಗಾದ್ರೆ ನಾವು ಇಂಡಿಪೆಂಡೆನ್ಸ್ ಡೇ ದಿವಸ ನಾವು ಬುಕ್ಕಿಗೆ ಇದು ಮಾಡ್ಬೋದಲ್ವಾ ಸರ್? ಹಾಗಾದ್ರೆ 501 ರೂಪಾಯಿ ಮೈನಸ್ ಮಾಡ್ತೀನಿ. ಇನ್ನೊಂದು ಏನಂದ್ರೆ, 6 ಕೀ ಬುಕ್ ಬೇಕಂದ್ರೆ 369 ರೂಪಾಯಿ ಕೊಟ್ಟು ಅಡ್ವಾನ್ಸ್ ತಗೋಬೇಕು. VAM ಕೋರ್ಸ್ ಬುಕ್ ಬೇಕಂದ್ರೆ 369 ರೂಪಾಯಿ ಪೇ ಮಾಡಿ ಅಡ್ವಾನ್ಸ್ ತಗೊಂಡು ಆಮೇಲೆ 27ನೇ ತಾರೀಕು ಟೈಮ್ ಲೈನ್ ಕೊಟ್ಟಿವಿ, ಅಲ್ಲಿ ಪೇ ಮಾಡಬೇಕು. ನನಗೆ ಅಕ್ಯುಪ್ರೆಷರ್ ಬುಕ್ಸ್ ಬೇಕಂದ್ರೆ ಅದಕ್ಕೂ 369 ರೂಪಾಯಿ ಪೇ ಮಾಡಿಬಿಟ್ಟು ಅದಕ್ಕೆ ನೀವು ಡೆಡ್ಲೈನ್. ಎಲ್ಲದಕ್ಕೂ 369 ರೂಪಾಯಿ ಪೇ ಮಾಡಿ ನಿಮ್ಮ ಮುಂಗಂಡವನ್ನ ಕಾಯ್ದಿರಿಸಬೇಕು. ಅದು ಕ್ಯಾನ್ಸಲೇಷನ್ ಆದರೆ 369 ರೂಪೀಸ್ ರಿಟರ್ನ್ ಬರೋದಿಲ್ಲ. ಇದನ್ನ ನೆನಪಿನಲ್ಲಿ ಇಟ್ಕೊಂಡ್ಬಿಡಿ. ಅದಕ್ಕಿಂತ ಮುಂಚೆ ಅದಕ್ಕೆ ಯಾಕೆ ಹಾಕ್ಬಿಡಿ ಅಂತಂದ್ರೆ, ಬುಕ್ ರೇಟು ಜಾಸ್ತಿ ಇರುತ್ತೆ. ನಾನು ಸುಮ್ಮನೆ ಈಗ ಹೇಳಿ, ಯಾಕಂದ್ರೆ ಪ್ರಿಂಟಿಂಗ್ ಕಾಸ್ಟ್ ಜಾಸ್ತಿ ಇರೋದ್ರಿಂದ ನಾನು ಅದರಲ್ಲಿ ಏನೂ ಬಾರ್ಗಿನ್ ಮಾಡೋಕ್ಕಾಗಲ್ಲ. ನಿಮಗೆ ರೇಟ್ ಕೊಡ್ತೀನಿ. ಹೆಂಗೆ ಕೊಟ್ಟಿದ್ದೀನಿ ಅಂದರೆ 18%, 20%. ನಮ್ಮ TM ಬುಕ್ಕನ್ನು ಈಗ ತೊಗೊಂಡ್ರೆ 1000 ರೂಪಾಯಿ ಇದೆ ಒಂದು ಪಾರ್ಟ್ 1, 2 ತೊಗೊಂಡ್ರೆ 2000 ಇದೆ. ಅಲ್ಲಿ 42% ಡಿಸ್ಕೌಂಟ್ ಕೊಟ್ಟಿದ್ದೀನಿ. ಅಂದರೆ 567 ರೂಪಾಯಿನೂ ಬರುತ್ತೆ. 567 ರೂಪಾಯಿಗೆ ಅವತ್ತಿನ ದಿವಸ ಸಾಫ್ಟ್ ಕಾಪಿ ತೊಗೋಬೋದು ಅವರು VM. ಮತ್ತು ಕೋರ್ಸ್ನಲ್ಲಿ ಅಷ್ಟೇ, ಕೋರ್ಸ್ನಲ್ಲಿ ಭಾಳ ನಾನು ಅದನ್ನ ಏನು ಉದ್ದೇಶ ಅಷ್ಟೇ ನಿಮಗೆ ಹೇಳಿದ್ದೀನಿ. ನಾನು ಕಲಿಯೋದಕ್ಕೆ ಹೋಗ್ತಾ ಇರೋದಕ್ಕೆ ನನಗೆ ಹಣದ ಅವಶ್ಯಕತೆ ಇರೋದ್ರಿಂದ ನಾನು 3 ವರ್ಷಗಳ ಕಾಲ ಈ ಒಂದು ಹಣವನ್ನು ಈ ಆಗಸ್ಟ್ 15ಕ್ಕೆ ಸಂಗ್ರಹ ಮಾಡಬೇಕಂತ ನಂಬೇಣ್ಣ ಸರ್ ಐಡಿಯಾ ಕೊಟ್ಟಿದ್ದಕ್ಕೆ ನಾವೆಲ್ಲ ಡಿಸ್ಕೌಂಟ್ನಲ್ಲಿ ಕೊಟ್ಟಿದ್ದೀವಿ. ಅವತ್ತೊಂದು ದಿವಸ ಬಿಟ್ಟರೆ ಮುಂದೆ ಇನ್ನು ನೆಕ್ಸ್ಟ್ ಯಾವುದೇ ಕಾರಣಕ್ಕೂ ನಿಮಗೆ ಡಿಸ್ಕೌಂಟ್ ಇರೋಲ್ಲ. ಒಟ್ಟು ಸೀನಿಯರ್ ಸಿಟಿಜನ್ ಮಾತ್ರ ಲೈಫ್ ಲಾಂಗ್ ನನ್ನ ವಿಶ್ವಶಕ್ತಿ ಕುಟುಂಬ ಎಲ್ಲಿ ತನಕ ರನ್ ಆಗುತ್ತೋ ಅಲ್ಲಿ ತನಕ 9% ಡಿಸ್ಕೌಂಟ್ ಇರುತ್ತೆ. ನಂದು ಅದು ಮಾತದು, ವಿಶ್ವಶಕ್ತಿ ಕುಟುಂಬಕ್ಕೆ ನಾವು ಮಾತು ಕೊಟ್ಟಿದ್ದೀವಿ. ಸೀನಿಯರ್ ಸಿಟಿಜನ್ಗೆ ಯಾವಾಗಲೂ ಇರ್ತದೆ ಅದು. ನೆಕ್ಸ್ಟ್ ಅಲ್ಲ, ಅದು ಹಾಗಾದ್ರೆ ಸೀನಿಯರ್ ಸಿಟಿಸನ್ಸ್ ಮಾಡೋದು ಬೇಡವಾ ಅಲ್ವಾ ಸರ್? ನೀವು 9% ಸಿಗುತ್ತೆ ಅಂದ್ರೆ ನೀವೇನಕ್ಕೆ ಮಾಡ್ತೀರಿ? ಯಾವಾಗಾದ್ರೂ ಮಾಡ್ಕೊಳ್ಳಿ. ಅಲ್ಲ, ಅದು ನಾವು ವಿತ್ ಬುಕ್ ವಿತ್ ಕ್ಲಾಸ್ ಅಲ್ಲೇ ಬಂದಿರತ್ತಲ್ಲ ಸರ್, ಅದಲ್ವಾ? ಅಲ್ಲ, ನಿಮಗೀಗ VM ಕೋರ್ಸ್ ಹೇಳ್ತಾ ಇದ್ದೀರಿ ನೀವು. ಈಗ ನಿಮಗೆ 6 ಕೀ ಬುಕ್ ಬೇಕಂದ್ರೆ ಅದೇ ಅದಕ್ಕೆ ಅದೊಂದು ಆಕ್ಯುಪ್ರೆಷರ್ ಒಂದು ಮಾಡೋದು ಮಾಡಿ. ಇದು VM ಇದು ಅದ್ರೊಳಗೆ ಬಂದಿರುತ್ತಲ್ಲ ಸರ್? ಹೌದೌದು, VM ವಿತ್ ಕೋರ್ಸ್ ಇದೆ, ವಿತೌಟ್ ಕೋರ್ಸ್ ಇದೆ, ವಿತೌಟ್ ಬುಕ್ಸ್ ಇದೆ, ವಿತ್ ಸಾಫ್ಟ್ ಕಾಪಿ ಇದೆ. 3 ತರ ಮಾಡಿದ್ದೀನಿ. ಅದನ್ನು ಕೂಡ ಅಲ್ಲಿ ನೀವು ಬುಕ್ ಮಾಡ್ಕೋಬಹುದು. ಎಲ್ಲರೂ ಏನೇನು ಕಲಿತೀರಿ ನೀವು ಈ 3 ಬುಕ್ಕನ್ನ ನಮ್ಮ ಕ್ಲಾಸ್ VM ಕೋರ್ಸ್ ಮಾಡಿದರೆ ಲೈಫ್ನಲ್ಲಿ ಎಲ್ಲಿ ಯಾರ್ದು ಕ್ಲಾಸ್ ಜಾಯ್ನ್ ಆಗಲ್ಲ. ಮತ್ತು ಇನ್ನೊಂದು ನಿಮಗೆ ಅಡ್ವಾಂಟೇಜ್ ಹೆಂಗಂದ್ರೆ, ನನ್ನ ಪ್ರತಿ 1 ತಿಂಗಳಿಗೆ ಒಂದ್ಸಲ ರಿವಿಷನ್ ಮಾಡ್ತಿರ್ತೀನಿ. ನನ್ನ ಕ್ಲಾಸ್ ನಾನು ಎಲ್ಲಿ ತನಕ ಇರ್ತೀನೋ, ನನ್ನ ವಿಶ್ವಶಕ್ತಿ ಆರೋಗ್ಯ ಕುಟುಂಬ ಎಲ್ಲಿ ತನಕ ಇರುತ್ತೋ ಅಲ್ಲಿ ತನಕ ನೀವು ರಿವಿಷನ್ ಕ್ಲಾಸ್ ತಿಂಗಳಿಗೆ ಒಂದ್ಸಲ ನನ್ನ ರಿವಿಷನ್ ಇದ್ದೇ ಇರ್ತದೆ.
ನಿಮಗೆ ಡೆಡ್ ಎಂಡ್ ಅನ್ನೋದೇ ಇಲ್ಲ. ನಿಮಗೆ ಡೌಟ್ಸ್ ಆದರೂ ಕೇಳ್ಬೋದು, ಹೆಂಗಾದರೂ ಮಾಡ್ಬೋದು. ನಾನು ಆಕ್ಯುಪಂಚರ್ ಕಲಿಯೋದ್ರಿಂದ ನಿಮಗೆ ನಾವು ಕಲಿತಾರೋ ಉದ್ದೇಶ ನಿಮಗೋಸ್ಕರ, ನನಗೋಸ್ಕರ. ಇಲ್ಲಿ ನನ್ನ ಸ್ವಾರ್ಥನೂ ಇದೆ. ನಾವಿಲ್ಲಿ ನಮ್ಮ ಸ್ವಾರ್ಥ ಇಲ್ಲ ಅಂತ ಅನ್ನಲ್ಲ, ಬಟ್ ಇನ್ನು ಹೆಚ್ಚಿಂದ ಕಲಿಸ್ತೀನಿ. ಅನಾಟಮಿ ಲೆಕ್ಕದಲ್ಲಿ ನಿಮ್ಮನ್ನ ಕರ್ಕೊಂಡು ಹೋಗ್ಬೇಕನ್ನೋದು ನನ್ನ ಉದ್ದೇಶ. ಹಾಗಾಗಿ ನಮ್ಮ ಜೊತೆಗಿರ್ರಿ. ನಮ್ಮನ್ನು ಯಾರೆಲ್ಲ ಎನ್ಕರೇಜ್ ಮಾಡ್ತಾ ಇದ್ದೀರಿ ಎಲ್ಲರೂ, ಮೊನ್ನೆ ನಮ್ಮ ನಂಬಿಯಣ್ಣ ಸರ್ ಫೈನಾನ್ಷಿಯಲಿ ಸಪೋರ್ಟನ್ನು ಕೇಳಿದರು, ಒಂದು 2 ಜನ ಮಾಡಿದಿರಿ. ಎಲ್ಲರಿಗೂ ನಮ್ಮ ಕಡೆಯಿಂದ ಹೃತ್ಪೂರ್ವಕ ವಂದನೆಗಳನ್ನು ನಾವು ವೆಲ್ಕಮ್ನು ಹೇಳ್ತೀವಿ. ಯಾಕಂದರೆ ಅದನ್ನು ಯಾರೂ ಮಾಡಲ್ಲ, ಭಾಳ ಕಡಿಮೆ. ಬಟ್ ಎಲ್ಲರೂ ನನ್ನ ವಿಶ್ವಶಕ್ತಿ ಕುಟುಂಬದಲ್ಲಿ ಅಂತಾರೆ ಇದ್ದಾರೆ. ಹಾಗಾಗಿ ನನಗೂ ಥ್ಯಾಂಕ್ಸು. ಹಾಗಾಗಿ ಇನ್ನೊಂದು 5 ನಿಮಿಷ ಟೈಮ್ ಇದೆ. ನನಗೂ ಜರ್ನಿ ಲೇಟ್ ಆಗುತ್ತೆ. ಏನಾರು ಕೇಳೋದಿದ್ರೆ ಮಾತಾಡೋದಿದ್ರೆ ಮಾತಾಡಿ. ಹೇಳಿ. ಇವಾಗ ನಾನು ಆಕ್ಯುಪ್ರೆಷರ್ಗೆ ಸೇರಿರೋದು, ಸಿಸ್ಕಿಗೆ ಸೇರಿಲ್ಲ. ಓಕೆ. ಈ ಆಗಸ್ಟ್ ಅಲ್ಲಿ ನಾವು ಅದೇ ನೀವ್ ಹೇಳೋ 369 ನ ಬುಕ್ ಮಾಡ್ಬೇಕಾ ಸರ್ ಹಾರ್ಡ್ ಕಾಪಿಗೆ? ಹಾರ್ಡ್ ಕಾಪಿಗೆ ನಾನು ರೇಟ್ ಹೇಳ್ತೀನಿ. ಅಲ್ಲಿ 1500 ರೂಪಾಯಿ ಒಂದು ಬುಕ್ ಇರ್ಬೋದು. 1500 ರೂಪಾಯಿ ಅಂದರೆ 3 ಬುಕ್ಕಿಗೆ 4500 ಆಗ್ಬೋದು. ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. 4500 ರೂಪಾಯಿ ಆದರೆ ನೀವು ನನಗೆ 3 ಬುಕ್ ಬೇಕಂದಾಗ 369 ರುಪೀಸನ್ನು ಪೇ ಮಾಡಿ ನೀವು ಬುಕ್ ತಗೊಂಡು ಮುಂಗಂಡ ಬುಕ್ ಮಾಡಿರ್ತೀರ. ಅವತ್ತು ಆಫರಿಗೆ ಬುಕ್ ಮಾಡಿದಾಗ 27 ತನಕ ನಿಮಗೆ ಸಮಯ ಇರ್ತದೆ. 27ಕ್ಕೆ ನೀವು ಫುಲ್ ಪೇಮೆಂಟ್ ಮಾಡಿದರೆ ಆ ಆಫರು ಅಲ್ಲಿ ತನಕ ಇರ್ತದೆ, ನಿಮಗೆ ಬುಕ್ ತಲುಪ್ತದೆ. ಅಂದ್ರೆ ಆಕ್ಯುಪ್ರೆಷರ್ ಸಿಸ್ಕಿ ಅಂದ್ರೆ ನೀವು ಇವಾಗ ಸಿಸ್ಕಿಗೂ 3 ಭಾಗ ಮಾಡಿದ್ದೀರಾ ಸರ್? 3 ಪಾರ್ಟ್ 3ದಲ್ಲಿ 6ಗೆ ಬರುತ್ತೆ. ಪಾರ್ಟ್ 2 ಆಕ್ಯುಪ್ರೆಷರ್ ಸಪ್ರೇಟ್ ಬುಕ್ಕು, ಪಾರ್ಟ್ 3 6ಗೆ ಸಪ್ರೇಟ್ ಬುಕ್ಕು, TMಗೆ 2 ಬುಕ್ ಸಪ್ರೇಟು. ಮತ್ತು ನಾನು ಹಲವಾರು ಬುಕ್ ಇದ್ದಾವೆ, 15 ಈಗ ಟೋಟಲ್ 16 ಬುಕ್ ಬರ್ದಂಗೆ ಆಯ್ತು. ಈಗ ಇನ್ನೂ ಆ ಥರ ಇದ್ದಾವೆ. ನಿಮಗೆ ಯಾವ್ದು ಬೇಕು ಎಲ್ಲ ಡೀಟೇಲ್ಸ್ ಆಗಸ್ಟ್ 15ಕ್ಕೆ ನನ್ನ ಚಾರ್ಟ್ ಎಲ್ಲ ರೆಡಿ ಇದೆ. ನಂದು ಡಿಸ್ಕೌಂಟ್ ಚಾರ್ಟ್ ಎಲ್ಲ ರೆಡಿ ಇದೆ. ಹಾಗಾಗಿ ನಿಮಗೆ ಕಳಿಸಿದ್ದೆ ನಾನು ಎಷ್ಟು ಪರ್ಸೆಂಟೇಜ್ ಇದೆ ಅಂತ ಒಂದು ಇಮೇಜ್ ಬಿಟ್ಟಿದ್ದೀನಿ. ಯಾರೆಲ್ಲ ಗ್ರೂಪಲ್ಲಿ ಎಲ್ಲ ಹಾಕಿದ್ದೀನಿ ಮೇಡಮ್. ಆಕ್ಯುಪ್ರೆಷರ್ ಗ್ರೂಪಿಗೆ ಹಾಕಿದ್ದೀನಿ. ಅಂದರೆ ಪೂರ್ತಿಗೂ ಹಾಕಿಲ್ಲ, ಅಲ್ಲಿ ಡಿಸ್ಕೌಂಟ್ ಅಷ್ಟೇ ಹಾಕಿದ್ದೀನಿ. 42%, 18%, 12% ಹಿಂಗೆ ಹಾಕಿದ್ದೀವಿ. ಆದರೆ ಅಲ್ಲಿ ಯಾವುದೂ ಡೀಟೇಲ್ಸ್ ಇಲ್ಲ. ಸರ್ ಇವಾಗ ನಾನು ಆಕ್ಯುಪ್ರೆಷರ್ ಸೇರಿದ್ದೀನಿ, 2 ಬುಕ್ ತಗೋಬೇಕಾ? ನಿಮಗೆ ಬೇಕಾದ್ರೆ ತಗೋಬಹುದು, ಬೇಡ ಅಂದ್ರೆ ಇಲ್ಲ. ನಿಮಗೆ ಇಂಟ್ರೆಸ್ಟ್ ಇದ್ರೆ ತಗೋಬಹುದು. ಅಂದ್ರೆ ನಾನು ತಗೋಬೇಕಂದ್ರೆ ಇವಾಗಲೇ ಪೇಮೆಂಟ್ ಅಂದ್ರೆ ಆಗಸ್ಟ್ 15ನೇ ತಾರೀಕಿಗೆ ನಾ ಬುಕ್ ಪ್ರೈಸ್ ಹೇಳಿದ ಮೇಲೆ ನಾನು 5000 ಹೇಳ್ಬಿಟ್ರೆ 5000 ಆಗಿದ್ರೆ ನಾ ತಗೊಂತಾ ಇರಲಿಲ್ಲ ಅಂದ್ರೆ 369 ರೂಪಾಯಿ ಲೆಸ್ ಆಗ್ಬಿಡುತ್ತೆ. ಅಂದ್ರೆ ಅದು ದೇವ್ರ ಹುಂಡಿಗೆ ಹಾಕ್ದಂಗೆ. ಅದಕ್ಕೆ ಬೇಡ ಅಂತ ಹೇಳ್ತಿರೋದು ನಾವು. ಆಗಸ್ಟ್ 15 ಮೇಲೆ ಮಾಡ್ಬೇಕಂತ ನೀವು ಹೇಳೋದು? ಆಗಸ್ಟ್ 15ನೇ ತಾರೀಕಿಗೆ ಮಾಡ್ಬೇಕು. 11 ಗಂಟೆ 31 ನಿಮಿಷಕ್ಕೆ ನಮ್ ಲೈವ್ ಇರುತ್ತದೆ. ಲೈವ್ ಮೀಟಿಂಗಿಗೆ ಜಾಯ್ನ್ ಆಗ್ಬೇಕು. ಇದೇ ತರ ಮೀಟಿಂಗಿಗೆ ಜಾಯ್ನ್ ಆದಾಗ ಅಲ್ಲಿ ಬುಕ್ ಪ್ರೈಸ್ ಹೇಳ್ತೀನಿ. ಅಲ್ಲ ಸರ್, ಯಾಕೆಂದ್ರೆ ಇದು ಮಾಡಕ್ಕೆ ಪೇಮೆಂಟ್ ನನಗ್ ಬರಲ್ಲ. ಏನೇ ಮಾಡ್ಬೇಕಾದ್ರೂ ನಮ್ಮ ಮಗಳು, ನಾವು ನಿಮ್ಗೆ ಅವತ್ತೇ ಹೇಳ್ದೆ ಸರ್, ಆಫರ್ ಬಿಟ್ಟಿದಾಗ್ಲೇ ಹೇಳ್ದೆ ನಾನು ಕ್ಲಾಸ್ ಜಾಯ್ನ್ ಆಗ್ತೀನಿ, ಆದ್ರೆ ಪೇಮೆಂಟ್ ಮಾಡ್ಬೇಕಾದ್ರೆ ನನ್ನ ಮಗಳು ಬರ್ಬೇಕು. 12 ಗಂಟೆ ರಾತ್ರಿ ಬರ್ತಾಳೆ, ನಾನ್ ಪೇಮೆಂಟ್ ಹೆಂಗ್ ಮಾಡಕ್ ಆಗುದಿಲ್ಲ ಸರ್. ಅದಕ್ಕೆ ನಿಮ್ಗೆ ಯಾವ ಬುಕ್ ಬೇಕು ಹೇಳ್ರಿ? ನನ್ಗೆ ಆಕ್ಯುಪ್ರೆಷರ್. 1 ನಿಮಿಷ ಲೈನ್ ಅಲ್ಲಿ ನಿಮಗೋಸ್ಕರ ಒಂದು ಕಷ್ಟ ಪಟ್ಬಿಡ್ತೀನಿ. ನಿಮಗೆ ಆಕ್ಯುಪ್ರೆಷರ್ ಬುಕ್ ಬೇಕಲ್ಲ, ನಿಮಗೋಸ್ಕರ ಒಂದು, ಯಾಕಂದ್ರೆ ಇವಾಗ್ಲೂ ಮಾಡಿದ್ರೆ ನಿಮಗೆ ರೇಟ್ ಹೇಳ್ಬಿಡ್ತೀನಿ ಅದ್ರದ್ದು. ಆಕ್ಯುಪ್ರೆಷರ್ ಬುಕ್ ಸರ್ ಇದೆಲ್ಲ ನೀವು ಹಾರ್ಡ್ ಕಾಪಿಗಲ್ವಾ ಸರ್ ಹೇಳ್ತಾರದು? ಹಾರ್ಡ್ ಕಾಪಿನೂ ಇದೆ, ಸಾಫ್ಟ್ ಕಾಪಿನೂ ಇದೆ. ಓಕೆ ಓಕೆ ಮೇಡಮ್, ಈಗ ನೀವು 2397 ರೂಪಾಯಿ ಅದರಲ್ಲಿ ನಿಮ್ಮದು ಏನು ಆಕ್ಯುಪ್ರೆಷರಿಗೆ 501 ರೂಪಾಯಿ ಲೆಸ್ ಮಾಡಿಬಿಟ್ಟು 2200 ಕೊಟ್ಟಿರೋದು. ಓಕೆ, ಅದು ಲೆಕ್ಕ ಹಂಗಿಲ್ಲ ಮೇಡಮ್. ನಾವು 501 ರೂಪಾಯಿ ಮೈನಸ್ ಮಾಡ್ತಾ ಇದ್ದೀವಿ. 501 ರೂಪಾಯಿ ಮೈನಸ್ ಮಾಡಿದರೆ ನೀವು ನಮಗೆ ಹಣ ಪೇ ಮಾಡಬೇಕಾಗಿರೋದು 1896 ರೂಪಾಯಿ ಪೇ ಮಾಡಿದರೆ ನಿಮಗೆ 2 ಬುಕ್ ಸಿಗ್ತವೆ. ನೀವು ಈಗ 369 ರೂಪಾಯಿ ಈಗ ಹಾಕಿದರೆ ನಿಮಗೆ ಆ ಲೆಕ್ಕಕ್ಕೆ ತೊಗೊತೀನಿ ನಾನು. ಅಂದರೆ ನಿಮ್ಮ ಮಗಳಿಲ್ಲ ಅನ್ನೋ ಕಾರಣಕ್ಕೆ 1896 ರೂಪಾಯಿ. ಅದನ್ನ ಹಾಕಿ ಅದಷ್ಟು ಬುಕ್ ಇದೆ ನನಗೆ. ಅದನ್ನ ತಗೊಂತೀನಿ ಸರ್ ಅಷ್ಟು ರೇಟಿಂದ ಅಂದರೆ ನೀವೀಗ 369 ರೂಪಾಯಿ ಹಾಕ್ಬೋದು. ಅದೇ ಸರ್, ಮೊನ್ನೆ ಇದಕ್ಕೆ ಹಾಕಿದ್ದೀನಲ್ಲ ಅದಕ್ಕೆ ಹಾಕ್ಬೇಕಲ್ವ ಸರ್? ಅದೇ ಕ್ಲಾಸಿಗೆ ಜಾಯಿನ್ ಆಗಿದ್ದೀವಲ್ಲ. ಹೌದೌದು, 222 ನಂಬರ್ಗೆ ಹಾಕ್ಸಿ. ನೋಡಿ, ಈಗ ನಾವು ಆಕ್ಯುಪ್ರೆಷರ್ ಕ್ಲಾಸಿಗೆ ಯಾರೆಲ್ಲ ಸೇರಿದಿರೋ ಅವರಿಗೆ ಇದೇ ಪ್ರೈಸ್ ಇರುತ್ತೆ. 1896 ರೂಪಾಯಿ ಆಕ್ಯುಪ್ರೆಷರ್ 2 ಬುಕ್ ಸಿಗುತ್ತೆ ನಿಮಗೆ. ಯಾರೆಲ್ಲ ಹಾಕ್ಬೋದು. ನಿಮಗೆ ಈಗ ಆಲ್ರೆಡಿ ರಿವೀಲ್ ಮಾಡಿದ್ದೀನಿ, ಬೇರೆ ಯಾವುದು ರಿವೀಲ್ ಮಾಡಿಲ್ಲ. ಪಾಪ ಮೇಡಮ್ ಅವ್ರದ್ದು ಸಮಸ್ಯೆ ಹೇಳ್ಕೊಂಡ್ರು, ಮತ್ತು ಅವರಿಗೆ ನಾವು ಅದನ್ನು ಕೊಡಲಿಲ್ಲ ಅಂದರೆ ಸಮಸ್ಯೆ ಆಗುತ್ತೆ.
₹1,896 ಯಾರು ಪೇ ಮಾಡ್ತಿರಲ್ಲ ಅವರಿಗೆ ನಿಮಗೆ ಅಕ್ಯುಪ್ರೆಷರ್ 2 ಬುಕ್ಕು ಸಿಗುತ್ತೆ, ಪಾರ್ಟ್ 1 ಪಾರ್ಟ್ 2. ಓಕೆ, ನೆಕ್ಸ್ಟ್ ಮೇಡಮ್ ಇದು ಬುಕ್ಸ್ ಸಿಗೋದು ಸ್ವಲ್ಪ ಲೇಟ್ ಆಗುತ್ತೆ. ಓಕೆ ಸರ್. ಓಕೆ, ಅಲ್ಲ ಕ್ಲಾಸ್ ಮುಗಿಯೋಷ್ಟೊತ್ತಿಗೆ ಸಿಗುತ್ತಲ್ಲ? ಸಿಗುತ್ತೆ. ಯಾಕಂದ್ರೆ ಇವರೆಲ್ಲ ಸ್ವಲ್ಪ ಚೆಕ್ ಮಾಡ್ಬೇಕಲ್ಲ, ಪಾಪ ಅವರು ಡ್ಯೂಟಿ ಮುಗಿಸ್ಕೊಂಡ್ ಬಂದು ಚೆಕ್ ಮಾಡ್ತಾರೆ. ಹಾ ಹೇಳಿ ಮೇಡಮ್, ಯಾರೋ ಮಾತಾಡ್ತಾ ಇದ್ರಿ, ಬೇಗ. ನಾನು ಸ್ವರ್ಣರಾವ್ ಮಾತಾಡ್ಬೇಕಿತ್ತು. ನನಗೂ 15th ಬರಕಾಗಲ್ಲ ಸರ್, ಅವತ್ತು ನಮ್ದು ವೆಡ್ಡಿಂಗ್ ಆನಿವರ್ಸರಿ, ನಮ್ ಸಣ್ಣದೊಂದು ಫಂಕ್ಷನ್ ಇದೆ, ನನ್ಗೂ ಅಟೆಂಡ್ ಮಾಡಕ್ಕಾಗಲ್ಲ. ಅವತ್ತು ಪೇ ಮಾಡೋದು ನನ್ಗೂ ಕಷ್ಟ. ನನ್ಗೆ ಅಕ್ಯುಪ್ರೆಷರ್ ಅಂಡ್ 6 key 2 ಬೇಕು ಬುಕ್. ಅದಕ್ಕೆ ಏನ್ ಕಟ್ಬೇಕು? ಯಾವ ಬೇಕಾದ್ರೆ ಮುಂಚೆ ಬೇಕಾದ್ರೂ ಕಟ್ತೀನಿ. ಒಂದ್ ನಿಮಿಷ ತಡಿ ಮೇಡಮ್, ನಾನು ಹೇಳ್ಬಿಡ್ತೀನಿ. ಅಂದ್ರೆ 6 key ಬುಕ್ಸ್ ಹೇಳ್ತೀನಿ ಈಗ. ಓಕೆ, 4,446 ಮೇಡಮ್, ಈಗ ನಿಮಗೆ 6 key ಬುಕ್ ಡಿಸ್ಕೌಂಟ್ ಆಗಿ 4,446 ಆಗುತ್ತೆ, ಎಲ್ಲ ಡಿಸ್ಕೌಂಟ್ ಆಗಿ. 3 ಬುಕ್ ಹಾರ್ಡ್ ಬುಕ್ ಗೆ ಮಾತಾಡ್ತಾ ಇರೋದು ನಾನು. ಓಕೆ, ಈಗ ಅದು 3 ಪಾರ್ಟ್ ಅಲ್ಲಿ ಬರುತ್ತೆ ಸರ್. ಭಾಗ 1, ಭಾಗ 2, ಭಾಗ 3 ಬರುತ್ತೆ ಮೇಡಮ್. ಒಟ್ಟಿಗೆ ಬರುತ್ತೋ ಒಂದಾಗತ್ತೋ? ಇಲ್ಲ ಮೇಡಮ್, ಎಲ್ಲ ಒಟ್ಟಿಗೆ ಕಳಿಸ್ತೀನಿ ನಿಮಗೆ, ಸಪ್ರೇಟ್ ಕಳಿಸ್ತೀನಿ. ಓಕೆ, ಈಗ ನಿಮಗೆ ಅಕ್ಯುಪ್ರೆಷರ್ ಅಂದ್ರೆ 1,896 ಅಂದ್ರೆ ₹6,342 ನೀವು ಪೇ ಮಾಡ್ಬೇಕು ಮೇಡಮ್. 2 ಬುಕ್ ಇಂದ 2 ಬುಕ್ ಅಲ್ಲಿ 3 + 2 5 ಬುಕ್ ಸಿಗುತ್ತೆ ಮೇಡಮ್. 5 ಬುಕ್ ಇಂದ 5 ಬುಕ್ ಇಂದ ಅಂದ್ರೆ ಅಷ್ಟು ಪೇ ಮಾಡಿದ್ರೆ ನೀವು 369 ಕಳಿಸೋದು ಅವಶ್ಯಕತೆ ಇಲ್ಲ, ಇಷ್ಟು ಪೇಮೆಂಟ್ ಮಾಡಬಹುದು. ಅದೇ ನಾವು ಸೀನಿಯರ್ ಸಿಟಿಸನ್, ಅದೇ ಪ್ರೈಸ್ ಎಲ್ಲ ನಿಮಗೆ ಡಿಸ್ಕೌಂಟ್ ಮಾಡಿ ಹೇಳ್ತಾ ಇರೋದು ಮೇಡಮ್ ನಾನೀಗ. ಓಕೆ, ಇವಾಗ ಎಷ್ಟು ಹೇಳಿ? 6,342 ಕಳಿಸ್ಬೇಕು. ಇದು ನಿಮಗೆ ಎಲ್ಲರಿಗೂ ಈಗ ರೇಟ್ ಹೇಳ್ತಾ ಇರೋದು ನಿಮಗೆ. ಆ ಮೇಡಮ್ ಅವ್ರು ನಿಮಗೆ ನಿಮ್ ಸಮಸ್ಯೆ ಹೇಳ್ಕೊಂತ ಇದ್ದಾರೆ ಅಂದ್ಬಿಟ್ಟು. ಮೇಡಮ್ ಒಂದ್ ನಿಮಿಷ ನೀವು ಒಂದ್ ನಿಮಿಷ ತಡ್ರಿ. ಮೇಡಮ್, ನಿಮ್ಮ ವೆಡ್ಡಿಂಗ್ ಆನಿವರ್ಸರಿಗೆ ನಮ್ಮ ವಿಶ್ವಶಕ್ತಿ ಆರೋಗ್ಯ ಕುಟುಂಬದ ಒಂದು ಗಿಫ್ಟ್ ಏನಂದ್ರೆ ನಿಮಗೆ ₹180 ಲೆಸ್ ಮಾಡಿದ್ದೀನಿ. ನಿಮ್ 3% ಜಾಸ್ತಿ ಡಿಸ್ಕೌಂಟ್ ಮಾಡಿದ್ದೀನಿ. ನಿಮ್ಮ ವೆಡ್ಡಿಂಗ್ ಆನಿವರ್ಸರಿಗೆ ₹6,162 ಪೇ ಮಾಡಿ ಮೇಡಮ್. ಇಲ್ಲ ಪರವಾಗಿಲ್ಲ ಸರ್. ಇಲ್ಲ ಮೇಡಮ್, ಇದು ನಮ್ಮ ವಿಶ್ವಶಕ್ತಿ ನಮಗೆ ಏನ್ ಕೊಡುತ್ತೋ ಅದನ್ನ ಹೇಳ್ಬಿಟ್ಟಿದ್ದೀವಿ. ಇಲ್ಲ, ಸುಮ್ನೆ ಯಾಕೆ ಬರಲ್ಲ ಅನ್ನೋಕ್ ಹೇಳ್ದೆ, ಅದರ್ವೈಸ್ ನಾನು ಮೆನ್ಷನ್ ಮಾಡ್ತಿದ್ದಿಲ್ಲ ಫಂಕ್ಷನ್ ಇದೆ ಅಂತ. ತೊಂದ್ರೆ ಇಲ್ಲ, ನಿಮಗೆ ನನಗೆ ಈಗ ನಮ್ಮ ಒಂದು ವಿಶ್ವಶಕ್ತಿ ಉಡುಗೊರೆ ನಿಮ್ಗೆ. ಓಕೆ, ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು ಮೇಡಮ್. ಎಲ್ಲರ ಆಶೀರ್ವಾದ ಹೀಗೆ ಇರಲಿ. ಥ್ಯಾಂಕ್ ಯು ಎಲ್ಲರಿಗೂ. ಓಕೆ, ಥ್ಯಾಂಕ್ ಯು. ನಾನು ಮಹಾರಾಷ್ಟ್ರಕ್ಕೆ ಹೋಗಿ ಅಲ್ಲಿ ಫೋಟೋ ಕಳಿಸ್ತೀನಿ ನಮ್ಮ ಕಾಲೇಜ್ದು. ಓಕೆ, ಥ್ಯಾಂಕ್ ಯು. ಗುಡ್ ನೈಟ್.